ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭುವನಂ ಗಗನಂ ಅಂತ ಸಿನಿಮಾ ಹೆಸರಿದೆ. ಭೂಮಿ ಯಾರು, ಗಗನ ಯಾರು? ಆಸ್ ಅನ್ ಆಕ್ಟರ್ ನಾನು ಹೀರೋ ಅನ್ನೋ ಕಾನ್ಸೆಪ್ಟ್ ನ ಬಿಲೀವ್ ಮಾಡಲ್ಲ. ನಾನು ಪ್ರತಿ ಸಿನಿಮಾ ನೋಡಿದ್ರು ಅದರಲ್ಲೂ ಪಾತ್ರ ಮಾಡಿದೀನಿ ಅಂತ ಅನ್ಸುತ್ತೆ ನನಗೆ. ಸರ್ ರೊಮ್ಯಾಂಟಿಕ್ ಇದಾರೆ, ಇವ್ರು ತರಲೇ ಇದಾರೆ ಆನ್ ಸ್ಕ್ರೀನ್ ಮಾತ್ರ ರೊಮ್ಯಾಂಟಿಕ್ ನಾವು. ಓಕೆ, ಸೊ ಹಾಗಿದ್ರೆ ಕಟ್ ಅಂತ ಹೇಳಿದ ತಕ್ಷಣ ಚೇಂಜ್. ಸೆಲೆಕ್ಷನ್ ಅಲ್ಲಿ ನೀವು ಏನಾದ್ರು ಸಜೆಷನ್ ಕೊಟ್ಟಿದ್ರ? ನಾನೇ ಆಲ್ಮೋಸ್ಟ್ ನಾನೇ ಸೆಲೆಕ್ಟ್ ಮಾಡಿರೋದು. ಹೌದಾ? ಹೀರೋಯಿನ್ಸ್ ನಾನೇ ಸೆಲೆಕ್ಟ್ ಮಾಡಿರೋದು. ವರ್ಷಕ್ಕೊಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿ. ಸೊ ಇಷ್ಟೊಂದು ಗ್ಯಾಪ್ ಯಾಕೆ? ಕೆಲವರು ದೊಡ್ಡವರು ಏನು ಡೈರೆಕ್ಟರ್ಸ್ ಇರ್ತಾರೆ, ದೊಡ್ಡ ಮಾತು ಮಾತಾಡ್ತಾರೆ, ಬೇರೆ ರೀತಿನೇ ತಗೊಂಡು ಹೋಗ್ತಾರೆ. ತಿಮ್ಮಪ್ಪ ಬೊಮ್ಮಪ್ಪ ಕಥೆಗಳು ಹೇಳ್ತಾರೆ. ಟಾಲಿವುಡ್ ಅವ್ರಿಗೂ ಹೋಗಿ ಬಂದಿದ್ದೀರಾ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಖುಷಿ ಅಲ್ವಾ? ಎಷ್ಟು ದೂರ ಹೋದ್ರು ನಾವು ನಮ್ಮವರು, ಇಲ್ಲಿ ಮಂಡ್ಯ ಮೈಸೂರಿನವರು, ಹಳ್ಳಿಯವರು ಅನ್ನೋ ಫೀಲಿಂಗ್ ಇದೆಯಲ್ಲ, ಚೆನ್ನಾಗಿದೆ. ಯಾರು ಥಿಯೇಟರ್ ಒಳಗಡೆ ಸಿನಿಮಾ ನೋಡಕ್ಕೆ ಅಂತ ಫೆಬ್ರವರಿ 14 ಬರ್ತಾರೆ, ಆ ಪ್ರತಿಯೊಬ್ಬರಿಗೂ ಕೂಡ ಈ ಸಿನಿಮಾ ಬೇರೆ ಒಂದು ಬೇರೆ ಲೋಕನೇ. ನೀವು ಹಬ್ಬ ಎಲ್ಲ ರಂಗೋಲಿ ಎಲ್ಲ ಹಾಕ್ತೀರಾ, ಅಡ್ಗೆ ಎಲ್ಲ ಮಾಡಿ ಸೆಲೆಬ್ರೇಟ್ ಮಾಡ್ತೀರಾ? ರಂಗೋಲಿ ಹಾಕ್ತೀನಿ, ಬಟ್ ಅಡ್ಗೆ ಎಲ್ಲ ಅಮ್ಮ ಮಾಡ್ತಾರೆ. ಸೈಲೆಂಟ್ ಕ್ಯಾರೆಕ್ಟರ್ ಅಂತ ಹೇಳ್ತಾ ಇದ್ರು. ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಕ್ಚುಲಿ, ಅಂದ್ರೆ ಅಗ್ರೆಸಿವ್, ಸ್ವಲ್ಪ ಅನ್ಸಿದ್ದನ್ನ ಮಾಡುವ. ಸಿನಿಮಾ ಕೂಡ ಫೆಬ್ರವರಿ 14 ಲವರ್ಸ್ ಡೇ ರಿಲೀಸ್ ಆಗ್ತದೆ, ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಹೇಳೋದಿಷ್ಟೇ, ಯಾರಿಗೆಲ್ಲ ಪ್ರಪೋಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅವ್ರನ್ನ ಫಸ್ಟ್ ಸಿನಿಮಾ ತೋರಿಸಿ ಪ್ರಪೋಸ್ ಮಾಡಿದ್ರೆ ಗ್ಯಾರಂಟಿ ಹುಡುಗಿ ಹೋಗ್ತಾರೆ. ಸೊ ಟಪ್ ಅಂತ ಪ್ರಪೋಸ್ ಮಾಡಿದ್ರೆ ಓಕೆ ಆಗ್ಬಿಡುತ್ತೆ. ನಿಮ್ಮ ಲವ್ ಸ್ಟೋರಿ ನೋಡಿ ಅವ್ರ ಲವ್ ಸ್ಟೋರಿ ನೋಡಿ ಇನ್ಸ್ಪೈರ್ ಆಗ್ತಾರಾ? ಇಲ್ಲ, ಎರಡೂ ಅಷ್ಟು ಚೆನ್ನಾಗಿದೆ, ಎರಡೂ ಮುದ್ದಾಗಿದೆ. ಹಾಯ್, ಹಲೋ, ನಮಸ್ಕಾರ. ಸಮಸ್ತ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ನಿಮ್ಮ ಧನುಶ್ರೀ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಇವತ್ತು ನಾನು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಒಂದು ಸಿನಿಮಾ ತಂಡವನ್ನು ಸಂದರ್ಶನ ಮಾಡೋಕೆ ಅಂತ ಸಿನಿಮಾ ಟೀಮ್ ಜೊತೆ ಇದ್ದೀನಿ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ. ಸೊ ನಮ್ಮ ಜೊತೆ ಇದ್ದಾರೆ ಸಿನಿಮಾದ ನಾಯಕರಾದ ದಿಯಾ ಸಿನಿಮಾದ ಮೂಲಕ ಎಲ್ಲರ ದಿಲ್ ದೌಚಿದ ಕನ್ನಡದ ಜೊತೆಗೆ ತಮಿಳು, ತುಳು, ಮರಾಠಿ ಸಿನಿಮಾಗಳಲ್ಲೂ ಕೂಡ ಬ್ಯುಸಿ ಆಗಿರೋ ಪೃಥ್ವಿ ಅಂಬರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಕೂಡ ನೋಡ್ತಿರುವಂತ ಎಲ್ಲರಿಗೂ ಕೂಡ ಹೇಗಿದ್ದೀರಾ ಸರ್? ಹಬ್ಬ ಎಲ್ಲ ಚೆನ್ನಾಗಿ ಮಾಡಿದ್ರಾ? ಹಬ್ಬ ತುಂಬಾ ಚೆನ್ನಾಗಿ ಆಚರಣೆ ನಡೀತಾ ಇದೆ. ಸ್ಪೆಷಲಿ ನಮ್ಮದೇ ಹಬ್ಬ, ನಮ್ಮ ಸಿನಿಮಾದ ಹಬ್ಬ ನಡೀತಾ ಇದೆ. ಫೆಬ್ರವರಿ 14 ರಿಲೀಸ್ ಇರೋದ್ರಿಂದ ಭರ್ಜರಿಯಾಗಿ ಪ್ರಮೋಷನ್ ಮಾಡ್ತಾ ಇದೀವಿ. ಸೊ ಸಂಕ್ರಾಂತಿಯಿಂದ ನಮ್ಮ ಪ್ರಮೋಷನ್ ಅನ್ನ ಸ್ಟಾರ್ಟ್ ಮಾಡ್ತಾ ಇರೋದು ಬಹಳ ಖುಷಿ ಇದೆ ನಮಗೆ. ಹೌದು. ಈಗ ಹೀರೋ ನಮ್ಮ ಜೊತೆ ಇದ್ದಾರೆ. ಸಿನಿಮಾಗೆ ಇನ್ನೊಬ್ರು ಇಂಪಾರ್ಟೆಂಟ್ ಪರ್ಸನ್ ಅಂದರೆ ಅದು ಸಿನಿಮಾದ ಪ್ರೊಡ್ಯೂಸರು. ಒಂದು ರೀತಿಯಲ್ಲಿ ಸಿನಿಮಾಗೆ ಫಾದರ್ ಅಂತಲೇ ಹೇಳ್ಬೋದು. ಸೊ ಈ ಸಿನಿಮಾದ ಪ್ರೊಡ್ಯೂಸರ್ ಆದ ಮುನೇಗೌಡರು ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯ. ನಮಸ್ಕಾರ. ನಿಮಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು, ಹಾಗೂ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಓಕೆ, ಆ ಹಬ್ಬದ ದಿನ ಇಲ್ಲಿ ನಿಮ್ಮ ಜೊತೆ ಕೂತಿ ಮಾತಾಡ್ತಾ ಇರೋದೇ ತುಂಬ ಖುಷಿ ಅನ್ನಿಸ್ತಾ ಇದೆ. ಸೊ ಈಗ ಹಬ್ಬ ಎಲ್ಲ ತುಂಬ ಸಿಂಪಲಾಗಿ ಮಾಡ್ತಾರೆ, ಬಟ್ ಆಗ ಸಂಕ್ರಾಂತಿ ಅಂದರೆ ತುಂಬ ಜೋರಾಗಿ ಮಾಡ್ತಾಯಿದ್ರು. ನಿಮ್ಮ ನೆನಪು ಏನು ಸರ್ ಹಬ್ಬದ ಬಗ್ಗೆ? ಮೇಡಮ್, ನಮ್ಮ ನೆನಪು ಊರುಗಳ ಕಡೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಒಂದು 25 ವರ್ಷಕ್ಕೆ ಹಿಂದೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಈಗೆಲ್ಲ ಟಿ ವಿಗಳಲ್ಲಿ ನೋಡಬೇಕಾಗಿರುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಸಿಟಿಗಳಲ್ಲೂ ಈಗ ಅಲ್ಲೆಲ್ಲಿ ಮಾಡ್ತಾಯಿದ್ದಾರೆ. ನಾವಿವಾಗ ನಮ್ಮ ಸಿನಿಮಾ ಪ್ರಮೋಷನ್ ಜೊತೆಗೆ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ. ಸಂತೋಷ ಆಗ್ತಾಯಿದೆ ನಮಗೆ. ಓಕೆ, ಅದೇ ನೀವು ಎಲ್ಲ ಹಾಗೆ ನಿಮ್ಮ ಊರಲ್ಲಿ ಬಾಲ್ಯದಲ್ಲಿ ಸಂಕ್ರಾಂತಿ ಹಬ್ಬ ಆಚರಿಸಿದ ಹೇಗಿತ್ತು? ಸಂಕ್ರಾಂತಿ ಅಂದರೆ ನಮಗೆ ನಾವು ವಿಷು ಅಂತ ಆಚರಿಸ್ತೀವಿ. ಮತ್ತು ಪ್ರತಿ ತಿಂಗಳು ಸಂಕ್ರಾಂತಿ ಅಂದರೆ ನಿಮಗೆ ಗೊತ್ತಿದೆ, ನಮ್ಮಲ್ಲಿ ದೈವಾರಾಧನೆ ತುಂಬ ಪ್ರಾಮುಖ್ಯತೆ. ಸೊ ಪ್ರತಿ ಸಂಕ್ರಾಂತಿಗೆ ಕುಟುಂಬದವರು ಅಂದರೆ ಅವರವರ ಕುಟುಂಬದಲ್ಲಿ ಒಂದೊಂದು ದೈವಸ್ಥಾನ ಇರೋದು. ಸೊ ಎಲ್ಲರೂ ಜೊತೆಲಿ ಸೇರಿ ಅಲ್ಲಿ ಪೂಜೆ ಎಲ್ಲ ನಡೆಯೋದು. ನಾವು ವಿಷು ಅಂತ ಒಂದು ಆಚರಿಸ್ತೀವಿ. ವಿಷು ಹಬ್ಬ ಸ್ವಲ್ಪ ಈ ನಮ್ಮ ರೈತರಿಗೆ ಭಾಳ ಹತ್ತಿರ ಇರುವಂಥ ಹಬ್ಬ. ನಾವೇ ಬೆಳೆದಿರುವಂತಹ ಹಣ್ಣು ಹಂಪಲ ಅದನ್ನೆಲ್ಲ ಬೆಳಿಗ್ಗೆ ದೇವರಿಗೆ ಕೊಟ್ಟು ಪೂಜೆ ಎಲ್ಲ ಮಾಡಿ ಹೊಸ ಬಟ್ಟೆ ಎಲ್ಲ ಉಟ್ಟು ಪೂರ್ತಿ ಊರು ತಿರುಗುವಂತಹ ಒಂದು ಇದಿರುತ್ತೆ. ತುಂಬ ಚೆನ್ನಾಗಿದೆ ವಿಷು ಹಬ್ಬ. ಸೊ ಆ ಥರ ಆಚರಿಸ್ತೀವಿ. ಸೊ ಅದು ಆ ನೆನಪುಗಳಿದೆ. ಬೆಂಗಳೂರಿಗೆ ಬಂದಮೇಲೆ ಹಬ್ಬನ ಟಿವಿ ನೋಡೋದು, ಎದುರು ಇರೋರಿಗೆ ಈ ಥರ ವಿಶ್ ಮಾಡೋದು ಅಷ್ಟೇ. ಬಟ್ ನೀವು ಹೇಳಿದ್ ಕೇಳಿದ್ರೇ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅನ್ಸುತ್ತೆ. ಸರು ಕೂಡ ಅಲ್ವಾ, ಹಳ್ಳಿಗಳಲ್ಲೆಲ್ಲ ಕಿಚ್ಚು ಹಾಯಿಸೋದು, ಬೆಂಕಿ ಹಸಿದ ಅದೆಲ್ಲ ಮಾಡಿದ್ದೀರಾ? ಏನಾಗೋದು, ನಾವು ಚಿಕ್ಕ ಹುಡುಗರಲ್ಲೆಲ್ಲ ಬೆಳಗ್ಗೆ ಎದ್ದು ಹಸುಗಳಿಗಾಗಲಿ ಎತ್ತುಗಳಿಗಾಗಲಿ
ಎಲ್ಲ ನಾವು ಅದನ್ನು ತೊಳೆದು ಮತ್ತು ಅದಕ್ಕೆ ಬಣ್ಣ ಹಚ್ಚುವಂಥದ್ದು, ಮತ್ತು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬಂದು ಮತ್ತು ಸಂಜೆ ಕಿಚ್ಚಾಯಿಸುವಂಥ ಕೆಲಸ ಎಲ್ಲ ಮಾಡ್ತಾಯಿದ್ವಿ. ಮತ್ತು ಅದ್ರ ಮಧ್ಯದಲ್ಲಿ ಒಂದು 4 ಗಂಟೆ 3 ಗಂಟೆ ಸಮಯದಲ್ಲಿ ಎತ್ತುಗಳನ್ನೆಲ್ಲ ರೇಸ್ ಬಿಡೋರು. ಅದಕ್ಕೆ ಏನೋ ಒಂದು ಸಮ್ ಅಮೌಂಟ್ ಅಂತೇಳಿ ಇದು ಮಾಡಿಬಿಟ್ಟು ಅದನ್ನು ಮೂಗ್ದಾರ ಎಲ್ಲ ಬಿಟ್ಬಿಟ್ಟು ಅದನ್ನು ಓಡಿಸೋರು. ಯಾರೋಗಿ ಎತ್ತು ಹಿಡಿದ್ರೆ ಅದರಲ್ಲಿ ಏನಿರುತ್ತೋ ಅದು ಅವ್ರಿಗೆ ಬರ್ತಾಯಿತ್ತು, ಇಲ್ಲಾಂದ್ರೆ ಅವ್ರ ಮನೆಗೆ ಹೋಗ್ತಾಯಿತ್ತು. ಆ ಥರ ಎಲ್ಲ ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ರು. ಈಗೆಲ್ಲಿ ಆಗ ಪ್ರತಿಯೊಂದು ಮನೆಗೂ 2 ಜೊತೆ 3 ಜೊತೆ ಎತ್ತುಗಳಿರ್ತಾಯಿತ್ತು. ಈಗ ಊರಿಗೆಲ್ಲ ಸೇರಿದ್ರು 2 ಜೊತೆ ಇರಲ್ಲ. ಆ ಥರ ಆಗ್ಬಿಟ್ಟಿದೆ ಈಗ ಊರ ಕಡೆಗೆ. ಎಲ್ಲ ಟ್ಯಾಕ್ಟ್ರಿ ಅದು ಇದು ಬಂದ್ಬಿಟ್ಟು ಎತ್ತುಗಳೆಲ್ಲ ಕಡಿಮೆ ಆಗ್ಬಿಟ್ಟಿದೆ. ಇದು ನನಗೆ ಕೇಳಿದೆ ಖುಷಿ ಆಗ್ತದೆ. ನಾನೆಲ್ಲ ಜಸ್ಟ್ ಟಿ ವಿಯಲ್ಲಿ ಫಿಲ್ಮಲ್ಲಿ ನೋಡಿದ್ದಷ್ಟೇ. ನೀವು ಅದು ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತಾ ಇದ್ದೀರಲ್ಲ, ಕೇಳಿನೇ ಖುಷಿ ಆಗ್ತದೆ. ನೈಸ್. ಓಕೆ, ಈಗ ಸಿನಿಮಾದ ಬಗ್ಗೆ ಬಂದರೆ ನೀವು ಕನ್ನಡದ ಜೊತೆ ಬೇರೆ ಭಾಷೆಯಲ್ಲೂ ಕೂಡ ತಮಿಳು, ಮರಾಠಿ ಎಲ್ಲ ಕಡೆ ಆ್ಯಕ್ಟ್ ಮಾಡ್ತಾಯಿದ್ದೀರಾ. ಸೊ ತುಳುನಾಡಿನಿಂದ ಬಾಲಿವುಡ್ವರೆಗೂ ಹೇಗಿತ್ತು ಎಕ್ಸ್ಪೀರಿಯನ್ಸು? ಹಾಗೇನಿಲ್ಲ, ಈಗಲೂ ಇಲ್ಲೇ ಇದ್ದೀನಿ. ಒಳ್ಳೆ ಎಕ್ಸ್ಪೀರಿಯನ್ಸ್, ಒಂದು ಒಳ್ಳೆ ಜರ್ನಿ ಅಂತ ಹೇಳ್ಬೋದು. ತುಳು ಚಿತ್ರದಲ್ಲಿ ನಾನು ಅಭಿನಯ ಸ್ಟಾರ್ಟ್ ಮಾಡಿದ್ದು, ರೇಡಿಯೋದಲ್ಲಿದ್ದೆ, ಆಮೇಲೆ ಸೀರಿಯಲ್ಸ್ ಸ್ಟಾರ್ಟ್ ಮಾಡಿದೆ, ಆಮೇಲೆ ದಿಯಾ ಆಯಿತು. ದಿಯಾ ಆದಮೇಲೆ ಒಂದಷ್ಟು ಸಿನಿಮಾಗಳು, ಅಂದರೆ ಸ್ಪೆಷಲಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾಗಳು ಇದ್ದಾಗ ನನಗೆ ಆ ಪಾತ್ರಗಳು ಬರ್ತಾ ಇರೋದು ಭಾಳ ಖುಷಿ ಇದೆ. ಅದರಲ್ಲಿ ಭುವನಂ ಗಗನಂ ಈ ಪಾತ್ರ ನಿಜವಾಗ್ಲೂ ನಾನು ಇಲ್ಲಿವರೆಗೂ ಮಾಡಿರುವಂತಹ ಪಾತ್ರಕ್ಕಿಂತ ತೀರಾ ಡಿಫ್ರೆಂಟ್ ಆಗಿರುವಂತಹ ಪಾತ್ರ. ತುಂಬ ಚೆನ್ನಾಗಿ ನಮ್ಮ ನಿರ್ದೇಶಕರು ಬರೆದಿದ್ರು. ಸೊ ಭಾಳ ಖುಷಿ ಇದೆ. ಆ್ಯಂಡ್ ಮುನೇಗೌಡ ಸರ್ ಅಂತಹ ಅದ್ಭುತ ನಿರ್ಮಾಪಕರು ನಮ್ಮ ಸಿನಿಮಾಗೆ ಸಿಕ್ಕಿರೋದು. ಯೂಶ್ವಲಿ ನಿರ್ದೇಶಕರು ಏನೆಲ್ಲ ಇಮ್ಯಾಜಿನ್ ಮಾಡಿರ್ತಾರೋ ಪೇಪರಲ್ಲಿ, ಅದು ಪೇಪರಲ್ಲಿ ಇರುತ್ತೆ. ಆ್ಯಕ್ಚುಲ್ ಎಕ್ಸಿಕ್ಯೂಟ್ ಆಗಬೇಕು ಅಂತ ಹೇಳೋದಕ್ಕೆ ಅಷ್ಟೇ ಪ್ಯಾಷನೆಟ್ ನಿರ್ಮಾಪಕರು ಬೇಕು. ಸೊ ಮುನೇಗೌಡ ಸರ್ ನನ್ನ ಪ್ರಕಾರ ಖಂಡಿತವಾಗ್ಲೂ ಕನ್ನಡಕ್ಕೆ ಒಂದು ಖಾಯಂ ಪರ್ಮನೆಂಟ್ ಒಳ್ಳೆಯ ಪ್ರೊಡಕ್ಷನ್ ಹೌಸ್ ಕೊಡುವಂತಹ ನಿರ್ಮಾಪಕರು. ಸೊ ಈ ಸಿನಿಮಾ ಗೆಲ್ಲಬೇಕು ಅನ್ನೋದು ನನ್ನ ಆಶೆ. ಆ್ಯಂಡ್ ತುಂಬ ಖುಷಿ ಇದೆ ನನಗೆ ಈ ಪಾತ್ರ ಮಾಡಿರೋದು. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಕರೆಕ್ಟಾಗಿ ಸಿನಿಮಾ ನಾನಿನ್ನು ನೋಡಿಲ್ಲ. ಎಲ್ಲರೂ ನೋಡಿರೋರೆಲ್ಲ ಹಂಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ತೀರಾ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ನನಗೆ. ಡೈರೆಕ್ಟರ್ಗೆ ತೋರಿಸಿ ಅಂತ ಹೇಳಿದ್ರು, ಆಯಿತು ಅಂತ. ಸರ್ಪ್ರೈಸಿಂಗ್ ಆಗಿ ಮೇ ಬಿ ಥಿಯೇಟರ್ಗೆ ನಿಮಗೂ ಸರ್ಪ್ರೈಸಿಂಗ್ ಆಗಿರಲಿ ಅಂತ ಥಿಯೇಟರಲ್ಲಿ ನೋಡಿ. ಹೌದು. ಸೊ ಬಟ್ ಕೇಳ್ತಾರಂತ ಮಾತು ಇದೆಯಲ್ಲ ಹೊರಗಡೆಯಿಂದ, ಒಂದು ರೌಂಡ್ ಎಲ್ಲೆಲ್ಲಿಂದ ಯಾರೋ ಇನ್ನೊಬ್ರಿಗೆ ಹೇಳಿ ಅವ್ರು ನನಗೆ ಹೇಳಿ ಆ ಥರ ಎಲ್ಲ ಕೇಳ್ತಿರೋ ಮಾತೆಲ್ಲ ಕೇಳಿ ಭಾಳ ಖುಷಿಲಿದ್ದೀನಿ, ಒಂಥರ ತುಂಬ ಖುಷಿಲಿದ್ದೀನಿ. ಸೊ ಆ ಒಂದು ಕ್ಯೂರಿಯಾಸಿಟಿ ಇದೆ. ಆ್ಯಂಡ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಕೆಲವೊಂದು ಆ್ಯಕ್ಟರ್ಸ್ಗಳಿಗೆ ಕೆಲವೊಂದು ಪಾತ್ರಗಳು ಮಾಡಿದ ತಕ್ಷಣ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿದೆಯಲ್ಲ. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಭುವನಂ ಗಗನಮಲ್ಲಿ ಸಿಕ್ಕಿದೆ. ಆ್ಯಂಡ್ ವೆಯ್ಟಿಂಗ್, ರಿಯಲಿ ಎಕ್ಸೈಟೆಡ್ ಆ್ಯಂಡ್ ವೆಯ್ಟಿಂಗ್. ನಾವು ಕೂಡ ಆ್ಯಕ್ಚುಲಿ ಸಿನಿಮಾ ಮಾಡೋದು ಅಂದರೆ ಅಷ್ಟು ಈಸಿ ಮಾತಲ್ಲ, ತುಂಬ ಅಂದರೆ ಕಷ್ಟ. ಅದರಲ್ಲೂ ಕೂಡ ಸಿನಿಮಾದ ಗಂಧ ಗಾಳಿನೇ ಗೊತ್ತಿಲ್ಲದೆ ಒಂದು ಸಿನಿಮಾ ಮಾಡೋದು ನಿಜವಾಗ್ಲೂ ಒಂದು ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ಸೊ ನೀವು ಬೇಸಿಕಲಿ ಪಾಲಿಟಿಕ್ಸಿಂದ ಬ್ಯಾಕ್ಗ್ರೌಂಡ್ ಇರೋದು, ಸಿನಿಮಾ ಮಾಡಬೇಕು ಅಂತ ಯಾಕೆ ಅಂದ್ಕೊಂಡಿದ್ದು? ಇಲ್ಲ ಮೇಡಮ್, ನಾನು ಆ್ಯಕ್ಚುಲ್ಲು ಯಾವಾಗಲೂ ಒಂದು 15 ಇಯರ್ಸ್ ಬ್ಯಾಕು ಯಾವುದೋ ಒಂದು ನನಗೆ ಒಂದು ಹೀರೋ ಪಾತ್ರ ಮಾಡಬೇಕು ಅಂತೇಳಿ ಕೇಳಿದರು. ಅದು ನಾವು ಒಪ್ಪಿರಲಿಲ್ಲ, ಬೇಡ ಅಂತ ಸುಮ್ಮನೆ ಆಗಿದ್ವಿ. ಮತ್ತು ನಮ್ಮ ಗಿರೀಶು ಮೂಲೆಮನೆಯವರು ಬಂದು ನನಗೆ ಸುಮಾರು ಸಲ ನೀವು ಒಂದು ಪ್ರೊಡ್ಯೂಸ್ ಮಾಡಿ ಸರ್, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ನನಗೆ ಅದು ಇಂಟ್ರೆಸ್ಟ್ ಇರಲಿಲ್ಲ. ಮತ್ತು ಕತೆ ಕೇಳಿದಾಗ ನನಗೆ ತುಂಬ ಇಷ್ಟ ಆಯಿತು. ಇಲ್ಲ, ಈ ಸಿನಿಮಾ ವರ್ಕ್ ಆಗುತ್ತೆ, ಆಯಿತು ಸರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ. ಓಕೆ, ಅಂದರೆ ಆಗ ಹೀರೋ ಮಾಡೋಕ್ಕೆ ಆಗಿಲ್ಲ ಅಂದರೆ ಈಗೇನಾದರೂ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಾ ಸರ್? ಇಲ್ಲ, ಏನೋ ಒಂದು ಪೂಜೆ ಮಾಡೋ ಪಾತ್ರ ಕೊಟ್ಟಿದ್ದಾರೆ. ಒಟ್ಟು ಆ್ಯಕ್ಟ್ ಮಾಡಿದ್ದೀರಾ ಸಿನಿಮಾದಲ್ಲಿ ನೀವು ಕೂಡ? ಓಕೆ, ನಿಮ್ಮನ್ನು ಹಾಗೆ 5 ಸೆಕೆಂಡ್ ಮಾಡಿದ್ದೀವಿ ಅಷ್ಟೇ. ಸಾಕು ಸರ್, ಒಂದು 5 ಸೆಕೆಂಡ್ ಆದರೂ ಸ್ಕ್ರೀನ್ ಮೇಲೆ ನೋಡ್ತೀವಿ ಅಲ್ಲ ನಿಮ್ಮನ್ನ. ಓಕೆ, ಹೇಳಿದ್ರಿ ಸಿನಿಮಾದಲ್ಲಿ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಮಾಡಿದ್ದೀರಿ ಅಂತ. ಹೌದು, ನಾವು ಟೀಸರಲ್ಲೂ ನೋಡಿದ್ದೀವಿ, ಒಂದು ಬುದ್ಧಿಮಾಂದ್ಯ ಆ ಥರ ಕ್ಯಾರೆಕ್ಟರ್ ಮಾಡಿದ್ದೀರಾ. ಸೊ ಅದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ? ಸ್ಪೆಷಲಿ ಏಬಲ್ಡ್, ಸ್ವಲ್ಪ ಇಶ್ಯೂಸ್ ಇರುವಂಥ ಒಂದು ಕ್ಯಾರೆಕ್ಟರು. ಚಾಲೆಂಜಿಂಗ್ ಅನ್ನೋದಕ್ಕಿಂತ ನನಗೇನಂದರೆ ಒಂದು ಥರದ ಪಾತ್ರನ ನಾನು ರೆಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಸ್ವಲ್ಪ ಅಲ್ಲಿಗೇನು ತಪ್ಪಾಗಬಾರ್ದು ಅನ್ನೋದು ಇತ್ತು. ಆ್ಯಂಡ್ ಭಾಳ ಕನ್ಫ್ಯೂಷನ್ ಇತ್ತು ನನ್ನಲ್ಲಿ ಒಳಗೆ. ನನಗೆ ಆ ಪಾತ್ರ ನನ್ನಿಂದ ಆ ಪಾತ್ರ ಮಾಡೋದಕ್ಕೆ ಸಾಧ್ಯನ ಇಲ್ವಾ ಅಂತ. ಬಿಕಾಸ್ ಸ್ವಲ್ಪ ಏನಾದರೂ ಜಾಸ್ತಿ ಆದರೆ ಓವರ್ ಅನಿಸೋದು, ಸ್ವಲ್ಪ ಕಡಿಮೆ ಆದರೆ ಅದು ಏನೂ ಮಾಡಿಲ್ಲ ಅಂತ ಅನಿಸೋದು. ಹಾಗಾಗಿ ಮಾಡೇ ಇರಲಿಲ್ಲ ಆ ಥರ ಪಾತ್ರ. ನೋಡಿದ್ದೆ ಒಂದಷ್ಟು
ಆ್ಯಕ್ಟರ್ಸ್ಗಳು ಅಂಥ ಪಾತ್ರಗಳನ್ನು ಮಾಡಿದ್ದನ್ನು ಭಾಳಷ್ಟು ನೋಡಿದ್ದೆ ಆ್ಯಂಡ್ ಒಂದಷ್ಟು ಅಬ್ಸರ್ವೇಷನ್ ಮಾಡಿದೆ. ಒಂದಷ್ಟು ವ್ಯಕ್ತಿಗಳನ್ನು ಹೋಗಿ ನೋಡಿ ಮಾತಾಡಿ ಅಬ್ಸರ್ವೇಷನ್ ಮಾಡಿದ್ದೆ. ಆ್ಯಂಡ್ ಡೈರೆಕ್ಟ್ರು ಇದ್ದಿದ್ದರಿಂದ ನನಗೆ ಒಂದು ಸ್ವಲ್ಪ ನಾನು ಅವ್ರ ಜೊತೆ ಆಲ್ರೆಡಿ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ದರಿಂದ ತೀರಾ ಫ್ರೆಂಡ್ಲಿ ಆಗಿದ್ದರಿಂದ ನನಗೆ ಅವ್ರು ತೀರಾ ಗೈಡ್ ಮಾಡಿದ್ದರಿಂದ ನನಗೆ ಅದು ಫಸ್ಟ್ ಡೇ 2-3 ದಿನ ನನಗೆ ಕನ್ಫ್ಯೂಷನ್ ಇತ್ತು. ನಾನು ಏನು ಮಾಡ್ದೆ ನನಗೆ ಗೊತ್ತಿರಲಿಲ್ಲ. ನನಗೆ ಸ್ಟಾರ್ಟಿಂಗ್ ಇದ್ದಿದ್ದೆ ಪ್ರಮೋದ್ ಅವ್ರ ಜೊತೆ ಆ್ಯಕ್ಟಿಂಗ್, ಅಂದರೆ ಪ್ರಮೋದ್ ಅವ್ರ ಜೊತೆ ಕಾಂಬಿನೇಷನ್ ಇದ್ದಿದ್ದು. ನಾನು ಏನು ಮಾತಾಡ್ತಾ ಇದ್ದೀನಿ, ಏನು ಆಗ್ತಾ ಇದೆ ಅನ್ನೋದೊಂದು ಗೇಜ್ ನನಗೆ ಸಿಕ್ಕಿರಲಿಲ್ಲ. ಸೊ ಒಂದು ಶೆಡ್ಯೂಲ್ ಆದಮೇಲೆ ನೆಕ್ಸ್ಟ್ ಶೆಡ್ಯೂಲ್ ಆಗೋ ಅಷ್ಟರಲ್ಲಿ ಗೊತ್ತಾಯಿತು. ಸೊ ಹಿಂಗೆಲ್ಲ ಮಾಡ್ಬೋದು, ಈ ಥರ ಮಾಡ್ಬೋದು ಅಂತ. ಆ್ಯಂಡ್ ಸ್ಪೆಷಲಿ ಈ ಪಾತ್ರ ತುಂಬ ನಗ್ಸುತ್ತೆ, ಅಳಿಸುತ್ತೆ, ಎಲ್ಲ ಬೇರೆ ಬೇರೆ ಒಂಥರ ಬೇರೆ ಬೇರೆ ಇಮೋಷನ್ ಹೈ, ಅಂದರೆ ಏನಾದರೂ ಎಕ್ಸ್ಟ್ರೀಮ್ ಅನ್ನೋ ಥರ ಈ ಪಾತ್ರ ಇರೋದ್ರಿಂದ ತೀರಾ ಖುಷಿ ಇದೆ. ಆ್ಯಂಡ್ ಸ್ಪೆಷಲಿ ಒಂದಷ್ಟು ಸೀಕ್ವೆನ್ಸಲ್ಲಿ ನನ್ನ ಮಗಳು ತುಂಬ ಚಿಕ್ಕವಳಿದ್ಲು ಆಗ, ಮೇ ಬಿ 8 months 9 months ಏನೋ. ಸೊ ಅವಳ ಬಾಡಿ ಲ್ಯಾಂಗ್ವೇಜ್ ಏನಿತ್ತು, ಮಗು ಥರ ಮಾಡಬೇಕು. ಅವಳ ಬಾಡಿ ಲ್ಯಾಂಗ್ವೇಜ್ ಏನಿತ್ತು ನನ್ನ ಮಗುದು ಆ ಟೈಮಲ್ಲಿ ಅವಳು ನಡೆಯೋ ಸ್ಟೈಲು ಅಥವಾ ಏನೆಲ್ಲಿತ್ತು, ನಾನು ದಿಟ್ಟೋ ಪ್ರತಿದಿನ ಅವಳನ್ನ ನೋಡ್ತಾ ಇದ್ನಲ್ಲ ನಾನು. ಸೊ ನಾನು ದಿಟ್ಟು ಅವಳು ನಡೆಯೋ ಸ್ಟೈಲು, ಅವಳು ಮಾಡೋ ಸ್ಟೈಲು, ಬಿಕಾಸ್ ಈ ಪಾತ್ರನೇ ಒಂಥರ ತೀರಾ ಮಗು, ಅಂದರೆ ಮಗು ಇನೋಸೆನ್ಸ್ ಇರುತ್ತಲ್ಲ, ಆ ಪಾತ್ರ ಇದು ತೀರಾ ಇನ್ನೋಸೆಂಟ್. ಆ್ಯಂಡ್ ಎಲ್ಲೂ ಅಲ್ಲಿ ಕಲ್ಮಶ ಇಲ್ಲ. ಏನಾದರೂ ಈಗ ಮಕ್ಕಳು ಏನಂದರೆ, ಮಕ್ಕಳು ಚೀಟ್ ಮಾಡ್ತಾರೆ, ಏನೋ ತಮಾಷೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ದೆನ್ ಅದರಲ್ಲಿ ಅಷ್ಟೇ ಇನ್ನೋಸೆನ್ಸ್ ಇರುತ್ತೆ, ಆನೆಸ್ಟಿ ಇರುತ್ತೆ. ಸೊ ಆ ಥರ ಪಾತ್ರ ಇದ್ದಿದ್ದರಿಂದ ನಾನು, ನನ್ನ ಮಗಳು 8-9 months ಅಥವಾ 1 year ಏನೋ ಇದ್ಲು. ಸೊ ನಾನು ದಿಟ್ಟು ಅವಳು ಹೇಗೆ ನಡೀತಾಳೆ, ಹೇಗೆ ಮಾತಾಡ್ತಾಳೆ, ಮಾತಾಡೋದಲ್ಲ, ಹೇಗೆ ಮಾಡ್ತಾಳೆ, ಹೇಗೆ ಆಟ ಆಡ್ತಾಳೆ, ಅದನ್ನೆಲ್ಲ ನಾನು ಸಿನಿಮಾ ಮಾಡಿದೆ. ನಾನು ಒಂದು ದಿನ ನನ್ನ ವೈಫ್ ಬಂದಿದ್ಲು ಶೂಟಿಗೆ. ನೀನು ಯಾಕೆ ಚಾರು ಈ ಥರ ಮಾಡ್ತಾ ಇದೀಯ ಅಂತ ಕೇಳಿದ್ರು. ಓ ಹಂಗೆ ಮಾಡ್ತಾ ಇದ್ದೀನ ನಾನು, ಹಂಗಾರ ಆಯ್ತು, ಚೆನ್ನಾಗಿ ಬಂದಿದೆ ಅಂತ. ಹಾಗಿದ್ರೆ ಮೊದಲು ಇನ್ಸ್ಪಿರೇಷನ್ ನಿಮ್ಮ ಮಗಳು ಅಂತ ಆಯ್ತು. 100%. ಬಿಕಾಸ್ ಆ ಟೈಮ್ ಅಂದರೆ ಎಲ್ಲರಿಗೂ ತಂದೆ ಅನ್ನೋದು ಒಂದು ಬೇರೆ ಫೀಲಿಂಗ್ ಅಲ್ಲ ಪ್ರತಿಯೊಬ್ಬರಿಗೂ. ಸೊ ನಾನು ಅದನ್ನು ಎಂಜಾಯ್ ಮಾಡ್ತಾ ಇದ್ದೆ. ಅದೇ ಟೈಮಲ್ಲಿ ಈ ಪಾತ್ರ ನಾನು ಶೂಟ್ ಮಾಡ್ತಾ ಇದ್ದಿದ್ದರಿಂದ ನನಗೆ ಅದು ತೀರಾ ಹೆಲ್ಪ್ ಆಯಿತು. ಸೊ ನೋಡಬೇಕು ಇನ್ನು ನನ್ನ ಮಗಳು ದೊಡ್ಡವಳಾದ್ಮೇಲೆ ಹೇಗೆ ರಿಲೇಟ್ ಮಾಡ್ಕೋತಾಳೆ ಈ ಪಾತ್ರಕ್ಕೆ ಅಂತ. ಅದೇ ಹೀರೋಗಳನ್ನೂ ಕೂಡ ಅವ್ರು ಮಾಡಿರೋ ಸಿನಿಮಾಗಳು ನೋಡಿದ್ದೀನಿ ಅಂತ ಹೇಳಿದ್ರು. ಯಾವ ಸಿನಿಮಾ ನೋಡಿ ಇನ್ಸ್ಪೈರ್ ಅಂತ ಆಗಿದ್ದು? ತುಂಬಾ ಸಿನಿಮಾ ನಮ್ಮ ಕನ್ನಡದಲ್ಲೇ ಸುದೀಪ್ ಸರ್ ಅವರ ಸಿನಿಮಾ, ರವಿಚಂದ್ರನ್ ಸರ್ ಅವರ ಸಿನಿಮಾ, ಕಮಲ್ ಹಾಸನ್ ಸರ್ ಅವರ ಸಿನಿಮಾ, ವಿಕ್ರಮ್ ಸರ್ ಅವರ ಸಿನಿಮಾ, ಆ್ಯಂಡ್ ಮಲಯಾಳಂ ಅಲ್ಲಿ ಶೋಭಿನ್ ಶಾಯರ್ ಅಂತ ಒಬ್ರು ಇದ್ದಾರೆ. ಅವರು ಬಹಳಷ್ಟು ಜನ ಆಕ್ಟರ್ಸ್ ಈ ಥರ ಪಾತ್ರಗಳನ್ನು ಟ್ರೈ ಮಾಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ನನಗೆ ಒಂಥರ ತೀರಾ ಈಸಿ ಆಯಿತು. ಸೊ ಎಲ್ಲರ ಪಾತ್ರಗಳನ್ನು ನಾನು ನೋಡಿರೋದ್ರಿಂದ, ಅವ್ರು ಏನೆಲ್ಲ ಮಾಡಿದ್ದಾರೆ ಅನ್ನೋದು ನೋಡಿದ್ರಿಂದ ನನಗೆ ಇನ್ಸ್ಪಿರೇಷನ್ ಅಲ್ಲೆಲ್ಲ ಎಲ್ಲ ಕಡೆಯಿಂದ ಇತ್ತು. ಆ್ಯಂಡ್ ಸ್ಪೆಷಲಿ ನನ್ನ ಮಗಳು ಇದ್ಲು, ಆದರೆ ಚಿಕ್ಕವಳಲ್ಲ. ಸೊ ಎಲ್ಲ ಇದ್ದಿದ್ದರಿಂದ ನನಗೆ ಭಾಳ ಈಸಿ ಆಯಿತು. ಆ್ಯಂಡ್ ಎಲ್ಲರನ್ನ ನೋಡಿ ನಾನು ಸುದೀಪ್ ಸರ್ನು ಕೂಡ ಮೀಟ್ ಮಾಡಿದಾಗ ನಾನು ಹೇಳಿದೆ, ಸರ್ ಈ ಪಾತ್ರ ಮಾಡುವಾಗ ನಾನು ಒನ್ ಆಫ್ ದಿ ಇನ್ಸ್ಪಿರೇಷನ್ ನೀವು ಕೂಡ ಅಂತ. ಸೊ ಅವರು ಬ್ಲೆಸ್ ಮಾಡಿದ್ರು. ಸೊ ಸರ್ ನೀವೆಲ್ಲ ಸಿನಿಮಾ ಸೆಟ್ಟಿಗೆಲ್ಲ ಹೋಗ್ತಾ ಇದ್ರ ಸರ್ ಶೂಟಿಂಗ್ ಆಗಬೇಕಾದ್ರೆ ಎಲ್ಲ ಹೋಗ್ತಾ ಇದ್ದೆ ನಾನು. ಓಕೆ, ಅಂದರೆ ಜಾಸ್ತಿ ಹೋಗಿರಲಿಲ್ಲ, ಯಾಕಂದರೆ ನಾನು ಒಂದು ಸ್ವಲ್ಪ ಇದರಲ್ಲಿ ಬ್ಯುಸಿ ಇದ್ದಿದ್ದರಿಂದ ನಾನು ಸ್ವಲ್ಪ ಕಡಿಮೆ ಹೋಗಿದ್ದೀನಿ. ಒಟ್ಟಿನಲ್ಲಿ ಎಲ್ಲ ಕಡೆ ಹೋಗಿದ್ದೀನಿ. ಹೊರಗಡೆ ಇದೆ, ನಮ್ಮದು ಕಳಸಾದಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು, ಆ ಟೈಮಲ್ಲಿ ಹೋಗಿದ್ದೆ. ಚೆನ್ನಾಗಿ ಮಾಡ್ತಾಯಿತ್ತು, ಚೆನ್ನಾಗಿ ಹೋಗಿ ಸುಮ್ಮನೆ ಹಾಗೆ ಎಲ್ಲ ಒಂದು ಕಡೆ ನೋಡ್ಕೊಂಡು ಬಂದ್ಬಿಡೋದಾ ಅಥವಾ ಏನಾದರೂ ಗೈಡೆನ್ಸ್ ಹೇಳೋದಾ, ಹೇಗೆ ಮಾಡಿ ಹಾಗೆ ಮಾಡಿ ಆ ಥರ? ಅಲ್ಲ, ಅಲ್ಲಿ ಸಮಯಕ್ಕೆ ಏನು ಬೇಕಾಗುತ್ತೋ ಅದನ್ನು ನಾವು ನಮ್ಮ ಐಡಿಯಾ ಏನಿರುತ್ತೋ ಅದನ್ನೆಲ್ಲ ಹೇಳ್ತಿದ್ರಿ. ಅವರು ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ, ಯಾಕಂದರೆ ಬೆಂಗಳೂರಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಮಾಡಿದ್ದಾರೆ. ಕಳಸ ಮಾಡಿದ್ದಾರೆ, ಕುದುರೆಮುಖ ಮಾಡಿದ್ದಾರೆ, ಮತ್ತು ಕನ್ಯಾಕುಮಾರಿ ಮಾಡಿದ್ದಾರೆ. ತುಂಬ ಏನಕ್ಕಂದರೆ ಡೈರೆಕ್ಟರ್ ಬಗ್ಗೆ ನಾವು ಹೇಳಬೇಕು, ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಈಗ ಯಾರು ನಮಗೆ ಡಿಸ್ಟ್ರಿಬ್ಯೂಟರ್ಸ್ ಒಂದು 3 ಜನ ನೋಡಿದ್ದಾರೆ, ಅವ್ರು ನೋಡ್ಬಿಟ್ಟು ಇಲ್ಲ ಇದಂತೂ ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಹಂಗಾಗಿ ನಮಗೂ ಈ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ ಅಂತೇಳಿ ಒಂದು ನಂಬಿಕೆ ಇದೆ. ನೀವು ಕತೆ ಕೇಳಿದ ತಕ್ಷಣ ಒಪ್ಕೊಂಡ್ಬಿಟ್ರಾ ಓಕೆ ಸಿನಿಮಾ ಮಾಡೋಣ ಅಂತ ಹೇಳಿ? ಕತೆ ಕೇಳಿದ ತಕ್ಷಣ ಹೊಸದಾಗಿ ಅನಿಸ್ತಾ ಇತ್ತು ನಮಗೆ. ಎಲ್ಲೂ ಒಂದು ನಿಮಿಷನೂ ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿದೆ ಸಿನಿಮಾ. ಹಂಗಾಗಿ ನಾನು ಡೈರೆಕ್ಟರ್ ಹೇಳಿದ ತಕ್ಷಣ ಒಪ್ಕೊಂಡೆ. ಸರ್ ನಾವು ಸಿನಿಮಾದ ಮುಹೂರ್ತದ ಟೈಮಲ್ಲಿ ಅದರದ್ದೆಲ್ಲ ಇಂಟರ್ವ್ಯೂಸ್ ಎಲ್ಲ ನೋಡಿದ್ವಿ. ಆಗ ಹೇಳಿದ್ರಿ ವರ್ಷಕ್ಕೊಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿ. ಆಲ್ಮೋಸ್ಟ್ 3 years ಆಗಿದೆ ಇದು ಅನೌನ್ಸ್ ಮಾಡಿ. ಸೊ ಇಷ್ಟೊಂದು ಗ್ಯಾಪ್ ಯಾಕೆ ಸರ್? 3 years ಆಗಿದೆ.
ಇಲ್ಲ ಮೇಡಮ್, ಈಗ ನಮಗೂ ಮಾಡಬೇಕು ಅಂತೇಳಿ ಖುಷಿ ಇದೆ. ಆದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಕೆಲವರು ದೊಡ್ಡವರು ಏನೋ ಡೈರೆಕ್ಟರ್ಸ್ ಇರ್ತಾರೆ, ದೊಡ್ಡ ಮಾತಾಡ್ತಾರೆ. ಮಾತಾಡಿ ನಮಗೆ ಬೇರೆ ರೀತಿಯೇ ತೊಗೊಂಡೋಗ್ತಾರೆ. ತಿಮ್ಮಪ್ಪ ಬೊಮ್ಮಪ್ಪ ಕತೆಗಳು ಹೇಳ್ತಾರೆ. ಅದಕ್ಕೆ ನಮಗೆ ಒಂದು ಸ್ವಲ್ಪ ಅವರು ಇದ್ರ ಬಗ್ಗೆ ಅಷ್ಟೊಂದು ನಂಬಿಕೆ ಆಗಲಿಲ್ಲ, ಕೆಲವರು ಡೈರೆಕ್ಟರ್ ಬಗ್ಗೆ. ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು. ಈಗ ನಾವು ಅಯೋಗ್ಯ 2 ಅಂತ ಹೇಳ್ಬಿಟ್ಟು ಈಗ ಒಂದು ಅನೌನ್ಸ್ ಮಾಡಿದ್ವಿ. ಆಲ್ರೆಡಿ 30% ಶೂಟಿಂಗ್ ಮುಗಿದಿದೆ. ನೆಕ್ಸ್ಟು ನೋಡೋಣ, ಒಳ್ಳೆ ವ್ಯಕ್ತಿಗಳ ಜೊತೆ ನಾವು ಸಿನಿಮಾದಲ್ಲಿ ಜರ್ನಿ ಮಾಡಬೇಕು ಅಂತೇಳಿ ಇದೆ. ಒಳ್ಳೆ ವ್ಯಕ್ತಿಗಳು, ಡೈರೆಕ್ಟರ್ಗಳು, ಒಳ್ಳೆ ಹೀರೋಗಳು ಸಿಗಬೇಕು. ಯಾಕಂದರೆ ಹೀರೋಗಳು ಅಷ್ಟೇ, ನಾವು ಬೆಳೆಯೋವರೆಗೂ ಒಂಥರ ಇರ್ತಾರೆ, ಬೆಳೆದ ಮೇಲೆ ಒಂಥರ ಆಗೋಗ್ಬಿಡ್ತಾರೆ. ಅವ್ರ ಹಿಂದೆ ದಾರಿ ಏನು, ನಾವು ಹಿಂದಕ್ಕೆ ಏನು 10 ವರ್ಷದ್ದು 15 ವರ್ಷದ ಹಿಂದೆ ಯಾವ ರೀತಿ ಬೆಳೆದಿರ್ತೀವಿ ಅದನ್ನು ಬಿಟ್ಬಿಡ್ತಾರೆ. ಬೆಳೆದಾದ್ಮೇಲೆ ಒಂದು ರೀತಿ ಮಾತ್ರ, ಅಂದರೆ ಎಲ್ರಿಗೂ ಹೇಳ್ತಲ್ಲ ನಾನು, ಕೆಲವೊಬ್ಬರಿಗೆ. ಹಂಗಾಗಿ ಅದನ್ನೆಲ್ಲ ಸೆಟ್ ಆಗಬೇಕು, ನಮಗೆ ಡೈರೆಕ್ಟರ್ ಸೆಟ್ ಆಗಬೇಕು, ಹೀರೋಗಳು ಸೆಟ್ ಆಗಬೇಕು. ಎಲ್ಲ ಸೆಟ್ ಆದಮೇಲೆ ಅದನ್ನು ಯಾವಾಗ ಹೆಂಗೆ ಬರುತ್ತೋ ಹಂಗೆ ನಡ್ಕೊಳ್ತಾ ಹೋಗ್ತೀವಿ. ಇನ್ನು ಅದೇ ಈ ಮೂವಿ ರಿಲೀಸ್ ಆಗೋಕ್ಕೂ ಮುಂಚೆನೇ ಒಂದು ದೊಡ್ಡ ಸ್ಟಾರ್ ಮೂವಿನೇ ಅನೌನ್ಸ್ ಮಾಡಿದ್ದೀರಾ, ಅಯೋಗ್ಯ 2. ಅದು ಹಿಟ್ ಆಗಿರೋ ಮೂವಿಯ ಸೀಕ್ವೆಲ್. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಅದ್ರ ಬಗ್ಗೆ ನನಗೆ ನೋಡಿ, ಮಹೇಶ್ ಬಂದು ನನಗೆ ಕತೆ ಹೇಳಿದ ತಕ್ಷಣ ಸಡನ್ನಾಗಿ ನನಗೆಲ್ಲೋ ಒಂದು ಇದು ಹೊಡೆಯುತ್ತೆ, ಇಲ್ಲ ಈ ಕತೆ ಮಾಡೋಣ ಅಂತ ಹೇಳ್ಬಿಟ್ಟು. ಅವ್ರು ಬಂದು ಹೇಳಿದ ತಕ್ಷಣ ಇಲ್ಲ ಮಾಡೋಣ. ಬರೀ ನನಗೆ ಅವ್ರು ಬಂದು ಹೇಳಿದ ಮೇಲೆ 1.5 ತಿಂಗಳು 2 ತಿಂಗಳಾಯಿತು. ಆಲ್ರೆಡಿ 30% ಸಿನಿಮಾ ಮುಗಿಸ್ಬಿಟ್ಟಿದ್ದೀವಿ. ಆ ರೀತಿ ನಮ್ಗೆ ನೆಕ್ಸ್ಟು ಅದೇ ರೀತಿ ಯಾವ್ದು ಓಕೆ ಆಗುತ್ತೋ ನೋಡ್ಕೊಂಡು ಮಾಡ್ತೀವಿ. ಸರ್ಗೂ ಈ ನೇಮಿಗೂ ಮೂವಿ ಹೆಸರಿಗೂ ಒಂದು ಕನೆಕ್ಟಿವಿಟಿ ಇದೆ ಅಲ್ವಾ ಸರ್? ಅದಕ್ಕೆ ಒಪ್ಕೊಂಡ್ರ ಏನಾದರೂ? ಮೂವಿ ಹೆಸರಿಗೂ ನಿಮ್ಮ ಹೆಸರಿಗೂ ಕರೆಕ್ಟಾಗಿ ಆದ್ಮೇಲೆ ಅವ್ರ ಹೆಸರು ಇಟ್ಟಿರೋದು. ಹೌದಾ? ಓಕೆ. ಅದು ನನಗೂ ಗೊತ್ತಾಗಿಲ್ಲ ಫಸ್ಟು. ಆಮೇಲೆ ನಾನು ಯೋಚನೆ ಮಾಡಿದಾಗ ಹೌದಲ್ಲ, ನನ್ನ ಹೆಸರೇ ಇಟ್ಕೊಂಡಿದ್ದಾರೆ ಡೈರೆಕ್ಟ್ರು, ಅಷ್ಟು ಲವ್ ಇದೆ ನನ್ನ ಮೇಲೆ ಅಂತ. ಏನಾದ್ರು ಸಜೆಷನ್ ಕೊಟ್ರ ನೀವು ಈ ತರ ನನ್ನ ಹೆಸರು? ಇಲ್ಲ, ನಾನು ಕೊಟ್ಟಿರೋ ಸಜೆಷನ್ ಅಲ್ಲ ಇದು. ಟೈಟಲ್ ಆಬ್ವಿಯಸ್ಲಿ ಅಪ್ಪು ಸರ್ ಸಿನಿಮಾ ಹಾಡಿನ ಒಂದು ಟೈಟ್ಲ್ ಇದು. ಚೆನ್ನಾಗಿದೆ, ಟೈಟ್ಲು ಚೆನ್ನಾಗಿದೆ. ನನ್ನ ಹೆಸರಿಗೂ ಮ್ಯಾಚ್ ಆಯಿತು ಆ್ಯಂಡ್ ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ ಕೂಡ. ಸೊ ಎಲ್ಲನೂ ಮ್ಯಾಚ್ ಆಗಿದೆ. ಸೊ ಖುಷಿನೇ. ಹೌದು. ಹಾಗಿದ್ರೆ ಸಿನಿಮಾದಲ್ಲಿ ನಿಮಗೆ ಎಷ್ಟು ಸಾಂಗ್ಸ್ ಅಂತ ಇದೆ ಸರ್? ನೀವು ಎಷ್ಟು ಸಾಂಗಲ್ಲಿದ್ದೀರಾ ಸಿನಿಮಾದಲ್ಲಿ? ಹಾಗೇನಿಲ್ಲ, 3 ಟೋಟಲ್ 5 ಸಾಂಗು. ಅದರಲ್ಲಿ 3 ಸಾಂಗಲ್ಲಿ ನಾನಿದ್ದೀನಿ. ಅವ್ರು ಇದ್ದೀನಿ ಅನ್ನೋದಕ್ಕಿಂತ ಹೀರೋ ಅಂದ್ರೆ ಹೀರೋಗೆ ಅಂದ್ರೆ ಒಂದು ಸಾಂಗ್ ಕೊಡ್ತಾರೆ, ಅದರಿಂದನೇ ಒಂದು ಅವರು ಹೈಲೈಟ್ ಆ ತರ ಇರುತ್ತೆ ಅಲ್ಲ? ಸೊ ಆ ರೀತಿ ಇಲ್ಲ, ನಾನು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಸ್ ಅನ್ ಆಕ್ಟರ್ ನಾನು ಹೀರೋ ಅನ್ನೋ ಕಾನ್ಸೆಪ್ಟ್ ನ ಬಿಲೀವ್ ಮಾಡಲ್ಲ. ನಾನು ಒಂದು ಪಾತ್ರ ಪ್ರತಿ ಸಿನಿಮಾದಲ್ಲಿ, ನಾನು ಪ್ರತಿ ಸಿನಿಮಾ ನೋಡಿದ್ರು ಅದರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಅಂತ ಅನ್ಸುತ್ತೆ ನನಗೆ. ಸ್ಪೆಷಲಿ ನನಗೆ ಈ ಥರ ಇರಬೇಕು, ಆ ಥರ ಇರಬೇಕು, ಅದು ಇಷ್ಟು ಆ್ಯಕ್ಷನ್ ಇರಬೇಕು, ಅದೇ ಇರಬೇಕು ಇಲ್ಲ. ನನ್ನ ಪಾತ್ರ ಮಾಡಿದ್ಮೇಲೆ ಆ ಪಾತ್ರ ಎಷ್ಟು ಎಫೆಕ್ಟ್ ಮಾಡುತ್ತೆ ಆಡಿಯನ್ಸಿಗೆ. ಸಿನಿಮಾ ನೋಡಿದಾಗ ನಾನು ವಾಟ್ ಐ ಬಿಲೀವ್ ಇಸ್, ಸಿನಿಮಾ ನೋಡಿದಾಗ ಆ ಕತೆ, ಆ ಒಂದು ಪಾತ್ರ ನೋಡ್ಗನಲ್ಲಿ ಏನಾದರೂ ಚೇಂಜ್ ತರಬೇಕು, ಅಥವಾ ನೋಡ್ಗನಲ್ಲಿ ಏನಾದರೂ ಒಂದು ಏರ್ಪೇರ್ ಮಾಡಬೇಕು. ಒಂದು BP ನೋ ಶುಗರೋ ಎಲ್ಲ ಮೇಲೆ ಕೆಳಗೆ ಆಗಬೇಕು ನೋಡಿದ ತಕ್ಷಣ. ಸೊ ಆ ಥರ ಬಿಲೀವ್ ಮಾಡ್ತೀನಿ. ಆ್ಯಂಡ್ ಫಾರ್ಮುಲಾ ಏನಿದೆ ಅಂದರೆ ಇಷ್ಟು ಫೈಟು, ಇಷ್ಟು ಸಾಂಗು, ಅದೆಲ್ಲ ನನಗೆ ಮ್ಯಾಟರ್ ಆಗಲ್ಲ. ಬಿಕಾಸ್ ಎಂಡ್ ಆಫ್ ದಿ ಡೇ ಸಿನಿಮಾ ನೋಡಿದ್ಮೇಲೆ ಏನಾದರೂ ಒಂದು ಬದಲಾವಣೆ ಆಗಬೇಕು, ಆಡಿಯನ್ಸಲ್ಲಿ ಏನಾದರೂ ಚೇಂಜ್ ಆಗಬೇಕು, ಏನಾದರೂ ಸಿಗಬೇಕು ಅವರಿಗೆ. ಸೊ ಅದು ಈ ಪಾತ್ರದಲ್ಲಿ 100% ಇದೆ ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ಆ ಪ್ಯಾರಾಮೀಟರ್ಸ್ ಎಲ್ಲ ಏನೂ ನೋಡಿಲ್ಲ. ಆ್ಯಂಡ್ ಹೀರೋ ಅನ್ನೋ ಇದು ಕೂಡ ನೋಡಿಲ್ಲ. ಏನಂದರೆ ಎಂಡ್ ಆಫ್ ದಿ ಡೇ ಒಂದು ಒಳ್ಳೆ ಕತೆ ಇರಬೇಕು, ಆ ಪಾತ್ರ ಏನಾದರೂ ಒಂದು ಎಫೆಕ್ಟ್ ಮಾಡಬೇಕು ಕತೆಗೆ ಆ್ಯಂಡ್ ಆಡಿಯನ್ಸಿಗೆ. ಸೊ ಅದು ಈ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಆಗಿದೆ ಅನ್ನೋ ನಂಬಿಕೆ ನನಗಿದೆ. ಸೊ ಅದು 3 ಸಾಂಗಲ್ಲಿ ನಾನಿದ್ದೀನಿ. ಆ್ಯಂಡ್ 5 ಸಾಂಗ್ ತುಂಬ ಚೆನ್ನಾಗಿದೆ. ಗುಮ್ಮಿನೇನಿ ಅವರು, ವಿಜಯ್ ಅವರು ಮಾಡಿರೋ ಸಾಂಗ್ಸ್ಗಳು ಪ್ರತಿಯೊಂದು ಸಾಂಗ್, ಎಸ್ಪೆಷಲಿ ನಮ್ಮ ನಿರ್ದೇಶಕರಿಗೆ ಸಾಂಗ್ ಅಭಿರುಚಿ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಏನೇ ಸಾಂಗ್ ಮಾಡಿದ್ರು ಚೆನ್ನಾಗೇ ಮಾಡ್ತಾರೆ. ಆ್ಯಂಡ್ ಒಂದು ಸಾಂಗ್ ವಿಷಯದಲ್ಲಂತೂ ನಾನು ಅವರು ತುಂಬ ಜಗಳನೇ ಆಡಿದ್ವಿ, ಹಿಂಗೆ ಬೇಕು ಅಂತ. ಆ್ಯಂಡ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಸೊ ರಿಯಲಿ ಹ್ಯಾಪಿ. ಅದೇ ಭುವನಂ ಗಗನಂ ಅಂತ ಸಿನಿಮಾ ಹೆಸರಿದೆ. ಸೊ ಭೂಮಿ ಯಾರು, ಗಗನ ಯಾರು ನಿಮ್ಮ ಸಿನಿಮಾದಲ್ಲಿ? ಭುವನಂ ಗಗನಂ ಅಂದರೆ ಭೂಮಿ ಆಕಾಶ ಅದೇ ತಾನೇ ನಾವು ನೋಡೋದು, ಅದನ್ನೇ ನಮ್ಮ ಕಣ್ಣಿಗೆ. ಆಕಾಶ ಅಂತೂ ಕಾಣೋದಿಲ್ಲ, ಬಟ್ ಇದೆ ಅನ್ನೋದು ನಮಗೆ ಒಂದು ಇದು ಇರೋದ್ರಿಂದ. ಸೊ ಭೂಮಿ ಮತ್ತು ಆಕಾಶದ ನಡುವೆ ಏನೆಲ್ಲ ಇದೆಯೋ ಅದೆಲ್ಲ ಈ ಸಿನಿಮಾದಲ್ಲಿ ಇದೆ ಅಂತ ಒಂದು ಕಾನ್ಸೆಪ್ಟು. ಏನಂದರೆ ಇಲ್ಲಿ ಫ್ಯಾಮಿಲಿ ಇಮೋಷನ್ ಇದೆ, ಫ್ರೆಂಡ್ಶಿಪ್ ಇದೆ, ಲವ್ ಇದೆ, ಆ್ಯಕ್ಷನ್ ಇದೆ, ಕಾಮಿಡಿ ಇದೆ,
ಅಳಬೇಕೋ ಅಳೋ ಥರನೂ ಇದೆ. ಸೊ ಎಲ್ಲ ಇರೋದ್ರಿಂದ ಯೂಶ್ವಲಿ ಒಂದು ಸಿನಿಮಾ ಅಂದಮೇಲೆ ಕೆಲವರಿಗೆ ಆ್ಯಕ್ಷನ್ ಇಷ್ಟ ಇರುತ್ತೆ, ಕೆಲವರಿಗೆ ಫ್ಯಾಮಿಲಿ ಸೆಂಟಿಮೆಂಟ್ ಇಷ್ಟ ಇರುತ್ತೆ, ಕೆಲವರಿಗೆ ಕ್ಲಾಸ್ ಸಿನಿಮಾ ಇಷ್ಟ ಇರುತ್ತೆ, ಕೆಲವರಿಗೆ ಮಾಸ್ ಸಿನಿಮಾ ಇಷ್ಟ ಇರುತ್ತೆ. ಸೊ ಅದೆಲ್ಲ ಇದೆಯಲ್ಲ, ಸೊ ಇದು ಡೈರೆಕ್ಟ್ರು ಏನು ಡಿಸೈಡ್ ಮಾಡಿದ್ರು ಅಂತ ಹೇಳಿದ್ರೆ, ಯಾರಿಗೂ ಬೇಜಾರು ಮಾಡೋದು ಬೇಡ. ಈ ಸಿನಿಮಾದಲ್ಲಿ ಎಲ್ಲ ಎಲ್ಲ ಹಾಕೋಣ, ಯಾರು ಇಲ್ಲಿ ಬಂದು ಸಿನಿಮಾ ಮುಗಿದ್ಮೇಲೆ ಗುರು ಇದು ಇಲ್ಲ ಅಂತ ಹೇಳಂಗಿಲ್ಲ. ಸರ್ ಕೂಡ ಆಡಿಯನ್ಸ್ ಬಂದು ಎಲ್ಲೇ ಒಂದು ನಿಮಿಷನೂ ಬೇಜಾರಾಗೈತೆ ಅಂತೇಳಿ ಯಾರೂ ಹೇಳಕ್ಕೆ ಚಾನ್ಸಸ್ ಇಲ್ಲ. ಆ ಥರ ಇದೆ ಸಿನಿಮಾ. ಸರ್ ಕೂಡ ಹೇಳಿದ್ರಿ ಆ್ಯಕ್ಟರ್ಸ್ ಆಗಲಿ ಡೈರೆಕ್ಟರ್ ಆಗಲಿ ಅದ್ರಲ್ಲಿ ಚಾಯ್ಸ್ ಮಾಡೋದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ. ಸೊ ಆ್ಯಕ್ಟರ್ಸ್ ಸೆಲೆಕ್ಷನಲ್ಲಿ ನೀವು ಏನಾದ್ರು ಸಜೆಷನ್ ಕೊಟ್ಟಿದ್ರೆ, ಅವ್ರು ತಗೊಳ್ಳಿ ಇವ್ರು ತಗೊಳ್ಳಿ ಅವ್ರು ಇರಲಿ ಅಂತ ಹೇಳಿ? ನಾನೇ ಸೆಲೆಕ್ಟ್ ಮಾಡಿರೋದು. ಓ ಹೌದಾ? ಹೀರೋಗಳನ್ನ ಹೀರೋಯಿನ್ಸ್ ನಾನೇ ಸೆಲೆಕ್ಟ್ ಮಾಡಿರೋದು. ಓಕೆ. ಏನಕ್ಕೆ ಅಂದರೆ ಇವ್ರು ದಿಯಾ ಫಿಲಮ್ಮು ಇವರು ಯಾವ ರೀತಿ ಇತ್ತು ಅಂತೇಳಿ ಎಲ್ರಿಗೂ ಗೊತ್ತಿದೆ. ಮತ್ತು ಅವರು ರತ್ನನ್ ಪ್ರಪಂಚ ಒಂದು ಸಿನಿಮಾ ನೋಡಿದ್ದೆ, ಯಾರು ಪ್ರಮೋದ್ದು. ಈಗ ಇವರು ಒಳ್ಳೆ ನಮ್ಮ ಯೂತಲ್ಲಿ ಒಳ್ಳೆ ಹೀರೋಗಳು ಅಂತೇಳಿ ಹೇಳ್ಬೋದು. ಈಗ ಇವ್ರಿಗೊಂದು ಬ್ರೇಕ್ ಬೇಕು. ಈ ಸಿನಿಮಾದಿಂದನೇ ಇವ್ರಿಗೆ ಒಳ್ಳೆ ಒಂದು ಹೆಸರು ಬರುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಓಕೆ, ನೀವು ಏನು ಅಂದ್ಕೊಂಡು ಚಾಯ್ಸ್ ಮಾಡ್ಕೊಂಡಿದ್ದೀರೋ ಅದೇ ರೀತಿ ಅಭಿನಯ ಮಾಡಿದ್ದಾರೆ ಅಲ್ಲ? 100% ಮಾಡಿದ್ದಾರೆ, ಅದಕ್ಕಿಂತ ಜಾಸ್ತಿನೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನೀವು ನೋಡಿ, ಸಿನಿಮಾ ನೋಡಿ. ಖಂಡಿತ ನೋಡ್ತೀವಿ ಸರ್, ಖಂಡಿತ ರಿವ್ಯೂ ಕೊಡಿರಂತೆ. ಖಂಡಿತ ನೋಡ್ತೀವಿ. ಇಷ್ಟೊಂದು ಹೊಗಳಿ ಹೇಳ್ತಿದ್ದಾರೆ, ಏನ್ ಅನ್ನಿಸ್ತದೆ ಅದ್ರ ಬಗ್ಗೆ ಕೇಳೋಕೆ? ಅದೇ ಹೇಳಿದ್ನಲ್ಲ, ಖುಷಿ ಇದೆ ಅಂದ್ರೆ ಎಲ್ಲಾ ಕಡೆಯಿಂದ. ಸರ್ ಅಂತಲ್ಲ, ಸರ್ ಆದ್ರೆ ನಮ್ ಸಿನಿಮಾದವ್ರೆ, ಹೊರಗಡೆಯಿಂದ ನೋಡಿರೋರೆಲ್ರು ಟೆಕ್ನಿಷಿಯನ್ಸ್ ಸ್ಪೆಷಲಿ. ಸೊ ಆ ಥರ ಒಂದು ಮಾತು, ಈ ಗಾಸಿಪ್ ಎದ್ದೇಳ್ತಲ್ಲ, ಸೊ ಆ ಥರ ಗಾಸಿಪ್ ಎದ್ದೇಳಿದೆ ನಮ್ಮ ಸಿನಿಮಾ ಬಗ್ಗೆ. ಚೆನ್ನಾಗಿದೆ, ಈ ಥರ ಇದೆ, ಆ ಥರ ಇದೆ, ಈ ಥರ ಇದೆ ಅಂತ. ಸೊ ರಿಯಲಿ ಹ್ಯಾಪಿ. ಅದೆಲ್ಲ ಕೇಳುವಾಗ ಬಹಳ ಖುಷಿ ಕೊಡ್ತಾ ಇದೆ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಸಿನಿಮಾ ರಿಲೀಸ್ ಆಗಿ ಆಡಿಯನ್ಸ್ ಯಾವ ಥರ ರೆಸ್ಪಾಂಡ್ ಮಾಡ್ತಾರೆ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಸ್ಪೆಷಲಿ ಫಸ್ಟ್ ಡೇ ಅಂತೂ ನಾನು ಸ್ಕ್ರೀನ್ ನೋಡಲ್ಲ, ಆಡಿಯನ್ಸ್ ನೋಡ್ತೀನಿ ತಿರ್ಗ್ಬಿಟ್ಟು, ಏನು ಮಾಡ್ತಾ ಇದ್ದಾರೆ. ಹೌದು, ಸ್ಕ್ರೀನ್ ಪಕ್ಕ ನಿಂತು ಆಡಿಯನ್ಸ್ ರಿಯಾಕ್ಷನ್ ಎಲ್ಲ ಅಬ್ಸರ್ವ್ ಮಾಡ್ತೀರಿ. ಒಂಥರ ಫಾರ್ ಅನ್ ಆಕ್ಟರ್ ಅಥವಾ ಡೈರೆಕ್ಟರ್ ಅಥವಾ ಪ್ರೊಡ್ಯೂಸರ್, ಸಿನಿಮಾ ಇರೋರಿಗೆ ಆಡಿಯನ್ಸ್ ರಿಯಾಕ್ಷನ್ ಇದೆಯಲ್ಲ, ಅದು ತುಂಬ ಮುಖ್ಯ. ಆ್ಯಂಡ್ ತೀರಾ ಎಕ್ಸೈಟೆಡ್ ಆಗಿರ್ತೀವಿ ನಾವು, ಯಾವ ಥರ ರಿಯಾಕ್ಟ್ ಮಾಡ್ಬೋದು ಅಂತ. ಸೊ ನಾನಂತೂ ಭಾಳ ಎಕ್ಸೈಟೆಡ್ ಆಗಿದ್ದೀನಿ. ಪ್ರೀಮಿಯರ್ ಶೋ ದಿವಸ ನಾನು ಆ ಕಡೆ ಸ್ಕ್ರೀನ್ ಹತ್ರ ಎಲ್ಲಾದರೂ ಆಕ್ಚುಲಿ ಅದೇ ಸ್ಟೂಡೆಂಟ್ಸ್ ಎಕ್ಸಾಮ್ ಬರ್ದಿ ರಿಸಲ್ಟಿಗೆ ವೆಯ್ಟ್ ಮಾಡ್ತಾರಲ್ಲ, ಸೇಮ್ ಫೀಲ್ ಇರುತ್ತೆ. ಹೌದು ಸರ್, ಇತ್ತೀಚೆಗೆಲ್ಲ ನೀವು ಮಲ್ಟಿ ಸ್ಟಾರ್ ಮೂವಿಯಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದೀರಾ. ಶಿವಣ್ಣ ಸರ್ ಇರ್ಬೋದು, ಡಾಲಿ ಸರ್ ಇರ್ಬೋದು, ಅವ್ರ ಜೊತೆಲ್ಲ ಅದು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿದೆ? ಸೂಪರ್ ಎಕ್ಸ್ಪೀರಿಯನ್ಸ್, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಅಂದರೆ ಸ್ಪೆಷಲಿ ನಾನು ಲಕ್ಕಿ ಅಂತ ಫೀಲ್ ಮಾಡ್ತೀನಿ. ಬಿಕಾಸ್ ದಿಯಾ ಆದ ತಕ್ಷಣ ಅಂದರೆ ಏನೇ ಆದರೂ ನಾನೀಗ ನ್ಯೂ ಕಮರೇ. ಸೊ ಸಡನ್ನಾಗಿ ಅಂಥ ಲೆಜೆಂಡ್ ಜೊತೆ, ಡಾಕ್ಟರ್ ಶಿವರಾಜ್ ಕುಮಾರ್ ಅನ್ನುವಂಥ ಲೆಜೆಂಡ್ ಜೊತೆ ನನಗೆ ಪರ್ಫಾರ್ಮ್ ಮಾಡೋದಕ್ಕೆ ಸಿಕ್ಕಿರೋದೇ ನನಗೆ ದೊಡ್ಡ ಲಕ್. ಆ್ಯಂಡ್ ಅವರು ನನ್ನನ್ನು ಶೂಟ್ ಟೈಮಲ್ಲಾಗಿರಲಿ, ಪ್ರಮೋಷನ್ ಟೈಮಲ್ಲಾಗಿರಲಿ, ಇನ್ನೊಬ್ಬ ನ್ಯೂ ಕಮರ್ ಅಂತ ಇದು ಮಾಡಿದೆ. ಪ್ರತಿಯೊಂದು ಯಾರೋ ಒಂದು ಮೊದಲಿಂದ ಪರಿಚಯ ಇದ್ದ ತಮ್ಮ ಅನ್ನೋ ಥರ ನೋಡಿಕೊಂಡ್ರು, ಆ ಸ್ಪೇಸ್ ಕೊಟ್ಟರು. ಧನಂಜಯ್ ಸರ್ ಕೂಡ ಅಷ್ಟೇ. ಸೊ ಒಂಥ ಲೈಫಲ್ಲಿ ಮರೆಯೋಕ್ಕೆ ಆಗದೇ ಇರುವಂತಹ ಕ್ಷಣಗಳಂತ ಇರುತ್ತಲ್ಲ, ಸೊ ಅದರಲ್ಲಿ ಇದು ಒಂದು. ಹೌದು, ಆ್ಯಕ್ಚುಲಿ ಇತ್ತೀಚೆಗೆ ಸಿನಿಮಾ ಎಲ್ಲ ಮಾಡೋಕ್ಕೆ ತುಂಬಾ ಹೆದರ್ತಾರೆ. ಸೊ ಅಂಥದ್ರಲ್ಲಿ ಸಿನಿಮಾನು ಮಾಡಿದ್ದೀರಾ. ಸೊ ನೀವೆಷ್ಟು ಸೇಫ್ ಇದ್ದೀರಾ ಸರ್ ಈ ಸಿನಿಮಾಯಿಂದ? ಮೇಡಮ್, ಈಗ ಯಾವುದೇ ಒಂದು ನಾವು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಏನು ಬೇಕು ಅದನ್ನು ಮಾಡೋವಂಥ ಕರ್ತವ್ಯ ನಮ್ಮದು. ಫಲ ಆ ದೇವ್ರಿಗೆ ಬಿಟ್ಟಿರ್ತೀವಿ. ಇದನ್ನು ನೋಡಿ, ಈಗ ಸಿನಿಮಾ ಇದು ಮಾಡಿದ್ದೀವಿ, ಇದನ್ನು ಎಲ್ಲಿವರೆಗೂ ತೊಗೊಂಡೋಗ್ಬೇಕು, ಇದಕ್ಕೆ ಯಾವ ರೀತಿ ನಾವು ಇದು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತೀವಿ. ಫಲ ಅದನ್ನು ಬಿಟ್ಟು ಯಾವ ಬಿಸ್ನೆಸ್ಸಲ್ಲಿ ನಮಗೆ ಪ್ರತಿಫಲ ಪಡಿತೀವಿ, ದೇವ್ರು ಕೊಡಬೇಕು, ನಾವು ತೊಗೊಬೇಕು. ಹಾಗಾಗಿ ಅದನ್ನು ನಂಬಿರೋ ನಾನು, ನಾವು ಕೆಲಸಕ್ಕೆ ಏನು ಬೇಕೋ ಅದನ್ನು ನಾವು ಮಾಡ್ತಾಯಿದ್ದೀವಿ. ಮುಂದೆ ನೋಡೋಣ. ನೀವು ಸಿನಿಮಾ ಮಾಡಬೇಕು ಅಂದ್ಕೊಂಡಾಗ ನೀವು ಏನಾದ್ರು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದುಂಟಾ? ಫಸ್ಟ್ ಟೈಮ್ ಸಿನಿಮಾ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಯಾರಿಗಾರು ಹೋಗಿ ಸಜೆಷನ್ ಕೇಳಿದ್ದ ಅಥವಾ ಏನು ಎತ್ತಾ ಪ್ರಿಪ್ರೇಷನ್ ನೀವೆಲ್ಲ ಮಾಡಿದ್ದೀರಾ? ನಾನು ಯಾರನ್ನೂ ಕೇಳಲ್ಲ. ನನ್ನ ಸಜೆಷನ್ ಏನಿದೆಯೋ ನನ್ನ ಮೈಂಡು ನಾನು ಅಷ್ಟೇ. ಬೇರೆಯವ್ರನ್ನ ಕೇಳಿದ್ದು ಯಾವತ್ತಿಗೂ ನಾನು ಕೇಳೋದು ಇಲ್ಲ. ಹೇಳ್ತಾ ಇದ್ರೆ ಹ್ಞೂ ಅಂತೀವಿ ಅಷ್ಟೇ ನಾವು. ಅದನ್ನು ಯಾವುದೇ ಚೆನ್ನಾಗಿದ್ರೆ ತೊಗೊಳ್ತೀನಿ, ಇಲ್ಲದೇ ಇದ್ರೆ ತೊಗೊಳಲ್ಲ. ನಂದೇ ಫೈನಲ್. ಆ ರೀತಿ ನಾವು ಬೆಳೆದು ಬಂದಿರೋದು. ಇದೇ ಅಂತಲ್ಲ, ನಾನು ಏನೇ ಬಿಸ್ನೆಸ್ ಮಾಡಿರಲಿ, ಯಾವುದೇ ರೀತಿ ಇರಲಿ, ನನ್ನ ಮಾತು ನಾನು ಕೇಳೋದು. ಓಕೆ, ಈ ಸಿನಿಮಾದು OTT ರೈಟ್ಸು, TV ರೈಟ್ಸು ಅದೆಲ್ಲ ಸೇಲ್ ಆಗಿದೆಯಾ ಸರ್? ಇಲ್ಲ ಮೇಡಮ್, ಈಗ ನಮ್ಮದು ಇದು ಸಾಂಗ್ಸ್ ಒಂದು ಆಗಿದೆ, ಇನ್ನು ಮಿಕ್ಕಿದ್ದಲ್ಲ ಈಗ ಆಲ್ರೆಡಿ ಮಾತಾಡ್ತಾ ಇದ್ದೀವಿ, ಆಗುತ್ತೆ.
ಓಕೆ, ಟ್ರಾವೆಲಿಂಗ್ ಕಂಟೆಂಟ್ ಇರೋ ಸಿನಿಮಾ ಅಂತ ಕೇಳಿದ್ದೀವಿ, ನೋಡಿದ್ದೀವಿ ಕೂಡ, ಸಾಂಗ್ಸಲ್ಲೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲೆಲ್ಲೆಲ್ಲ ಟ್ರಾವೆಲ್ ಮಾಡಿದ್ರಿ? ತುಂಬ ಕಡೆ ಟ್ರಾವೆಲ್ ಮಾಡಿದ್ವಿ. ಹಾಂ. ಕಳಸ, ಆನ್ ದ ವೇ ಕನ್ಯಾಕುಮಾರಿ, ಆಮೇಲೆ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಒಂದಷ್ಟು ಜಾಗಗಳು, ತುಂಬ ಕಡೆ ಇದೆ. ಬೇರೆ ಬೇರೆ ಜಿಯೋಗ್ರಫಿ ಇದೆ ನಮ್ಮ ಸಿನಿಮಾದಲ್ಲಿ, ಅದು ಭಾಳ ಖುಷಿ. ಸಿಟಿ ಇದೆ, ಆ ಕಡೆ ಹಳ್ಳಿ ಇದೆ. ನನ್ನ ಪೋರ್ಷನ್ ಎಲ್ಲ ಹಳ್ಳೀಲಿ ಶೂಟ್ ಆಗಿರೋದು, ಕಳಸದಲ್ಲಿ. ಅದ್ಭುತ ಲೊಕೇಶನ್ಸ್, ತುಂಬ ಚೆನ್ನಾಗಿರೋ ಲೊಕೇಶನ್. ನಾನು ಭಾಳಷ್ಟು ಸಾಂಗ್ ರಿಲೀಸ್ ಆದಾಗಲೇ ಭಾಳಷ್ಟು ಜನ ಕೇಳಿ ಎಲ್ಲಿ ಶೂಟ್ ಮಾಡಿದ್ರು ಇದು ಅಂತ. ನಮ್ಮದೇ ಕರ್ನಾಟಕದೇ ಕಳಸ ದಲ್ಲಿ ಶೂಟ್ ಮಾಡಿದ್ದೀವಿ. ಪ್ರತಿಯೊಂದು ಲೊಕೇಶನ್ ಕೂಡ ಅಷ್ಟು ಅದ್ಭುತವಾಗಿ ಚೆನ್ನಾಗಿ ನಮ್ಮ DOP ಆಗಿರಲಿ, ನಿರ್ದೇಶಕರಾಗಿರಲಿ ಸೆಲೆಕ್ಟ್ ಮಾಡಿರುವಂತಹ ಲೊಕೇಶನ್ಸು ಒಂದು ರೀತಿ ಕತೆ ಹೇಳ್ತಾ ಇತ್ತು ಪ್ರತಿಯೊಂದು ಕೂಡ. ಆ್ಯಂಡ್ ಕನ್ಯಾಕುಮಾರಿವರೆಗೂ ನಾವು ಶೂಟ್ ಮಾಡಿದ್ರಿಂದ ಒಂದು ತೀರಾ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೂ ಪ್ರಮೋದ್ ಅವ್ರಿಗೂ. ಸೊ ಸ್ಟಾರ್ಟಿಂಗ್ ಪೋರ್ಷನ್ನೇ ನಾವು ಶೂಟ್, ನಂದು ಪ್ರಮೋದ್ ಅವ್ರದ್ದು ಆಲ್ರೆಡಿ ಶೂಟ್ ಮುಗ್ದಿತ್ತು. ನನ್ನ ಪೋರ್ಷನ್ ಸ್ಟಾರ್ಟ್ ಆಗಿದೆ ಟ್ರಾವೆಲಿಂಗಿಂದಾನೆ. ಸೊ ನನಗೆ ಅದೊಂಥರ ಒಂದು ರೀತಿ ನಾವು ಸೌತ್ ಇಂಡಿಯಾ ಅಂದರೆ ಕನ್ಯಾಕುಮಾರಿ ಎಲ್ಲ ನೋಡೇ ಇರಲಿಲ್ಲ. ಒಂದು ಇಂಡಿಯಾ ಸೊ ಟೂರ್ ನೋಡುವಂಥ ಆಯ್ತಾ? ಅವಕಾಶ ಕೂಡ ಸಿಕ್ತು. ಆ್ಯಂಡ್ ಅದ್ರ ಜೊತೆ ಶೂಟ್ ಮಾಡುವಂಥ ಅವಕಾಶ ಕೂಡ. ಹಿಸ್ಟಾರಿಕಲ್ ಪ್ಲೇಸಲ್ಲಿ ನಾವು ಶೂಟ್ ಮಾಡಿರುವಂಥದ್ದು, ಎಸ್ಪೆಷಲಿ ನಮ್ಮ ಕ್ಲೈಮ್ಯಾಕ್ಸ್ ಎಲ್ಲ ಆಗಿರುವಂಥದ್ದು, ಅದು ಅದ್ಭುತವಾದ ಪ್ಲೇಸ್. ಅದು ನೀವು ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಅದೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಆಕ್ಚುಲಿ ನನಗೆ. ಅದು ನೀವು ಹೇಳ್ತಿದ್ರೇನೆ ಒಂಥರ ಓಕೆ, ಎಲ್ಲಿ ಪ್ಲೇಸ್ ಇರ್ಬೋದು ಏನು ಅಂತ ಕೇಳೋಕ್ಕೆ ಖುಷಿ ಆಗುತ್ತೆ. ಸರ್ ಎಲ್ಲ ಸೆಲೆಕ್ಷನ್ ಇತ್ತಾ? ಲೊಕೇಶನ್ ಸೆಲೆಕ್ಷನ್ ಆಗಲಿ, ಇಲ್ಲಿ ಮಾಡಿ ಈ ಕಡೆ ಮಾಡಿ ಆ ಥರ ಎಲ್ಲ ಏನಾದ್ರು ಹೇಳ್ತಿದ್ರಾ? ಅದೇನಿದ್ರು ಡೈರೆಕ್ಟರ್ಗೆ ಸಲ್ಲಬೇಕಾಗಿರೋದು. ಅದು ನಾವು ಯಾವುದು ಇಲ್ಲಿ ಹಾ. ಮಾಡಿ ಇಲ್ಲಿ ಬೇಡ ಅಂತ ನಾನು ಎಲ್ಲೂ ಹೇಳಲಿಲ್ಲ. ಅಲ್ಲ, ನಿಮಗೆ ಗೊತ್ತಿರೋಂಥ ಪ್ಲೇಸ್ಗಳು ಇಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಆ ರೀತಿ ಏನಾದರೂ? ಇಲ್ಲ, ಆ ಥರ ನಾನು ಯಾವುದೂ ಸಜೆಷನ್ ಕೊಡಲೇ ಇಲ್ಲ. ಓಕೆ, ನೀವು ಹೋಗಿದ್ರ ಹೋಗ್ಲಿ ಶೂಟಿಂಗ್ ಅಲ್ಲಿ ಕನ್ಯಾಕುಮಾರಿ ಅಲ್ಲೆಲ್ಲ ಮಾಡ್ದಾಗ ನೀವು? ಕನ್ಯಾಕುಮಾರಿ ಹೋಗಲಿಲ್ಲ ನಾನು. ಹಾ. ಕಳಸ ಹೋಗಿದ್ದೀನಿ, ಮೈಸೂರು ಹೋಗಿದ್ದೀನಿ, ಮತ್ತು ಬೆಂಗಳೂರಲ್ಲಾದಾಗ ಹೋಗಿದ್ದೀನಿ. ಕನ್ಯಾಕುಮಾರಿಗೆ ಹೋಗಲಿಲ್ಲ ನಾನು, ಯಾಕಂದರೆ ನಾನೊಂದು ಶೂಟಿಂಗ್ ಇದರಲ್ಲಿ ಬ್ಯುಸಿ ಇದ್ದೆ, ಏನು ಎಲೆಕ್ಷನಲ್ಲಿ, ಹ್ಮ್. ಹಂಗಾಗಿ ಹೋಗೋಕ್ಕಾಗಲಿಲ್ಲ. ಈ ಸಿನಿಮಾದಲ್ಲಿ ಆದಂಥ ಒಂದು ಇಂಟ್ರೆಸ್ಟಿಂಗ್ ವಿಷಯಗಳೇನಾದರೂ ಹೇಳ್ಬೋದಾ? ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ನೀವಲ್ಲಿ ಸೆಟ್ಟಲ್ಲಿ ಫನ್ನಿ ಏನಾದರೂ ಇಂಟ್ರೆಸ್ಟಿಂಗ್ ವಿಷಯ ಅನ್ನೋ ಥರ? ತುಂಬ ಆಗಿದೆ. ಇಂಟ್ರೆಸ್ಟಿಂಗ್ ಅನ್ನೋದು ಟ್ರಾವೆಲಿಂಗೇ ತುಂಬ ತೀರಾ ಇಂಟ್ರೆಸ್ಟಿಂಗ್ ನಮಗೆ ಆಗಿದ್ದು. ಕನ್ಯಾಕುಮಾರಿಗೆ ಹೋಗಿದ್ದು ನಾವು, ಅಲ್ಲಿ ಶೂಟ್ ಮಾಡಿದ್ದು. ಆ್ಯಂಡ್ ಕಳಸದಲ್ಲಿ ನಾವು ಶೂಟ್ ಮಾಡಿರುವಂಥ ಲೊಕೇಶನ್ಸ್, ಅಥವಾ ನಮ್ಮಲ್ಲಿ ಒಂದು ಅದ ಕತೆ ಹೇಳಬೇಕಾಗತ್ತೆ ಇಂಟ್ರೆಸ್ಟಿಂಗ್ ಆಗಿ. Okay. ಅಂದರೆ ತೀರಾ ನಾನು ಹೇಳಕ್ಕೆ ಹೋದರೆ, ಹಾಂ. ಬಟ್ ಒಳ್ಳೆ ಇದು ಅಂದರೆ ಫುಲ್ ಎಕ್ಸ್ಪೀರಿಯನ್ಸ್. ಹೌದು. ನಮ್ಮ ಪೃಥ್ವಿ ಹಬ್ಬರು ಡೀಸೆಂಟ್. ಹೌದಾ? ಹಂಗಾಗಿ ಹಾಂ. ಪ್ರಮೋದ್ನ ಕೇಳಿದ್ರೆ ಗೊತ್ತಾಗ್ಬೋದು. ಓಕೆ, ಎಸ್, ಹೌದು ಹೌದೌದು. ಏನೆಲ್ಲ ನಾನು ಆಗಿದೆ. ಆಕ್ಚುಲಿ ಸರ್, ಅವರು ರೊಮ್ಯಾಂಟಿಕ್ ಅಲ್ಲ, ನೀವು ರೊಮ್ಯಾಂಟಿಕ್ ಅಂತ ನಾನು ಅನ್ಕೊಂಡ್ ಬಂದಿದ್ದು. ಬಿಫೋರ್ ನಿಮ್ಮ ಮೂವೀಸ್ ಎಲ್ಲ ನೋಡಿದ್ರೆ ಪಾಪ ಅವ್ರು ಎಷ್ಟು ಅಷ್ಟಾಗಿ ರೊಮ್ಯಾಂಟಿಕ್ ಸೀನ್ಸ್ ಮಾಡಿ ಸರ್ದು ಅನ್ಕೊಂಡು ಸರ್ ರೊಮ್ಯಾಂಟಿಕ್ ಇದಾರೆ, ಇವ್ರು ತರಲೇ ಇದಾರೆ ಅಂತ ಆನ್ ನಾನು ಸ್ಕ್ರೀನ್ ಅನ್ಕೊಂಡ್ ಮಾತ್ರ ಬಂದಿದ್ದು. ರೊಮ್ಯಾಂಟಿಕ್ ನಾವು. ಓಕೆ, ಸೊ ಹಂಗಿದ್ರೆ ಕಟ್ ಅಂತ ಹೇಳಿದ ತಕ್ಷಣ ಚೇಂಜ್. ಆ ಕ್ಯಾರೆಕ್ಟರ್ ಉಲ್ಟಾ ಆಗೋಗ್ಬಿಟ್ಟಿದೆ ಅನ್ಸುತ್ತೆ ಸರ್. ಪಾಪ ರೊಮ್ಯಾಂಟಿಕ್ ಇರೋರಿಗೆ ಸೈಲೆಂಟ್ ಕ್ಯಾರೆಕ್ಟರ್ ಕೊಟ್ಟು ಇವರಿಗೆ. ಓಕೆ ಸರ್, ಸಿನಿಮಾ ರಿಲೀಸ್ ಡೇಟು ನೀವೇ ಫಿಕ್ಸ್ ಮಾಡಿದ, ಒಂದು ಸ್ಪೆಷಲ್ ಡೇನೇ ರಿಲೀಸ್ ಮಾಡ್ತಾ ಇದ್ದೀರಾ, ಹಾಗಾಗಿ ಹೌದು ಮೇಡಮ್. ಹಾ. 14ಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು, ಏನಕ್ಕೆ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ದೊಡ್ಡ ಸಿನಿಮಾ ಇತ್ತು, ಮತ್ತು ಜನವರಿಯಲ್ಲೂ ಅಷ್ಟೇ. ಬೇಡ, ನಾವು ಫೆಬ್ರವರಿಗೆ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಫೆಬ್ರವರಿಯಲ್ಲಿ ಫಿಕ್ಸ್ ಮಾಡಿದ್ವಿ. Okay. ಫೆಬ್ರವರಿಯಲ್ಲಿ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ನಾನು ಹೇಳೋದಿಷ್ಟೇ, ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೀನಿ. ಓಕೆ, ವ್ಯಾಲೆಂಟೈನ್ಸ್ ಡೇ ದಿನ ಲವ್ ಸ್ಟೋರಿನೇ. ಸೊ ಡಿಫ್ರೆಂಟ್ ಆಗಿರೋ ಲವ್ ಸ್ಟೋರಿ ವ್ಯಾಲೆಂಟೈನ್ಸ್ ಡೇ ದಿನ ರಿಲೀಸ್ ಆಗ್ತಾ ಇದೆ ಅಲ್ಲ, ಅದು ಸೇಮ್ ಕೋಇನ್ಸಿಡೆಂಟ್ ಅನ್ನೋ ಥರ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಆ ಡೇ ಹೇಳೋದಿಷ್ಟೇ, ಯಾರಿಗೆಲ್ಲ ಪ್ರಪೋಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅವ್ರನ್ನ ಫಸ್ಟ್ ಸಿನಿಮಾ ಸಿನಿಮಾ ತೋರಿಸಿ ಆಮೇಲೆ ತೋರಿಸ್ಬಿಟ್ಟು ಪ್ರಪೋಸ್ ಮಾಡಿ propose ಒಳ್ಳೆ ಮೂಡಲ್ಲಿ ಮಾಡಿ. ಇರ್ತಾರೆ. ಫುಲ್ 100% ಅಂದ್ರೆ ಯಾವ್ಯಾವ್ದೋ ಮೂಡ್ಗೆಲ್ಲ ಹೋಗಿ ಬಂದಿರ್ತಾರೆ ಸಿನಿಮಾ ಮುಗಿಯೋಷ್ಟರಲ್ಲಿ. ಸೊ ಟಪ್ ಅಂತ ಪ್ರಪೋಸ್ ಮಾಡಿದ್ರೆ ಓಕೆ ಆಗ್ಬಿಡುತ್ತೆ. ಸೊ ಹಂಗಾಗಿ ಯಾರೆಲ್ಲ ಪ್ರಪೋಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಟಿಕೆಟ್ ಬುಕ್ ಮಾಡಿ ಬನ್ನಿ, ಸಿನಿಮಾ ನೋಡಿ. ಸಿನಿಮಾ ಮುಗಿದ ತಕ್ಷಣ ಅಲ್ಲೇ ಥಿಯೇಟ್ರಲ್ಲೇ ಪ್ರಪೋಸ್ ಮಾಡಿ ಪರವಾಗಿಲ್ಲ. ಬಟ್ ದೆನ್ ಲವರ್ಸಿಗೆ ಮಾತ್ರ ಅಂತ ಅಲ್ಲ, ಕಂಪ್ಲೀಟ್ ಫ್ಯಾಮಿಲಿಗೆ ಒಂದು ಅದ್ಭುತವಾದ ಸಿನಿಮಾ. ನಾನು ಅದೇ ಹೇಳಿದ್ನಲ್ಲ, ಇದರಲ್ಲಿ ಫ್ಯಾಮಿಲಿ, ಅಪ್ಪ ಮಗ ಆಗಿರಲಿ, ಅಮ್ಮ ಮಗ ಇಮೋಷನ್ಸ್ ಆಗಿರಲಿ, ಫ್ರೆಂಡ್ಶಿಪ್ ಆಗಿರಲಿ, ಲವ್ ಆಗಿರಲಿ, ಎಲ್ಲನೂ ಇದೆ. ಆ್ಯಂಡ್ ಮೇಯ್ನ್ ಆಗಿ ಒಂದು ಒಳ್ಳೆಯ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಕೊಡುವಂಥ ಸಿನಿಮಾ ಆಗಿರೋದ್ರಿಂದ ಫೆಬ್ 14ಗೆ 100% ಆಪ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಬಂದು ನೋಡಿ ಅಂತ ಹೇಳಿ. ಓಕೆ, ಹಾಗಿದ್ರೆ ಇಷ್ಟೆಲ್ಲ ಮಾತಾಡಿದ್ವಿ, ನಿಮ್ಮ ಪೇರ್ ಬಗ್ಗೆನೂ ಮಾತಾಡ್ಬೇಕಲ್ಲ, ಅಶ್ವತಿ ಅವರು, ಅವ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಲವ್ ಸ್ಟೋರಿ ಅಂದ್ರೆ ಹೀರೋಯಿನ್ ಇಂಪಾರ್ಟೆಂಟ್ ಇರ್ತಾರೆ. ಹೀರೋಯಿನ್ ಅನ್ನೋದಕ್ಕಿಂತ ನಾನು ಪ್ರಮೋದ್ ಅವ್ರ ಬಗ್ಗೆ ಹೇಳಬೇಕು. ಬಿಕಾಸ್ ಲೈಕ್
ಕನ್ನಡದ ಒಂದು ಅತ್ಯದ್ಭುತ ಪೊಟೆನ್ಷಿಯಲ್ ಇರುವಂತಹ ನಟ. ಸೊ ಅವ್ರ ಹೌದು. ಜೊತೆ ನನಗೆ ಆ್ಯಕ್ಟ್ ಮಾಡುವಂಥ ಅವಕಾಶ ಸಿಕ್ಕಿರೋದು ಭಾಳ ಖುಷಿ ಇದೆ. ಆ್ಯಂಡ್ ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬ ಸ್ಟ್ರಾಂಗ್ ಕಂಟೆಂಡರ್ ಸಿನಿಮಾದಲ್ಲಿ ಇದ್ದಾಗ ನಾವು ಇನ್ನೂ ಪ್ರಿಪರೇಷನ್ ಮಾಡಿ ಆ್ಯಕ್ಟ್ ಮಾಡೋದಿದೆಯಲ್ಲ, ಸೊ ಅದು ಈ ಸಿನಿಮಾದಲ್ಲಿ ನಡೀತು, ಒಂದು ಹೆಲ್ದಿ ಕಾಂಪಿಟಿಷನ್ ಅನ್ನೋ ಥರ. ಆ್ಯಂಡ್ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್. ಸೊ ನನಗೆ ಆ ಒಂದು ಟ್ರಾವೆಲ್ ಇದೆಯಲ್ಲ, ಅದು ನನಗೆ ಭಾಳ ಖುಷಿ ಕೊಡ್ತು. ಸೊ ನಮ್ಮಲ್ಲಿ ಇದ್ದಂಥ ಗಿವ್ ಆ್ಯಂಡ್ ಟೇಕ್ ಇದೆಯಲ್ಲ, ಅದು ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಆಡಿಯನ್ಸ್ ಅದನ್ನು ತುಂಬ ಎಂಜಾಯ್ ಮಾಡ್ತಾರೆ ನನ್ನ ನಂಬಿಕೆ. ಆ್ಯಂಡ್ ಅಶ್ವತಿ ಕೂಡ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ರೇಷಲ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಪ್ರಕಾಶ್ ತುಮಿನಾಡ್ ಸರ್ ಇದ್ರು, ಅಚ್ಯುತ್ ಸರ್, ಶರತ್ ಲೋಹಿತ್ ಅಶ್ವತ್ ಸರ್. ಸೊ ಎಲ್ಲರೂ ಈ ಸಿನಿಮಾದಲ್ಲಿ ದೊಡ್ಡ ತಾರಾಗಣನೆ ಇದೆ ಸಿನಿಮಾದಲ್ಲಿ. ತುಂಬ Okay. ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಎಲ್ಲರೂ ಅವ್ರವ್ರ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿ ಕೊಟ್ಟಿರೋದ್ರಿಂದ ಒಂದು ಫುಲ್ ಫ್ಲೆಜ್ಡ್ ಸಿನಿಮಾ ಆಗಿ ಹೊರಗೆ ಬಂದಿದೆ. ಸೊ ಹ್ಯಾಪಿ. ಸರ್ ನೆಕ್ಸ್ಟ್ ಏನೆಲ್ಲ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ಯಾವ ಥರ ಸಿನಿಮಾ ಮಾಡಬೇಕು ಅಂತ ಎಲ್ಲ? ಮೇಡಮ್, ನನ್ನ ಬ್ಯಾನರಿಂದ ನಾನು 2 ವರ್ಷಕ್ಕೊಂದು ಸಿನಿಮಾ ಮಾಡಬೇಕಂತಿದೆ. ನಾನು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು, ಚೆನ್ನಾಗಿರೋ ಸಿನಿಮಾ ಮಾಡಬೇಕು, ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಕೂತ್ಕೊಂಡು ನೋಡೋ ಅಂಥ ಸಿನಿಮಾ ಮಾಡಬೇಕು. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕಂತನೂ ಇಷ್ಟ ಇದೆ. ನೋಡೋಣ, ಅದು ಮುಂದೆ ಜರ್ನಿಯಲ್ಲಿ ಯಾವ್ಯಾವ ರೀತಿ ತೊಗೊಂಡು ಹೋಗುತ್ತೋ ಆ ರೀತಿ ನಾವು ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ಇದ್ರಿ, ಹಬ್ಬ ಸೆಲೆಬ್ರೇಟ್ ಮಾಡಿದ ಬಗ್ಗೆ ಹೇಳಿದ್ರಿ, ನಿಮ್ಮ ಸಿನಿಮಾ ಬಗ್ಗೆ ಹೇಳಿದ್ರಿ. ಇದೇ ಫೆಬ್ರವರಿ 14 ರಿಲೀಸ್ ಆಗ್ತಾ ಇದೆ. ಬಹಳ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ. ನೀವು ಕೂಡ ನಮ್ಮ ಇನ್ನೂ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಡ್ತಾ ಇರಿ. ಸೊ ಥ್ಯಾಂಕ್ ಯು ಸೋ ಮಚ್. ಸದ್ಯಕ್ಕೆ ಈಗ ಪೃಥ್ವಿ ಅವ್ರನ್ನ ಮತ್ತು ಮುನೇಗೌಡರು ಸರ್ನ ಬೀಳ್ಕೊಡೋಣ. ಮತ್ತೆ ಇನ್ನಿಬ್ಬರು ಇದೇ ಸಿನಿಮಾದ ಗೆಸ್ಟ್ಗಳು ನಮ್ಮೊಟ್ಟಿಗೆ ಜಾಯ್ನ್ ಆಗ್ತಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಒಳ್ಳೆಯದಾಗಲಿ. ಇಷ್ಟೊತ್ತು ಭುವನಂ ಗಗನಂ ಸಿನಿಮಾದ ಪ್ರೊಡ್ಯೂಸರ್ ಮುನೇಗೌಡರು ಸರ್ ಹಾಗೆ ಪೃಥ್ವಿ ಅವರು ನಮ್ಮ ಜೊತೆ ಇದ್ರು. ಸಿನಿಮಾದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರು. ಈಗ ಸಿನಿಮಾ ತಂಡದಿಂದ ಇನ್ನಿಬ್ರು ಅತಿಥಿಗಳು ಈಗ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸಿನಿಮಾದ ಮತ್ತೊಬ್ಬ ನಾಯಕ ನಟರಾದ ಮಂಡ್ಯ ಹೈದ ಬಾಂಡ್ ರವಿ ಖ್ಯಾತಿಯ ಪ್ರಮೋದ್ ಪಂಜು ಅವರು ನಮ್ಮ ಜೊತೆ ಇದ್ದಾರೆ. ಸರ್ ವೆಲ್ಕಮ್. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮಸ್ಕಾರಮ್ಮ. ನಿಮಗೂ ಎಲ್ಲ ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಓಕೆ, ಸೊ ಹೀರೋ ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಸಿನಿಮಾದ ಸಾರಥಿ, ಮೇನ್ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತ ಹೇಳೋದು ಡೈರೆಕ್ಟರಿಗೆ. ಸೊ ಭುವನಂ ಗಗನಂ ಸಿನಿಮಾದ ಡೈರೆಕ್ಟರ್ ಆದ ಗಿರೀಶ್ ಮೂಲಿಮನೆ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ವೆಲ್ಕಮ್. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ಸರ್. ನಮಸ್ಕಾರ. ನಿಮಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ ಭುವನಂ ಗಗನಂ ಚಿತ್ರದ ಕಡೆಯಿಂದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಓಕೆ, ಏನಂದರೆ ಇವತ್ತು ನಾವು ಹಬ್ಬದ ದಿನ ಜೊತೆ ಸೇರಿದ್ದೀವಿ. ಮೊದಲು ಹಬ್ಬದ ಬಗ್ಗೆನೇ ಮಾತಾಡ್ತಾ ವಿಷಯ ಶುರು ಮಾಡೋಣ ಅಂತೆ. ಸೊ ಹೇಗಿತ್ತು ನಿಮಗೆ ಮಕರ ಸಂಕ್ರಾಂತಿ ಹಬ್ಬ? ಈ ವರ್ಷ ಹೇಗಿದೆ? ನಿಮ್ಮ ಬಾಲ್ಯ ದಿನಗಳಲ್ಲೆಲ್ಲ ಹೇಗಿತ್ತು? ಸೊ ಅದ್ರ ಬಗ್ಗೆ ಮೆಮೊರೀಸ್ ಏನು ಹೇಳ್ತೀರಾ? ಇಲ್ಲ, ಮುಂಚೆ ಎಲ್ಲ ನಾವು ಊರಲ್ಲಿ ಈ ಹಬ್ಬ ಬಂದರೆ ಖುಷಿ ಏನಂತಂದರೆ, ಎಲ್ಲ ಹಸುಗಳು, ಊರುಗಳು, ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಎತ್ತುಗಳಿಗೆಲ್ಲ ಕೊಂಬಿಗೆ ಬಣ್ಣ ಬೆಳೆಯೋದು, ನೀಲಿ ಬೆಳೆಯೋದು, ಮತ್ತು ಪಿ ಕಟ್ಟೋದು, ಗುಲಾಂ ಪಟ್ಟೆ ಅಂತ ಕರಿತೀವಿ ನಮ್ಮ ಕಡೆ. ಅದು ಗ್ಲೋ ಇರುತ್ತದು, ಅದನ್ನೆಲ್ಲ ಸುತ್ತೋದು. ಅಂದರೆ ನಮ್ಮ ಹಸುಗಳಿಗೆ, ಬೇರೆ ಹಸುಗಳಿಗೆ ಆ್ಯಂಡ್ ಕುರಿಗಳಿಗೆ ನಾವು ಸುಮ್ಮನೆ ಎಲ್ಲರಿಗೂ ರೇಗ್ಸೋಕ್ಕೆ ನಾಯಿಗಳಿಗೂ ಎಲ್ಲ ಮಾಡ್ತಿದ್ವಿ ಅದನ್ನು. ಅಂದರೆ ಹುಡುಗರಿಗೆಲ್ಲ ಟೆನ್ಷನ್ ಕೊಡೋದಕ್ಕೆ ಸುಮ್ಮನೆ ಈ ಪಟಾಕಿ ಹಬ್ಬದಲ್ಲಿ ಪಟಾಕಿ ಹೊಡೆಯೋದು ಆ ಥರ ಮಾಡ್ದಂಗೆ ಈ ಸಂಕ್ರಾಂತಿ ಹಬ್ಬದಲ್ಲಿ ನಾಯಿನ ಕಿಚಾಯಿಸ್ತೀವಿ ನಾವು ಅಂತ ಈ ಥರ ಎಲ್ಲ ರೇಗಿಸ್ಕೊತಿದ್ವಿ. ಅವಾಗೆಲ್ಲ ಫನ್ ಇತ್ತದು. ಈಗ ಸೀರಿಯಸ್ನೆಸ್ ಗೊತ್ತಾಗ್ತಿದೆ. ಬಿಕಾಸ್ ಈಗ ಏನು, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗ ಅಂತ ಒಂದು ಮಾತಿದೆ. ಅಂದರೆ ರೈತ ಬೆಳೆದೇ ಹೋದರೆ ಜಗ ಎಲ್ಲ ಬಡತನ, ಅಂದರೆ ಉಪವಾಸ ಸಾಯ್ಬೇಕಾಗತ್ತೆ ಅನ್ನೋದು ಮಾತದು. ಅದ್ರ ವ್ಯಾಲ್ಯೂ ಇವಾಗ ಗೊತ್ತಾಗ್ತಿದೆ. ಬಿಕಾಸ್ ಹಳ್ಳೀಲಿ ತುಂಬ ಜನ ಹುಡುಗರು ಸಿಟಿಲಿ ಇಲ್ಲಿ ಡ್ರೈವರ್ಗಳಾಗಕ್ಕೆ, ಸೆಕ್ಯೂರಿಟಿ ಗಾರ್ಡ್ಗಳಾಗಕ್ಕೆ ಬಂದ್ಬಿಡ್ತಾ ಇದ್ದಾರಲ್ಲ, ಆ್ಯಕ್ಚುಲಿ ಅವ್ರ ಊರಲ್ಲಿ ಅವ್ರ ಓನರ್ಗಳು ಅಲ್ವಾ, ಅವರು ಜಮೀನಿಗೆ ಅವರೇ ಓನರ್ಗಳು. ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಬೇರೆ ಹತ್ರ ಕೆಲಸ ಮಾಡೋಕ್ಕೆ ರೆಡಿ ಆಗ್ತಿದ್ದಾರೆ. ಈ ಥರನೇ ಆಗ್ತಾ ಹೋದರೆ ಮುಂದೊಂದು ದಿವಸ ಎಲ್ಲರೂ ಉಪವಾಸ ಬಿಡಬೇಕಾಗುತ್ತೆ. ಬಿಕಾಸ್ ಎಲ್ಲರ ದುಡ್ಡಿರುತ್ತೆ. ನಮ್ಮ ಪ್ರೊಡ್ಯೂಸರ್ ಒಂದು ಮಾತು ಹೇಳ್ತಿದ್ರು, ಮುನೇಗೌಡರು ಸರ್, ಇದು ಹಿಂಗೆ ಆಗ್ತಿರೋ ಸರ್, ಎಲ್ಲರ ದುಡ್ಡು ಚೆನ್ನಾಗಿರುತ್ತೆ, ಯಾರ ಹತ್ರನೂ ಅನ್ನ ಇರಲ್ಲ ತಿನ್ನೋಕ್ಕೆ ಅಂತ. ತುಂಬ ಒಳ್ಳೆ ಮಾತದು. ಅಂದರೆ ಎಲ್ಲರೂ ಈ ಥರ ಶೋಕಿಗೆ ಬಿದ್ದುಬಿಟ್ರೆ ಬೆಳೆಯೋರು ಯಾರು ಅಂತ. ಇವತ್ತು ಊರಲ್ಲಿ ಉಳ್ಕೊಂಡಿರೋದೇ ನಮ್ಮ ತಂದೆ ಜನ್ರೇಷನ್ನವರು. ಓಕೆ, ಸೊ ನಮ್ಮ ಜನ್ರೇಷನ್ ಆಲ್ರೆಡಿ ಅರ್ಧ ಜನ ಈ ಕಡೆ ಬಂದ್ಬಿಡ್ತಾ ಇದ್ದಾರೆ, ಬೆಂಗಳೂರು, ಮೈಸೂರು ಈಗ ಹೋಗ್ತಿದ್ದಾರೆ. ಸೊ ಹೀಗಾಗಿ ಸಂಕ್ರಾಂತಿ ಅಂತಂದರೆ ಎಲ್ರಿಗೂ ಒಂದು ಎಚ್ಚೆತ್ಸೋವಂಥದ್ದು ಇದು ಹಬ್ಬ ಇದು. ಅಂದರೆ ನಾವು ಮಣ್ಣಿನ ಮಕ್ಕಳು, ರೈತರು, ನಾವು ಇದೇ ಕೆಲಸ ಮಾಡಬೇಕು, 4 ಜನಕ್ಕೆ ಅನ್ನ ಹಾಕಬೇಕು ಅನ್ನೋದನ್ನ ಜ್ಞಾಪಿಸುವಂಥದ್ದು. ಈಗ ಏನು ಸ್ಪೆಷಲ್ ಅಂತಂದರೆ, ಈ ಸಿನಿಮಾಗೆ ಬಂದಮೇಲೆ ತುಂಬ ಖುಷಿ ಇದೆ ನನಗೆ. ಈ ಥರ ವಾಪಸ್ ಊರಿಗೆ ಹೋದಾಗೆಲ್ಲ ಹಬ್ಬಕ್ಕೆ ಒಂದು ಸಂಭ್ರಮ ಜಾಸ್ತಿ. ಯಾಕೆ ಅಂತಂದರೆ ನಮ್ಮ ಊರ ಹುಡುಗ ಏನೋ ಮಾಡ್ತಾನೆ, ಸಿನಿಮಾದಲ್ಲಿ ಏನೋ ಮಾಡ್ತಿದ್ದಾನೆ ಅನ್ನೋದು ಆ ಪ್ರೀತಿ ಜಾಸ್ತಿ ಕಾಣುತ್ತೆ. ಈಗ ಮುಂಚೆ ಥರ ಅವೆಲ್ಲ ಮಾಡೋಕ್ಕೆ ಬಿಡಲ್ಲ ನಮಗೆ. ನಾವು ಮಾಡ್ತೀವಿ ನೀವು ನೋಡ್ತೀರೋ ಅಂತಾರಲ್ಲ. ಸೊ ಅದೊಂದು ಏನೋ ಒಂದು ಖುಷಿ ಇದೆ ಅಮ್ಮ ಇವಾಗ. ಆಮೇಲೆ ಈ ಸರ್ತಿ ಅಂತೂ ಸಂಕ್ರಾಂತಿ ಹಬ್ಬ ಜಾಸ್ತಿ ವಿಶೇಷ ಯಾಕಂತಂದರೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ನೆಕ್ಸ್ಟ್ ತಿಂಗಳು.
ಫೆಬ್ರವರಿ 14th ನಮ್ಮ ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ಸಿನಿಮಾ ಬಗ್ಗೆ ತುಂಬ ಕಾನ್ಫಿಡೆನ್ಸ್ ಜಾಸ್ತಿ ಇರೋದ್ರಿಂದ ಈ ಹಬ್ಬ ಸ್ಪೆಷಲ್ ನಮಗೆ ಸ್ಪೆಷಲ್ ಇದೆ. ಓಕೆ Yeah. ಸರ್, ಹೇಗೆ ಸೆಲೆಬ್ರೇಟ್ ಮಾಡಿದ್ದೀರಾ ಹಬ್ಬ ಎಲ್ಲ? ಎಕ್ಸ್ಪೆಷಲ್ ಸಂಕ್ರಾಂತಿ ಹಬ್ಬ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀರಾ? ಸಂಕ್ರಾಂತಿ ಅಂದರೆ ಸುಗ್ಗಿ, ಹೌದು. ಸುಗ್ಗಿ ಹಬ್ಬ. ಸೊ ನಮ್ಮ ಸಿನಿಮಾ ಟೈಟಲಲ್ಲಿ ಭುವನಂ ಗಗನಂ. ಸೊ ಸುಗ್ಗಿ ಆ್ಯಕ್ಚುಲಿ ಸಂಕ್ರಾಂತಿ ಸುಗ್ಗಿ ಹಬ್ಬನೇ. ಹಾಂ, ಸೊ ರೈತರೆಲ್ಲ ತಮ್ಮ ಬೆಳೆಗಳ ಬಂದಾಗ, ಸೊ ಅದಕ್ಕೆ ನಮ್ಮ ಹಂಸಲೇಖ ಅವರು ಒಂದು ಮಾತು ಹೇಳಿದ್ದಾರೆ, ಹೊಕ್ಕಳ ಬಳ್ಳಿಗೂ ಕುಡುಗೋಲಿಟ್ಟರು ನಗುತ್ತಾಳೆ ಅಂತ ಹೇಳ್ತಾರೆ. ಅಂದರೆ ಭೂಮಿ ತಾಯಿ ತಾನು, ಸೊ ರೈತರನ್ನ ತಾನು ರೈತರೇನು ಭೂಮಿ ತಾಯಿ ಮೇಲೆ ಶ್ರಮ ಹಾಕಿರ್ತಾರೆ, ಆ ಶ್ರಮಕ್ಕೆ ಪ್ರತಿಫಲ ಬರೋದು ಸಂಕ್ರಾಂತಿ. ಸೊ ಸಂಕ್ರಾಂತಿ ಪ್ರತಿಯೊಂದು ಕಡೆಗೂ ಅಷ್ಟೇ, ಇದು ರೈತರ ಹಬ್ಬ ಅಂತ ಹೇಳಿದರೆ, ಸೊ ಮಂಡ್ಯ ಭಾಗದಲ್ಲಿ ಬೇರೆ ಆಗಿರ್ಬೋದು, ನಮ್ಮ ಶಿವಮೊಗ್ಗ ಭಾಗದಲ್ಲಿ ಬೇರೆ ಆಗಿರ್ಬೋದು, ಕೋಲಾರ ಸೈಡಲ್ಲಿ ಬೇರೆ ಆಗಿರ್ಬೋದು, ಬೀದರಿಂದ ಚಾಮರಾಜನಗರದವರೆಗೂ ಬೇರೆ ಬೇರೆ ಆಚರಣೆಯಲ್ಲಿ ಬೇರೆ ಬೇರೆ ರೀತಿ ಆಗಿರ್ಬೋದು. ಆದರೆ ಪ್ರತಿಯೊಬ್ಬರು ಇದನ್ನು ಆಚರಣೆ ಮಾಡೋ ರೀತಿ ಬಂದು ಸುಗ್ಗಿ ಹಬ್ಬ ಅಂತಾನೆ ಆಚರಣೆ ಮಾಡೋದು, ಓಕೆನಾ? ಸೊ ಹಾಗಾಗಿ ನಾವು ಸ್ಪೆಷಲಿ ಸಂಕ್ರಾಂತಿ ಅಂತ ಹೇಳಿದರೆ ನಮಗೆ ಸುಗ್ಗಿ ಹಬ್ಬನೇ ಅಂತ ಹೇಳಿದರೆ, ಪ್ರತಿಯೊಂದಕ್ಕೂ ರೈತರು ಅವ್ರ ನೇಗಿಲಿಂದ ಹಿಡಿದು, ಅವ್ರ ಮನೇಲಿ ಟ್ರ್ಯಾಕ್ಟರ್ ಇದ್ದರೆ ಟ್ರ್ಯಾಕ್ಟರಿಂದ ಹಿಡಿದು, ಅವ್ರಿಗೆ ಜಮೀನಲ್ಲಿ ಯಾವ್ದಾದ್ರು ದೇವರಿದ್ರೆ ಆ ದೇವ್ರವರೆಗೂ ಎಲ್ಲ ಪ್ರತಿಯೊಂದನ್ನು ಪೂಜೆ ಮಾಡೋದು, ಮತ್ತೆ ಆ ಭೂಮಿಗೆ ನಮಿಸೋದು. ಅದಕ್ಕೆ ಇದು ಈ ದೇಶದಲ್ಲಿ ಎಲ್ಲ ಕಡೆಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಡೆಯುತ್ತೆ. ಸೊ ಕೇರಳದಲ್ಲಿ ಬೇರೆ ಥರ ನಡೆಯುತ್ತೆ, ಈ ಕರಾವಳಿ ಸೈಡಲ್ಲಿ ಬೇರೆ ಥರ ನಡೆಯುತ್ತೆ. ಬಟ್ ರೈತರು ಒಂದು ಹೆಸರಲ್ಲಿ ಭೂಮಿಗೆ ನಂಬಿಸ್ಬೇಕಲ್ವ, ಅದನ್ನು ನಾವು ಸಂಕ್ರಾಂತಿ ಅಂತ ಕರಿತೀವಿ ಅನ್ನೋದು ನನ್ನ ಅನಿಸಿಕೆ. ಮತ್ತು ನಾನು ತಿಳ್ಕೊಂಡಿರೋಷ್ಟು ಮಟ್ಟಿಗೆ ಅದು ನಿಜ. ಥ್ಯಾಂಕ್ಸ್ ಗಿವಿಂಗ್ ಥರ ಭೂಮಿ ತಾಯಿಗೆ ನಾವು ಥ್ಯಾಂಕ್ಸ್ ಹೇಳೋ ಥರ. ಧನ್ಯವಾದ ಹೌದು ಹೇಳಿರೋ. ಹೌದು, ಹೇಳೋದಕ್ಕೆ ಸಂಕ್ರಾಂತಿ. ಯಾವತ್ತು ಯಾರನ್ನು ಉಪವಾಸ ಮಲಗಿಸ್ಬೇಡೋ ತಾಯಿ ಅಂತ. ಹೌದು, ಅದೇ ಹೆಸರಲ್ಲೇ ಪಂಜಿದೆ, ಪಂಚೆ ಎಲ್ಲ ಇಟ್ಕೊಂಡು ಎಲ್ಲ ಮಾಡಿದ್ದೀರಾ ಅನ್ಸುತ್ತೆ. ಅದು ಬೇರೆ ಹಬ್ಬ, ಅದು ಪಂಜು, ಅದು ಅಂದ್ರೆ ಮಾರಿ ಹಬ್ಬ ಅಂತ ಒಂದು ಕಡೆ ಮಾಡ್ತಾರೆ, ಅದು ಬೇರೆ ಅದು. ಸೊ ಈ ಹಬ್ಬದಲ್ಲಿ ಕಿಚಾಯಿಸೋದಿದೆಯಲ್ಲ, ಅದು ನನಗೆ ತುಂಬ ಖುಷಿ ಕೊಡುವಂಥ ಇದು ವಿಷಯ. ಬಿಕಾಸ್ ಎತ್ತುಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತೀವಿ ಜೋಪಾನವಾಗಿ, ಅವುಗಳ ಜೊತೆ ನಾವು ಅದನ್ನು ಹಾರ್ತೀವಿ. ಅದೇನಕ್ಕೆ ಮಾಡ್ತಾರೆ ಅಂತ ಸೈಂಟಿಫಿಕಲಿ ಅಂತಂದರೆ, ಹಸುಗಳಿಗೆಲ್ಲ ಮುಂಚೆ ಎಲ್ಲ ಕ್ರಿಮಿ ಕೀಟ ಎಲ್ಲ ಸೇರ್ಕೊತಿದ್ವಲ್ಲ, ಹುಳಗಳೆಲ್ಲ ಸೇರ್ಕೊತಿದ್ವಲ್ಲ, ಅದೆಲ್ಲವೂ ಈ ಹಾರಿಸಿದಾಗ ಅದೆಲ್ಲ ಹೋಗಲಿ ಅಂತ, ಮತ್ತೆ ಬರದೇ ಇರಲಿ. ಅದು ಸೈಂಟಿಫಿಕ್ ರೀಸನ್ ಆ್ಯಕ್ಚುಲಿ. ನಾವು ಅದನ್ನು ಹುಡುಗರಲ್ವಾ ಖುಷಿಗೆ ಹಾರಿಸ್ತಿದ್ವಿ. ಒಂದ್ಸತಿ ಸಾಕಾಗಲ್ಲ ಅಂತ ಇನ್ನೊಬ್ಬರದ್ದು ಇಟ್ಕೊಂಡು ಆರಿಸೋದು ಅಂತ ಈ ಥರ ಎಲ್ಲ ಮಾಡ್ತಿದ್ವಿ ನಾವು. ಎಷ್ಟೊಂದು ತಿಳ್ಕೊಂಡೆ ಅಂದ್ರೆ, ಸೀರಿಯಸ್ಲಿ ನಂಗೆ ಇವತ್ತು ನೀವು 4 ಜನ ಹೇಳಿದ್ ಕೇಳಿ ಸಂಕ್ರಾಂತಿ ಅಂದ್ರೆ ಇದು ಅಂತ Actually, ಹೌದು. ಮಳೆಗಾಲ ಎಂಡ್ ಆಗಿದೆ. ಹೌದು. ಎಂಡ್ ಆದಾಗ ನಿಮಗೆ ರೋಗ ರುಜಿನಗಳು ಜಾಸ್ತಿ, ಕ್ರಿಮಿಕೀಟಗಳು ಜಾಸ್ತಿ. ಸೊ ಈ ಕ್ರಿಮಿಕೀಟಗಳೆಲ್ಲ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಅದು ಹಸುಗಳನ್ನ ನೀವು ಕಿಚ್ಚಾಯಿಸಿದಾಗ ಆ ಶಾಖದಿಂದ ಅದು ಎಲ್ಲ ಹೋಗುತ್ತೆ ಅಂತ. ಸೈಂಟಿಫಿಕ್ ರೀಸನ್. ಇನ್ನು ವರ್ಷದವರೆಗೂ ಏನು ಬರಬಾರ್ದು. ಓಕೆ, ಏನು ಬರೋದು ಬೇಡ, ವರ್ಷ ಪೂರ್ತಿ ಆರಾಮಾಗಿ ಖುಷಿಯಾಗಿ ಚೆನ್ನಾಗಿರೋಣ. ಸರ್, ಇನ್ನು ಸಿನಿಮಾ ಬಗ್ಗೆ ಬಂದ್ರೆ, ಟಾಲಿವುಡ್ ಅವ್ರಿಗೂ ಹೋಗಿ ಬಂದಿದ್ದೀರಾ, ಹೇಗಿತ್ತು ಎಕ್ಸ್ಪೀರಿಯನ್ಸು? ಖುಷಿ ಅಲ್ಲಮ್ಮ. ಎಷ್ಟು ದೂರ ಹೋದ್ರೂ ನಾವು ನಮ್ಮವರು, ಇಲ್ಲಿ ಮಂಡ್ಯ ಮೈಸೂರಿನವರು, ಹಳ್ಳಿಯವರು ಅನ್ನೋ ಫೀಲಿಂಗ್ ಇದೆಯಲ್ಲ, ಚೆನ್ನಾಗಿದೆ. ಕನ್ನಡದವರು ನಾವು ಎಷ್ಟೇ ಆದ್ರೂ, ಸೊ ಎಷ್ಟೇ ದೂರ ಹೋದ್ರೂ ಅದೊಂದು ಮನಸ್ಸಲ್ಲಿ ಇದ್ದೇ ಇರುತ್ತೆ. ಚೆನ್ನಾಗಿತ್ತು, ನಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಅಂದರೆ ಅಷ್ಟು ದೊಡ್ಡ ಸಿನಿಮಾದಲ್ಲಿ ಮಾಡ್ತಿರೋದು. ಈಗ ಪಾರ್ಟ್ 2 ಇದೆ, ಒಂದಷ್ಟು ಕೆಲಸ ಇದೆ. ತುಂಬ ಅದೇ ಖುಷಿ ಇದೆ. ಕೇಳಿದ್ವಿ ಪಾರ್ಟ್ 2 ಶೂಟಿಂಗ್ ಎಲ್ಲ ಆಗಿದೆ ಅಂತ, ಎಷ್ಟು ಶೆಡ್ಯೂಲ್? ಇಲ್ಲ ನಮ್ದಾಗಿಲ್ಲ. ಆ ಮಕ್ಕಳಿದ್ರಲ್ಲ ಫಿಲಮಲ್ಲಿ ಇಬ್ರು ಫ್ರೆಂಡ್ಸ್ ಮಾತ್ರ, ಬಿಕಾಸ್ ದೊಡ್ಡವರಾಗ್ಬಿಡ್ತಾರೆ ಬೇಗ, ಮುಖಗಳು ಚೇಂಜ್ ಆಗುತ್ತೆ ಅಂತ ಅವ್ರು ಮಾತ್ರ ಶೂಟ್ ಮಾಡಿದ್ದಾರೆ. ನಮ್ಗಳದೆಲ್ಲ ಶುರು ಮಾಡಿದ್ದಾರೆ, ನೆಕ್ಸ್ಟ್ ಶುರು ಮಾಡ್ತಾರೆ. ಓಕೆ, ಅಲ್ರಿ ಪ್ರಾ ಕ್ಯೂಬ್, ಪ್ರಭಾಸ್ ಅವರು, ಪ್ರಶಾಂತ್ ನೀಲ್ ಸರ್, ಪ್ರಮೋದ್ ಅವರು. ಇಲ್ಲ ಅವ್ರು ಬೇರೆ ಲೆವೆಲ್ ಇದ್ದಾರೆ, ನಾವು ಆ್ಯಕ್ಟರ್ ಅಷ್ಟೇ. ಒಂದು ಖುಷಿ ಏನಂತಂದರೆ, ಕೆಲಸ ನೋಡಿ ಅಷ್ಟು ದೊಡ್ಡವರು, ಅಷ್ಟು ದೊಡ್ಡ ಟೀಮ್ನವರು ನೀವೇ ಮಾಡಬೇಕು ಅಂತ ಹೇಳೋದು, ಅದು ತುಂಬ ಖುಷಿ ಕೊಡ್ತು. ಒಬ್ಬ ಆ್ಯಕ್ಟರ್ಗೆ, ಕಲಾವಿದನಿಗೆ ತುಂಬ ದೊಡ್ಡ ಗೌರವ ಅದು. ಯಾರೋ ಇನ್ಫ್ಲೂಯೆನ್ಸ್ ಮೇಲೋ ಯಾರೋ ಹೇಳಿದ್ರು ಅಂತನೋ ಮಾಡಿದೆ, ನೀವು ಕೆಲಸ ಮಾಡಿದ್ದೀರಿ ಚೆನ್ನಾಗಿ, ನೀವೇ ಬೇಕಾ ಪಾತ್ರಕ್ಕೆ ಅಂತ ಕರೀದಿಲ್ಲ. ಅದು ಒಬ್ಬ ಆ್ಯಕ್ಟ್ರಿಗೆ, ಅವನ ಬೆಳವಣಿಗೆಗೆ ತುಂಬ ಸಹಕಾರ ಆಗುವಂಥದ್ದು. ನಮ್ಮ ಇಂಡಸ್ಟ್ರಿಯಿಂದ ಪ್ರಶಾಂತ್ ನೀಲ್ ಸರ್ ಆ ಕೆಲಸ ಮಾಡಿದ್ದು ನಮ್ಗೆ ಖುಷಿ ಇದೆ. ಇನ್ನೂ ಹೆಚ್ಚೆಚ್ಚು ಜನ, ಅಂದರೆ ಇಲ್ಲಿ ಇರುವಂಥ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳೇನಿದೆಯೋ ಅವ್ರುಗಳು ಕರಿಬೇಕು, ಅವ್ರುಗಳು ಸಿನಿಮಾಗಳನ್ನ ಮಾಡಬೇಕು ಹೊಸಬ್ರಿಗೆ, ಅವಾಗ ತಾನೇ ಇಂಡಸ್ಟ್ರಿ ಬೆಳೆಯೋದು ನಂಬಿಕೆ ನನಗೆ. ಇಲ್ಲಿಯವರು ಅಲ್ಲಿಯವರು ಇಲ್ಲಿ, ಇದೇ ಥರ ಇದ್ರೇನೆ. ಹೌದಮ್ಮ, ಅಲ್ಲಿ ವೆಲ್ಕಮಿಂಗ್ ಚೆನ್ನಾಗಿದೆ, ಅಲ್ಲಿ ಯಾರಿಗೂ ಇನ್ಸೆಕ್ಯೂರಿಟೀಸ್ ಇಲ್ಲ, ಭಯಗಳಿಲ್ಲ, ಇವನೇನೋ ಮಾಡ್ಬಿಡ್ತಾನೆ ಬೆಳೆದ್ಬಿಡ್ತಾನೆ ಅದೆಲ್ಲ ಏನಿಲ್ಲ. ಯಾರಿಗೆ ತಾಕತ್ತಿದೆಯೋ ಅವ್ರು ಬೆಳಿಬೋದಲ್ಲಿ, ಓಪನ್ ಮಾರ್ಕೆಟ್ ಥರ ಅದು. ಅಂದರೆ ಅದಕ್ಕೆ ಅಲ್ಲಿ ಇಲ್ಲಿಂದ ಕರೆಸಿ ಕೆಲಸ ಕೊಡಬೇಕಾಗಿಲ್ಲ, ಅಲ್ಲೇ ತುಂಬ ಜನ ಇದ್ದಾರೆ. ಆದರೂ ಈ ಥರ ಆಗಬೇಕು ಅಂದರೆ ಅಲ್ಲಿ ಓಪನ್ ಇದೆ, ಜನ ತುಂಬ ಕೆಲಸಗಾರರಿಗೆ ಮರ್ಯಾದೆ ಕೊಡ್ತಾರೆ, ಗೌರವ ಕೊಡ್ತಾರೆ. ಸೊ ಇದು ನಮ್ಮಲ್ಲೇನು ಕಡಿಮೆ ಅಂತಲ್ಲ, ನಾನು ಹೇಳ್ತಿರೋದು ಇಂಡಸ್ಟ್ರಿಯಾಗಿ ಬೆಳಿಬೇಕು ಅಂತಂದಾಗ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಯಾರಿದಾರೋ ಅವ್ರುಗಳಿಗೆ ಆಲ್ರೆಡಿ ಬ್ರ್ಯಾಂಡ್ ಇದ್ದಾರಲ್ಲ ಅವರು. ಸೊ ಈಗ ನಮ್ಮ ಥರ, ನಾನು, ಪೃಥ್ವಿ, ನಮ್ಮ ನವೀನ್ ಶಂಕರ್ ಅಂತ ಎಷ್ಟೋ ಜನ ಹುಡುಗರು, ಹೊಸಬ್ರು ಸೀರಿಯಲ್ ಹುಡುಗರು ಎಷ್ಟು ಜನ ಇದ್ದಾರೆ, ಅವರೆಲ್ಲರೂ ಈಗ ತಾನೇ ಏನೇನೋ ಮಾಡಬೇಕು ಅಂತ ಒಂದು ಜೋಶಲ್ಲಿ ಬಂದಿದ್ದಾರಲ್ಲ, ಸುಮಾರಾಗಿ ಗುರ್ಸ್ಕೊಂಡಿದ್ದಾರೆ ಅವರು. ಅವ್ರುಗಳನ್ನ ಈ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಕರೆದು ಕೆಲಸ ಕೊಟ್ಟು ಒಂದು ಸಿನಿಮಾ ಮಾಡಿದ್ರೆ 50 ಕೋಟಿ ಪಿಕ್ಚರ್ ಮಾಡಬೇಕಾಗಿಲ್ಲ, ಚಿಕ್ಕ ಸಿನಿಮಾ. ಅವ್ರ ಹೆಸರು, ಕಂಟೆಂಟ್ ಅವ್ರ ಹೆಸರಲ್ಲಿ ಇದೆಯಲ್ಲ ಬ್ರ್ಯಾಂಡು,
ಆ ಬ್ರ್ಯಾಂಡ್ಗೆ ಈ ಥರ ಹುಡುಗರನ್ನ ಬೆಳೆಸಿದಾಗ ಇಂಡಸ್ಟ್ರಿ ಬೆಳೆಯುತ್ತೆ. 4 ಜನ ಹೀರೋ ಉಟ್ಕೋತಾರೆ, 10 ಜನ ಡೈರೆಕ್ಟರ್ ಬರ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಬರ್ತಾರೆ, ಕ್ಯಾಮ್ರಾಮನ್ ಬರ್ತಾರೆ, ಹಿಂಗೆ ಇಂಡಸ್ಟ್ರಿ ಬೆಳೆಯೋದು. ಈ ಥರ ಕೆಲಸಗಳನ್ನ ಅವ್ರು ಮಾಡಿದ್ರೆ ಜಾಸ್ತಿ ಬೇಗ ಬೆಳೆಯುತ್ತೆ ಇಂಡಸ್ಟ್ರಿ. ಬಟ್ ಈ ಥರ ಕೆಲಸ ಮಾಡ್ತಿರೋದು ಮುನೇಗೌಡರು ಸರ್ ಥರ ಪ್ರೊಡ್ಯೂಸರ್ಗಳು. ಯಾಕಂತಂದರೆ ಅವ್ರಿಗೆ ಇರೋ ಜೋಶ್, ಹೊಸಬ್ರನ್ನ ಹಾಕೊಂಡು ಏನೋ ಮಾಡ್ಬೇಕು ಇಂಡಸ್ಟ್ರಿಗೆ ಅಂತ. ಈಗ ದುಡ್ಡು ಕೊಟ್ಟರೆ ಇನ್ನೊಬ್ರು ಯಾರೋ ದೊಡ್ಡ ಹೀರೋ ಡೇಟ್ ಕೊಟ್ಟರು ಅವರು, ಇಲ್ಲ ಹೊಸಬ್ರಿಗೆ ಮಾಡ್ಬೇಕು ನಾನು, ಆ ಪ್ಯಾಷನ್ ಇದೆಯಲ್ಲ, ಅದು ಮಾಡ್ತಿರೋದು ಹೊಸ ಪ್ರೊಡ್ಯೂಸರ್ಗಳು ಮಾತ್ರ. ಈ ಕೆಲಸ ಹಳೆ ಪ್ರೊಡ್ಯೂಸರ್ಗಳು, ದೊಡ್ಡ ಪ್ರೊಡ್ಯೂಸರ್ಗಳು ಮಾಡಿದ್ರೆ ಮಾತ್ರ ಇಂಡಸ್ಟ್ರಿ ದೊಡ್ಡದಾಗಿ ಬೆಳೆಯೋದು. ಆ್ಯಕ್ಚುಲಿ ಹೇಳಿದ್ರು ನಿಮ್ಮ ಆಕ್ಟಿಂಗ್ ನೋಡಿ ನೀವೇ ಬೇಕು ಅಂತ ಚಾಯ್ಸ್ ಮಾಡಿ ತಗೊಂಡಿರೋದು ಅಂತ. ಖುಷಿ ಸರ್. 2ನೇ ಸಿನಿಮಾ ಭುವನಂ ಗಗನಂ, ಹೇಗೆ ಕತೆ ಹುಟ್ಟಿದ, ಹೇಗೆ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ? ಸಿನಿಮಾ ಬಗ್ಗೆ ಕತೆ, ನೀವು ಕತೆ ಕೇಳಿದ ತಕ್ಷಣ ಪ್ರೊಡ್ಯೂಸರ್ ಓಕೆ ಮಾಡೋಣ ಸಿನಿಮಾ ಅಂತ ಹೇಳಿ ಅಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗೆ ಹೌದು ಹೌದು, ನಾನು ಈ ಸಿನಿಮಾ ಅಂದರೆ ಇದು ಒಂದು ಡ್ರೀಮ್, ಲೈಕ್ ಡ್ರೀಮ್. ಅಂದರೆ ನಾವೆಲ್ಲೋ ನೋಡಿದ್ದಾಗಿರ್ಬೋದು, ಕೇಳಿದ್ದಾಗಿರ್ಬೋದು, ಓದಿದ್ದಾಗಿರ್ಬೋದು, ಅಥವಾ ಸೊ ಈ ಅನುಭವಗಳೇ ಸಿನಿಮಾ ಆಗೋದು. ಸೊ ಓಕೆ, ಈ ಥರದ್ದು ಒಂದು ಕತೆ. ಸೊ ಇಬ್ಬರು 2 ಕ್ಯಾರೆಕ್ಟರ್ ಲೈಫಲ್ಲಿ ಸೊ ಏನೇನೆಲ್ಲ ಆಗುತ್ತೆ, ಸೊ ಇದನ್ನೊಂದು ಜರ್ನಿ ಮುಖಾಂತರ ತೋರಿಸ್ಬೇಕು ಅನ್ನೋದು ನನಗೆ ಈ ಕತೆ ಆ್ಯಕ್ಚುಲಿ ಹೊಳಿತಾನೇ ಇತ್ತು. ಓಕೆ, ಇದೊಂದು ಮಾಡೋಣ ಈ ಥರದ್ದೊಂದು ಜಾನರಲ್ಲಿ ಸಿನಿಮಾ ಮಾಡಬೇಕು ಅನ್ನೋದು ಇತ್ತು. ಸೊ ಅದಕ್ಕೆ ಒಂದು ಯೂತ್ಫುಲ್ ಟಚ್ ಕೊಡಬೇಕು, ಮತ್ತು ಸ್ವಲ್ಪ ಕಮರ್ಷಿಯಲ್ ಆಗಬೇಕು ಅನ್ನೋದಕ್ಕೆ. ಸೊ ಆ ಕತೆ ಸೊ ಈ ಥರ ಇದೆ, ಈ ಥರ 2 ಕ್ಯಾರೆಕ್ಟ್ರು, ಸೊ ತುಂಬ ಡಿಫ್ರೆಂಟ್ ಇರೋ ಕ್ಯಾರೆಕ್ಟ್ರು. ಒಂದು ಕ್ಯಾರೆಕ್ಟ್ರಿಗೆ ಇನ್ನೊಂದು ಕ್ಯಾರೆಕ್ಟ್ರಿಗೆ ಸಂಬಂಧನೇ ಇಲ್ಲ. ಆ 2 ಕ್ಯಾರೆಕ್ಟ್ರನ್ನ ಜರ್ನಿಯಲ್ಲಿ ಕತೆ ಈ ಥರದ್ದೊಂದು ಕಥೆಯಲ್ಲಿ ಜರ್ನಿ ಮಾಡ್ತೇವೆ, ಈ ಥರ ಎಂಡ್ ಆಗುತ್ತೆ ಅಂತ ಹೇಳಿದಾಗ ನಾನು ಹೇಳಿದ್ದು ಒಂದೇ ಸರಿ ಮುನೇಗೌಡ ಸರಿ ನಾನು ಫಸ್ಟ್ ಅಪ್ರೋಚ್ ಮಾಡಿದೆ. ಸರ್ ಈ ಥರದ್ದು ಒಂದು ಕತೆ ಇದೆ, ಹಿಂಗೆ ಮಾಡೋಣ, ಸರಿ ಮಾಡೋಣ. ಅವ್ರು ಅಷ್ಟು ಹೇಳಿ ಅಂದರೆ ಸ್ವಲ್ಪ ಕತೆ ಜಡ್ಜ್ಮೆಂಟ್ ಚೆನ್ನಾಗಿದೆ. ಆ್ಯಕ್ಚುಲಿ ಕತೆಗಳೇ ಚೆನ್ನಾಗಿರ್ಬೇಕಾಗಿರೋದು, ಸ್ಕ್ರೀನ್ ಪ್ಲೇ ಚೆನ್ನಾಗಿರ್ಬೇಕಾಗಿರೋದು, ಮೇಕಿಂಗ್ ಚೆನ್ನಾಗಿರ್ಬೇಕಾಗಿರೋದು, ಮಿಕ್ಕಿರೋದೆಲ್ಲ ಇಸ್ ಸೆಕೆಂಡರಿ. ನಾನು ನಂಬಿರೋದು ಈ ಬರೋದ ಮೇಲೆ. ಸೊ ರೈಟಿಂಗ್ ಚೆನ್ನಾಗಿರಬೇಕು. ಸೊ ಅದು ಆಡಿಯನ್ಸ್ನ ಥಿಯೇಟ್ರಿಗೆ ಒಳಗಡೆ ಕರ್ಕೊಂಡು ಬರುತ್ತೆ. ಸೊ ಏನಾದರೂ ಒಂದು ಹೊಸದನ್ನು ಹೇಳಬೇಕು. ಸೊ ಹೊಸದನ್ನು ಹೇಳಿದಾಗ ಆಡಿಯನ್ಸಿಗೆ ಅದು ಇಷ್ಟ ಆಗುತ್ತೆ. ಸೊ ಇಷ್ಟ ಆದಮೇಲೆ ಆಡಿಯನ್ಸ್ ಅವರಾಗೇನೆ ಅದನ್ನು 4 ಜನರಿಗೆ ಹೇಳ್ತಾರೆ. ಈ ಥಿಯರಿನ ನಂಬಿ ಸಿನಿಮಾ ಮಾಡಿದ್ರು 100%. ಯಾಕೆಂದರೆ ನಾನು ಪೃಥ್ವಿ ಮತ್ತು ಪ್ರಮೋದ್ನ ಟ್ರೀಟ್ ಮಾಡೋದು. ಸೊ ಅವರು ತುಂಬ ಒಳ್ಳೆ ಆರ್ಟಿಸ್ಟು. ನಾನು ಹೇಳ್ತಾ ಇರೋದು ಲೈಕ್ ಹೊಸಬರು ಅಥವಾ ನಿನ್ನೆ ಬಂದಿದ್ದಾರೆ ಅಲ್ಲ, ಅವರು ತುಂಬ ಸಿನಿಮಾಗಳನ್ನ ಸೀರಿಯಲ್ಗಳನ್ನ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ. ತುಂಬಾ ಇಲ್ಲದೆ ಇರ್ಬೋದು, ಬಟ್ ಅವ್ರು ಮಾಡ್ಕೊಂಡು ಬಂದಿರೋದ್ರಲ್ಲೇ ಬೆಸ್ಟ್ ಆಗಿ ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ಯಾವುದೇ ಕ್ಯಾರೆಕ್ಟರ್ ಹೇಳಿದಾಗ ಆ ಕ್ಯಾರೆಕ್ಟರ್ ಒಳಗಡೆ ಹೋಗಿ ಅದನ್ನ ಜೀವಿಸುವಂತ ಶಕ್ತಿ ತುಂಬಾ ಚೆನ್ನಾಗಿದೆ. ಇಬ್ಬರಿಗೂ ಇದೆ. ಅದನ್ನ ಪೃಥ್ವಿ ಈ ತರ ಕ್ಯಾರೆಕ್ಟರ್, ಪ್ರಮೋದ್ ಈ ತರದ ಕ್ಯಾರೆಕ್ಟರ್. ಹಿಂಗೆ ಅಂದ್ರೆ ಅವ್ರು ಅದನ್ನ ಪಟ್ಟಂತ ಹಿಡ್ಕೊಳ್ಳೋಂಥ ಪವರ್ ಇದೆ. ಸೊ ಅದ್ರ ಒಳಗಡೆನೆ ಅವ್ರು ಆಕ್ಟ್ ಮಾಡೋಂಥ ಶಕ್ತಿ ಇದೆ. ಹಾಗಾಗಿ ನನ್ನ ಪ್ರಕಾರ ಆಫ್ಟರ್ ಭುವನಂ ಗಗನಂ ಇಂಡಸ್ಟ್ರಿಗೆ ತುಂಬಾ ಒಳ್ಳೆ ಅಸೆಟ್ ಆಗ್ತಾರೆ. ಇಬ್ಬರು ಸ್ಟಾರ್ಗಳು ಹುಟ್ಟುತ್ತಾರೆ ಅಂತ ನನಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾನು ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕೆಂದ್ರೆ ಸಿನಿಮಾ ಭುವನಂ ಗಗನಂ ನೋಡಿದಾಗ ಸೊ ಆ ಪ್ಯಾಷನ್ ನಿಮ್ಗೆ ಸಿನಿಮಾದಲ್ಲಿ ಕಾಣುತ್ತೆ. ಸೊ ಅವರಿಬ್ರು ಹೆಂಗೆ ಜೀವಿಸಿದ್ದಾರೆ ಕ್ಯಾರೆಕ್ಟರ್ನ ನಿಮ್ಗೆ ಸಿನಿಮಾದಲ್ಲಿ ಕಾಣುತ್ತೆ. ಅಂದ್ರೆ ಇದೆಲ್ಲ ಸಿನಿಮಾದಲ್ಲಿ ನಿಮ್ಮ ಇಮ್ಯಾಜಿನೇಷನ್ ಇರೋದಾ ಅಥವಾ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ, ಅದನ್ನ ಟ್ರಯಲ್ ಮಾಡಿದ್ದೀರಾ? ಹೌದೌದು. ಈಗ ನಾನು ಫಸ್ಟೇ ನಿಮಗೆ ಅದೇ ಉದ್ದೇಶಕ್ಕೆ ಹೇಳಿದೆ. ಏನು ಅಂದ್ರೆ ಸಿನಿಮಾನ ಒಂದು ಕಥೆನೇ ಮಾಡುವಾಗ ಸೊ ನೀವು ಕಂಪ್ಲೀಟ್ಲಿ ಔಟ್ 100% ನೀವು ಇಮ್ಯಾಜಿನೇಷನ್ ಅಲ್ಲೇ ಸಿನಿಮಾನ ತಗೊಂಡು ಹೋಗಕ್ ಆಗಲ್ಲ. ಅದಕ್ಕೆ ನೀವು ನೋಡಿರ್ಬೇಕು, ನೀವು ಅನುಭವಿಸಿರ್ಬೇಕು, ಅಥವಾ ನೀವೆಲ್ಲ ಓದಿರ್ಬೇಕು, ನೀವೆಲ್ಲ ಕೇಳಿರ್ಬೇಕು. ಸೊ ಪ್ರತಿಯೊಂದು ಸೇರಿದಾಗ ಸಿನಿಮಾ ಅಲ್ವಾ. ಸೊ ಪ್ರತಿಯೊಂದು ಬರಹನ ಒಬ್ಬ ನಾವೆಲ್ ಬರೆಯುವಾಗ್ಲೂ ಅದನ್ನೇ ಮಾಡೋದು. ಸೊ ಒಬ್ಬ ಸಿನಿಮಾ ಇಸ್ ಲೈಕ್ ಅಷ್ಟೇ ಅದೇ ತರಾನೇ. ಸೊ ಅದನ್ನ ಕಮರ್ಷಿಯಲ್ ಟಚ್ ಕೊಟ್ಟು ಮಾಡಿರುವಂತ ಸಿನಿಮಾ. ಸೊ ಹಂಗಾಗಿ ಬಟ್ ಕನಸು ಕಾಣೋದು ಈಸಿ. ನಾನು ಏನೇ ಅಂದ್ರೂ ಪೇಪರಲ್ಲಿ ಬರ್ಕೊಳ್ಳೋದು ಈಸಿ. ಆ ಬರ್ಕೊಂಡಿದ್ದನ್ನ ನಾವು ವಾಸ್ತವಕ್ಕೆ ತರಬೇಕು ಅಂತ ಹೇಳಿದ್ರೆ, ಪ್ರೆಸೆಂಟಿಗೆ ತರಬೇಕು ಅಂತ ಹೇಳಿದ್ರೆ, ಅದಕ್ಕೆ ನಾವು ಸರ್ ನಾನು ಇಲ್ಲಿ ಶೂಟ್ ಮಾಡ್ತೀನಿ ಮಾಡಿ, ಸರ್ ಇಲ್ಲಿ ಈ ತರ ಸಾಂಗ್ ಅನ್ಕೊಂಡಿದೀನಿ ಸರಿ ಮಾಡಿ, ಸರ್ ಇಲ್ಲಿ ಈ ತರ ಒಂದು ಆಕ್ಷನ್ ಪೋರ್ಷನ್ ಬರುತ್ತೆ. ಕಾಲೇಜಲ್ಲಿ 3-4 ದಿನ 100 ಜನ 150 ಜನ ಜೂನಿಯರ್ಸ್ ಇಟ್ಕೊಂಡು ಸೊ ಆಕ್ಷನ್ ಪೋರ್ಷನ್ ಮಾಡಬೇಕು, ಇಷ್ಟೆಲ್ಲ ಖರ್ಚಾಗುತ್ತೆ, ಸರಿ ಮಾಡಿ. ತುಂಬಾ ದೊಡ್ಡದಾಗಿ ಪ್ಲಾನ್ ಮಾಡಿ ಚೆನ್ನಾಗಿ ಮಾಡಿದಾರಮ್ಮ. ಭುವನಂ ಗಗನಂ ಇಸ್ ಲೈಕ್ ಓಕೆ, ಒಂದು ಸಿನಿಮಾ ಒಂದು ಸ್ಮಾಲ್ ಬಜೆಟ್ ಅಲ್ಲಿ ಮಾಡಿದ್ದಾರೆ. ಸೊ ಇದು ಇಲ್ಲ. ಸೊ ಒಂದು ಸ್ಟಾರ್ ಹೀರೋಗಳಿಗೆ ಅಂದ್ರೆ ನಾನು ಹೇಳ್ತಾ ಇರೋದು ಒಬ್ಬ ಅಪ್ಕಮಿಂಗ್ ಒಂದು ಸ್ಟಾರ್ಗೆ ನಾರ್ಮಲ್ ಆಗಿ ಒಬ್ಬ ಸ್ಟಾರ್ಗೆ ಏನು ಬಜೆಟ್ ಕೊಟ್ಟಿದಾರೋ ಅದೇ ಬಜೆಟ್ ಅನ್ನ ನಾವು ಭುವನಂ ಗಗನಂ ಹಾಕಿ ನಿಮಗೆ ಅದು ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಆಮೇಲೆ ಈವನ್ ಶೂಟ್ ಕೂಡ
ಸೊ ನಮಗೆ ಈ ಟೈಮ್ ಬೇಕು. ಫಾರ್ ಎಕ್ಸಾಂಪಲ್ ನಾವು ರೈನಿ ಸೀಸನಲ್ಲಿ ಶೂಟ್ ಮಾಡಬೇಕು, ಆ ಟೈಮ್ವರೆಗೂ ಕಾದ್ ಮಾಡಿದ್ದೀವಿ. ಹೌದು. ಇದಕ್ಕೆ ನಾವು ಹೋಗ್ಬಿಡ್ಬೋದಾಗಿತ್ತು ಶೂಟಿಂಗಿಗೆ. ಓಕೆನಾ, ಡ್ರೈ ಮಾರ್ಚ್ ಏಪ್ರಿಲ್ ಹೋಗಿಲ್ಲ. ಸೊ ವೆಯ್ಟ್ ಮಾಡಿ ನಾನು ಸ್ವಲ್ಪ ದಪ್ಪ ಆಗಬೇಕಿತ್ತು ಆ ಕ್ಯಾರೆಕ್ಟರ್ ಸೆಕೆಂಡ್ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಎಲ್ಲ ಮಾಡಿದ್ದೀರಾ? ಹೌದು. Okay. ನನ್ನ ಕ್ಯಾರೆಕ್ಟರ್ ಎರಡು ತರ ಪ್ಲೇ ಮಾಡಿದ್ದೀವಿ. ಅವ್ರು ಅದನ್ನ ಕ್ಯಾರೆಕ್ಟರ್ ಇವರು ಡೆಡಿಕೇಶನ್ ಮಾಡಿದ್ದಾರೆ, ಈವನ್ ಪೃಥ್ವಿ ಆಲ್ಸೋ ಡೆಡಿಕೇಶನ್ ಮಾಡಿದ್ದಾರೆ. ಇವರು ವೆಯ್ಟ್ ಮಾಡಿ ಟ್ರಾವೆಲ್ ಪೋರ್ಷನ್ ಯಾವ ಸೀಸನ್ ಅಲ್ಲಿ ಮಾಡಬೇಕು ಅದೇ ಸೀಸನ್ ಅಲ್ಲಿ ಮಾಡಿದ್ದೀವಿ. ಕಾಲೇಜ್ ಪೋರ್ಷನ್ ಯಾವ ಟೈಮ್ ಅಲ್ಲಿ ಮಾಡಬೇಕು ಅದೇ ಪೋರ್ಷನ್ ಇದರಲ್ಲಿ ಮಾಡಿದ್ದೀವಿ. ಅಂದ್ರೆ ಸಿನಿಮಾದಲ್ಲಿ ನಿಮಗೆ ಕಂಪ್ಲೀಟ್ಲಿ ಸಿನಿಮಾ ನೋಡುವಾಗ ನೀವು ಸಿನಿಮಾದ ಒಳಗಡೆನೆ ನೀವು ಹೋಗುವಷ್ಟು ಆಡಿಯನ್ಸ್ಗೆ ಅನುಭವ 100% ಆಗುತ್ತೆ. ಟೀಚರ್ ಕಡೆಯಿಂದ ಅಂದ್ರೆ ಡೈರೆಕ್ಟರ್ ಟೀಚರ್ ಅವ್ರ ಕಡೆಯಿಂದ ಇಷ್ಟು ಒಳ್ಳೆ ಒಪಿನಿಯನ್ ತಗೊಳ್ಳೋದು ಎಷ್ಟು ಖುಷಿ ಇಲ್ಲ, ಅನ್ಸುತ್ತೆ. ತುಂಬಾ ಖುಷಿ. ಈ ಸಿನಿಮಾ ಗಿರೀಶ್ ಸರ್ ಜೊತೆ ಕೆಲಸ ಮಾಡಿದ್ದು ಬಿಕಾಸ್ ಫಸ್ಟ್ ಅವ್ರು ಹೇಳಿದಾಗ ಒಂದು ಲೈನ್ ಹೇಳಿದ್ರು, ಲೈನ್ ತುಂಬಾ ಇಷ್ಟ ಆಗಿತ್ತು. 2 ಸೀನ್ ಹೇಳಿದ್ರು, ತುಂಬಾ ಇಷ್ಟ ಆಗೋಯ್ತು ನನಗೆ 2 ಸೀನು. ಇದು ಮಜಾ ಇದೆ ಅಂತ. ಬಟ್ ಇದು ರೊಮ್ಯಾಂಟಿಕ್ ಲವರ್ ಬಾಯ್ ಆಗೋದು ಹೆಂಗೆ, ನಾವು ಮಾಡಿದ್ವಲ್ಲ ಈ ತರದ್ದು. ಎಕ್ಸಾಕ್ಟ್ಲಿ ನನ್ನ ಕ್ವಶನ್ ಅದೇ ಇತ್ತು. ಬಿಫೋರ್ ಎಲ್ಲ ಮಾಡಿರೋದು ಒಂಚೂರು ರಾ ಆಕ್ಷನ್ ಮಾಡ್ತಿದ್ವಲ್ಲ, ಇದ್ರಲ್ಲಿ ಇಲ್ಲ ನೀವು ಬೇರೆ ತರ ಕಾಣಿಸ್ಬೇಕು ಅಂತಂದಾಗ ಲೈನ್ ಇಷ್ಟ ಆಗೋಯ್ತು ನನಗೆ. ಇದು ಮಾಡ್ಬೇಕು, ಯಾಕಂದ್ರೆ ನಾನು ಹುಡುಕ್ತಿದ್ದೆ ಒಂದು ಒಳ್ಳೆ ಲವ್ ಸ್ಟೋರಿ ಮಾಡ್ಬೇಕಲ್ಲ ಅಂತ. ಲೈನ್ ಇಷ್ಟ ಆಗೋಯ್ತು. ಸರಿ, ಈಗ ಡೈರೆಕ್ಟರ್ ಒಂದೇ ಒಂದು ಸಿನಿಮಾ ಮಾಡಿರೋದು, ಹೆಂಗ್ ತಗೋತಾರೆ, ಹೆಂಗ್ ಮಾಡ್ತಾರೆ ಅದೊಂದು ಭಯ ಇತ್ತು. ಪ್ರೊಡ್ಯೂಸರ್ ಬಗ್ಗೆ ಒಂದು ಭಯ ಇತ್ತು, ಹೆಂಗೆ ಶುರು ಮಾಡಿ ನಿಲ್ಸ್ಬಿಟ್ರೆ ಈ ಥರದೆಲ್ಲ ಇಂಡಸ್ಟ್ರಿ ಆಗುತ್ತೆ ಹೊಸಬ್ರಿಗೆ. ಹಂಗೆಲ್ಲ ಆಗಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಶುರು ಮಾಡಿದ್ರೆ ನೀಟಾಗಿ ಮುಗಿಬೇಕು, ಅದು ಚೆನ್ನಾಗಬೇಕು ಅಂತ. ಆಮೇಲೆ ಮುನೇಗೌಡ ಸರ್ ಬಗ್ಗೆ ಅವ್ರು ಹೇಳಿದ್ರು, ಅವ್ರು ಏನು ಎತ್ತ ಅಂತ. ನಂಬಿಕೆ ಇಲ್ಲ, ಗ್ಯಾರಂಟಿ ಚೆನ್ನಾಗಿ ಮಾಡ್ತಾರೆ ಅಂತ ಆಗಿ ಅವ್ರು ಶುರು ಮಾಡಿದ್ದು, ಅವ್ರು ನಮ್ಗೆ ಕೊಟ್ಟಿದ್ದು ಸಪೋರ್ಟ್ ಎಲ್ಲ ಆಮೇಲೆ ಗೊತ್ತಾಯ್ತು ನನಗೆ, ಇಲ್ಲ ಇವರು ಸೂಪರಾಗಿ ಮಾಡ್ತಾರೆ ಸಿನಿಮಾನ ಅಂತ. ಇವತ್ತು ಸಿನಿಮಾ ನೋಡಿ ಎಷ್ಟು ಖುಷಿ ಪಡ್ತಿದ್ದೀನಿ ಅಂತಂದರೆ, ನಾನು ಆಲ್ಮೋಸ್ಟ್ ಒಂದು 4 ಸಲ ಸಿನಿಮಾ ನೋಡಿದ್ದೀನಿ ಆಲ್ರೆಡಿ. ಇನ್ನೊಂದು 2 ಸಲ ನೋಡೋಣ ಅನ್ಸುತ್ತೆ ನನಗೆ. ನಾನೇ ಆ್ಯಕ್ಟ್ರು, ಎಷ್ಟು ಚೆನ್ನಾಗಿದೆಯಲ್ಲ ಈ ಪಿಕ್ಚರು ಅಂದರೆ ಒಳಗಡೆ ಹಿಡ್ಕೊಂತಿದೆ ಅದು ಫಿಲಮ್ಮು. ಆ್ಯಂಡ್ ಪೃಥ್ವಿ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪೃಥ್ವಿ ಪರ್ಫಾರ್ಮೆನ್ಸ್ನ ಅದನ್ನು ಚೆನ್ನಾಗಿ ಬರೆದಿದ್ದಾರೆ ಗಿರೀಶ್ ಸಾರು. ಆ ಟ್ರ್ಯಾಕ್ಗಳು ಎರಡನ್ನೂ ಅವ್ರು ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಪೋಣಿಸಿ ಒಂದು ಕ್ಲೈಮ್ಯಾಕ್ಸ್ ಮಾಡೋದು ತುಂಬ ಕಷ್ಟ. 2 ಟ್ರ್ಯಾಕ್ ಮಾಡುವಾಗ ತುಂಬ ಕಷ್ಟ. ಅದು ಎರಡಕ್ಕೂ ಈಕ್ವಲಿ ಇರಬೇಕದು, ಯಾವತ್ತೂ ಒಬ್ರು ಜಾಸ್ತಿ ಕಡಿಮೆ ಆಗಬಾರ್ದಲ್ಲ. ಅದನ್ನು ಗಿರೀಶ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರಷ್ಟು ಕನಸಿಗೆ ನಮ್ಮ ಪ್ರೊಡ್ಯೂಸರ್ ಸಾರು ಯಾವುದಕ್ಕೂ ಇಲ್ಲ ಅಂದೇನೆ ಏನು ಬೇಕು ತಗೊಳ್ಳಿ ಫಿಲಮ್ಗೆ ಅಂತ ಆ ಪ್ಯಾಷನ್ ಇದೆಯಲ್ಲ, ದೊಡ್ಡ ವಿಷಯ. ಇವತ್ತು ಅದಕ್ಕೆ ಸಿನಿಮಾ ಅಷ್ಟು ರಿಚಾಗಿ ಕಾಣಿಸ್ತಿರೋದು, ನೋಡಿದವರೆಲ್ಲ ಅಷ್ಟು ಖುಷಿ ಪಡ್ತಿರೋದು, ಎಮೋಷ್ನಲ್ ಆಗ್ತಿರೋದು. ಮೋಸ್ಟ್ಲಿ ನಾನು ಮಾಡಿರೋ ಅಷ್ಟು ಸಿನಿಮಾಗಳಲ್ಲಿ ಇದೇ ಫಸ್ಟ್ ಸಿನಿಮಾ ಇಷ್ಟೊಂದು ಖರ್ಚು ಮಾಡಿರೋ ಸಿನಿಮಾ, ದೊಡ್ಡ ಬಡ್ಜೆಟ್ ಸಿನಿಮಾ ಅಂತ. ಒಂದು ಸಾಂಗ್ ಎಲ್ಲ ನೋಡಿದೀವಿ, ಸ್ವಲ್ಪ ರೊಮ್ಯಾಂಟಿಕ್ ಸಿಂಗ್ ಜಾಸ್ತಿ ಇದೆ. ಸೊ ಏನಾದ್ರು ಚಾಲೆಂಜಿಂಗ್ ಹಂಗಿತ್ತ ಅದು ಆ ತರ? ಇಲ್ಲ, ಶುರು ಭಯ ಇತ್ತು, ಹಿಂಗೆ ಇದು ನಂಗೆ ಆಗುತ್ತಾ ಮಾಡೋಕ್ಕಾಗುತ್ತಾ ಅಂತ. ಲುಕ್ ವೈಸ್ ನಾನು ಹೆಂಗೋ ರೆಡಿ ಮಾಡ್ಕೋತೀನಿ ಅಂತ ಗೊತ್ತಿತ್ತು ನನಗೆ. ಬಟ್ ಪರ್ಫಾರ್ಮ್ ಮಾಡೋದಿದೆಯಲ್ಲ, ಆ್ಯಂಡ್ ಅದು ಯಾವಾಗಲೂ ಹಂಗೆ, ಅದು ಸಿಂಕ್ ಆಗಬೇಕಲ್ಲ. ಅವರು ಹೀರೋಯಿನ್ನು ನಾವು ಸಿಂಕ್ ಆಗಬೇಕಿತ್ತು. ಅವ್ರು ತುಂಬ ಸಪೋರ್ಟ್ ಮಾಡಿದ್ರು. ಆ್ಯಕ್ಚುಲಿ ತುಂಬ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರು. ಶೂಟ್ ಮಾಡುವಾಗ ಗಿರೀಶ್ ಸರ್ ಒಂದಷ್ಟು ಇನ್ಪುಟ್ಸ್ ಕೊಡ್ತಿದ್ರು. ಸರ್ ಅನ್ಕೊಂಡಂಗೆ ಎಲ್ಲ ಮಾಡಿದ್ದಾರೆ. ಅದೇ ಅವ್ರು ಹೇಳ್ಬೇಕು. ಇವಾಗ ಕಷ್ಟ ಏನಾದ್ರು ಆಯ್ತಾ ಸರ್ ಆ ತರ ಕ್ಯಾರೆಕ್ಟರ್ ಎಲ್ಲ ಮಾಡ್ಸಕ್ಕೆ? ಇಲ್ಲ ಮಾಡಿದ್ದಾರೆ. ಯಾಕೆಂದ್ರೆ ಈ ಸಿನಿಮಾ ಬಂದು ನಾನು ಈ ಕ್ಯಾರೆಕ್ಟರ್ಗಳು ಬರ್ಸ್ಕೊಂಡಿರೋ ಸಿನಿಮಾ ಅಂತ ಹೇಳ್ತೀನಿ. ಅಂದ್ರೆ ಬರೆಯೋದು, ಈಗ ಒಂದು ಕ್ಯಾರೆಕ್ಟರ್ ಇರುತ್ತೆ, ಆ ಕ್ಯಾರೆಕ್ಟ್ರಿಗೆ ಏನು ಬೇಕು ಅನ್ನೋದು ಇರುತ್ತಲ್ವಾ. ಈಗ ಪೃಥ್ವಿ ಈ ಥರದೊಂದು ಕ್ಯಾರೆಕ್ಟ್ರು ಹೆಂಗೆ ಮಾಡ್ಬೋದು ಸರ್, ನಾನು ಹಿಂಗೆ ಮಾಡ್ಬೋದು ಅಂದಾಗ, ಸೊ ನಾವು ಅದನ್ನು ಆ ಕ್ಯಾರೆಕ್ಟ್ರೇ ಅದನ್ನು ಬರ್ಸ್ಕೊಳ್ಳುತ್ತೆ. ಸೊ ಓಕೆ ಇವ್ರು ಹಿಂಗೆ, ಪ್ರಮೋದ್ ಈ ಥರದೊಂದು ಕ್ಯಾರೆಕ್ಟ್ರು, ಸೊ ಈ ಥರ ರಫ್ ಅಂಡ್ ಟಫ್ ಕ್ಯಾರೆಕ್ಟ್ರು, ಈ ಥರ ಇರುತ್ತೆ ಅಂತ ಹೇಳಿದಾಗ ಆ ಕ್ಯಾರೆಕ್ಟರ್ ಅದನ್ನು ಬರ್ಸ್ಕೊಳ್ಳುತ್ತೆ. ಅದು ನಾವು ಎಲ್ಲ ಸಿನಿಮಾದಲ್ಲೂ ಒಂದೇ ಥರ ಪ್ರಯೋಗ ಮಾಡೋಕ್ಕಾಗಲ್ಲ. ಸಿನಿಮಾದಿಂದ ಸಿನಿಮಾಗೆ ಡಿಫ್ರೆಂಟ್. ಹೌದೌದು. ಈಗ ಮತ್ತೆ ನಾನು ಈ ಕ್ಯಾರೆಕ್ಟರ್ ಮತ್ತೆ ಮಾಡೋಕ್ಕಾಗಲ್ಲ. ಸೊ ಈ ಕ್ಯಾರೆಕ್ಟ್ರು ಅದಕ್ಕೆ ಏನು ಬೇಕು ಅದನ್ನ ಕಂಪ್ಲೀಟ್ಲಿ ಬರ್ಸ್ಕೊಂಡಿದೆ. ಸೊ ಅದಕ್ಕೆ ಏನು ಬೇಕು ಅದನ್ನ ಕಂಪ್ಲೀಟ್ಲಿ ಅದು ತಗೊಂಡಿದೆ ಅಂತ. ಅಂದ್ರೆ ನಾವು ಮಾಡಿದೀವಿ ಅನ್ನೋಕ್ಕಿಂತನೂ ಆ ಸಿನಿಮಾನೇ ಅದನ್ನ ಮಾಡಿಸ್ಕೊಂಡಿದೆ. ಅದಕ್ಕೆ ಏನು ಬೇಕು ಅದನ್ನ ತಗೊಂಡಿದೆ. ಅದಕ್ಕೆ ಏನು ಬೇಕು ಅದನ್ನ ಆ ಸಿನಿಮಾನೇ ಅದ್ರ ಒಳಗಡೆ ಕಂಪ್ಲೀಟ್ಲಿ ಪ್ಯಾಕ್ಡ್ ಆಗಿದೆ ಅಂತ. ಅಪರೂಪಕ್ಕೆ ಕೆಲವೊಂದು ಸಿನಿಮಾಗಳಂಗೆ ಆಗ್ತವೆ. ಈಗ ನಾವು ಕೆಲವೊಂದ್ಸಾರಿ ಈ ಥರದೊಂದು ಆ್ಯಕ್ಷನ್ ಮಾಡಬೇಕು, ಸೊ ಈ ಥರದೊಂದು ಸಿನಿಮಾ ಮಾಡಬೇಕು, ಈ ಥರದೊಂದು ಆ್ಯಕ್ಷನ್ ಪ್ಯಾಟರ್ನ್ ಮಾಡಬೇಕು, ಅಥವಾ ಈ ಥರದೊಂದು ರೊಮ್ಯಾಂಟಿಕ್ ಸೀನ್ ಮಾಡಬೇಕು ಅಂತ ಹೇಳಿದಾಗ ಅದು ಆಗಲ್ಲ. ಅದಕ್ಕೆ ಏನೇನೋ ಸಮಥಿಂಗ್ ಅಲ್ಲಿ ಒಂದು ಪ್ರೊಡಕ್ಷನ್ ಕಡೆಯಿಂದ ಸಪೋರ್ಟ್ ಆಗಲ್ಲ. ಕೆಲವೊಂದು ಟೈಮ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ನಾವು ಏನು ಬರ್ಕೊಂಡಿದ್ದೀವೋ, ಫಾರ್ ಎಕ್ಸಾಂಪಲ್ ನಾನು ಹಾಳೆ ಮೇಲೆ ಸೊ ಒಂದು ಪೇಪರಲ್ಲಿ, ಸೊ ಇಲ್ಲಿಂದ ಸರ್ ಈ ಕತೆ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗುತ್ತೆ, ಸೊ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗುತ್ತೆ ಅಥವಾ ಸಿಟಿಯಲ್ಲಿ ಸ್ಟಾರ್ಟ್ ಆಗುತ್ತೆ, ಕನ್ಯಾಕುಮಾರಿಯಲ್ಲಿ ವಿವೇಕಾನಂದ ಮೆಮೋರಿಯಲ್ ಹಾಲ್ ಹತ್ರ ಎಂಡ್ ಆಗುತ್ತೆ ಅಂತ ಹೇಳಿದ್ರೆ ಸರ್ ಸಾಕು ಬಿಡಿ, ಹೇಳ್ಬಿಡಿ. ಫುಲ್ ಹೇಳ್ತಾರೆ ನಮ್ಮ ಡೈರೆಕ್ಟರ್. ಸಿನಿಮಾ ಎಂಡ್ ಆಗುತ್ತೆ ಅಂತ ನಾನು ಹೇಳಿದ್ರೆ ಅದ್ರ ಮಧ್ಯದಲ್ಲಿ ಒಂದು ಬೇಕಾದಷ್ಟು ಅಂಶಗಳು ಬಂದೋಗಿರುತ್ತೆ. ಬಟ್ ಇದು ಇಲ್ಲಿಂದ ಎಂಡ್ ಆಗಿ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಎಂಡ್ ಆಗುತ್ತೆ ಅಂತ ಹೇಳಿದ್ರೆ ಅದ್ರ ಮಧ್ಯದಲ್ಲಿ ನಿಮಗೆ ಜರ್ನಿ ಮಾಡೋದಕ್ಕೆ ಸೊ ಬರೀ ಆರ್ಟಿಸ್ಟ್ಗಳ ಕನಸುಗಳಿದ್ರೆ ಸಾಲದು. ಆ ಕನಸಿಗೆ
ದುಡ್ಡು ಬೇಕಲ್ವಾ? ಹೌದು, ಹೌದು. ನೀರು ಹಾಕೋರ್ಬೇಕಲ್ಲ. ದುಡ್ಡಲ್ವಾ? ಹೌದು. ಬಟ್ ಎಲ್ಲೂ ಕೂಡ SPC ಫಿಲ್ಮ್ಸ್ ಇಂದ ಸೊ ಇದಾಗುತ್ತೆ ಇಬ್ರನ್ನ ಬಿಟ್ಬಿಟ್ಟಿದ್ರು ಜೊತೆಗೆ. ಸರ್ ಮಾಡ್ತಾ ಇದೀವಿ, ಸೊ ಇಲ್ಲಿ ನಡೀತಾ ಇದೆ. ದೇವರಾಜ್ ಮತ್ತೆ ಪ್ರದೀಪ್ ಅಂತ ಸರ್ಗೆ ಹೇಳ್ತಾ ಇದ್ರು, ಸರ್ ಇಲ್ಲಿ ಶೂಟ್ ಮಾಡ್ತಾ ಇದ್ದಾರೆ, ಮಾಡ್ಲಿ ಸರ್, ಇಲ್ಲಿ ಆಕ್ಷನ್ ನಡೀತಾ ಇದೆ, ನಡೀಲಿ. ಅವ್ರು ಬರೋರು, ಸೊ ನೋಡೋರು, ಚೆನ್ನಾಗಿ ನಡೀತಾ ಇದೆಯಾ, ಚೆನ್ನಾಗಿ ಆಗ್ತಾ ಇದೆಯಾ ಸರ್, ಆಗ್ತಾ ಇದೆ, ಸರಿ, ರೈಟ್, ಹೋಗ್ತಾ ಇರೋರು. ಆ ಒಂದು ಅಂದ್ರೆ ಆ ಒಂದು ಶ್ರಮ ನಿಮಗೆ ಸಿನಿಮಾ ನೋಡಿದಾಗ ಕಾಣುತ್ತೆ. ಅದೇ ಶ್ರಮ ಅಂದ್ರೆ ನಾವು ಅದೇ ಪ್ರೀತಿ ಸೊ ಆಡಿಯನ್ಸಿಗೆ ಬರುತ್ತೆ 100%. ನಾನು ಅದಕ್ಕೆ ಭ್ರಮೆಗಳನ್ನ ಇಟ್ಕೊಂಡು ಹೇಳ್ತಾ ಇಲ್ಲ, ಅಥವಾ ನಾವು ಮಾಡ್ಬಿಟ್ಟಿದೀವಿ, ಅದ್ಭುತ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇಲ್ಲ. ಯಾರು ಥಿಯೇಟರ್ ಒಳಗಡೆ ಸಿನಿಮಾ ನೋಡಕ್ಕೆ ಅಂತ February 14th ಬರ್ತಾರೆ, ಆ ಪ್ರತಿಯೊಬ್ಬರಿಗೂ ಕೂಡ ಈ ಸಿನಿಮಾ ಬೇರೆದೊಂದು ಒಂದು ಬೇರೆ ಲೋಕ. ಅಲ್ಲ, ಇತ್ತೀಚೆಗೆ ಈ ತರದ್ದು ಇಷ್ಟು ಬಂದಿರಲಿಲ್ಲಮ್ಮ. ಇಷ್ಟು ಒಳ್ಳೆ ಕಂಟೆಂಟ್ ಸಿನಿಮಾ, ಇಷ್ಟು ರಿಚ್ ಆಗಿ ಮೇಕಿಂಗು, ಅದ್ರ ಪರ್ಫಾರ್ಮೆನ್ಸ್ಗಳು, ಆಮೇಲೆ ಹೊಸ ಸೀನ್ಗಳು ಅಂತ ಏನ್ ಕರೀತಾರೋ, ಲವ್ ಸ್ಟೋರಿಗಳೇ ಎಲ್ಲವೂ ಎಷ್ಟು ಅಂತ ಲವ್ ಸ್ಟೋರಿ ಮಾಡೋಕ್ಕಾಗುತ್ತೆ. ಅದರಲ್ಲಿ ಏನೋ ಸ್ಪೆಷಲ್ ಮಾಡ್ಬೇಕಲ್ಲ, ಅದಕ್ಕೆ ಬರವಣಿಗೆ ತಾಕತ್ ಅನ್ನೋದು. ಗಿರೀಶ್ ಸರ್ ಅದನ್ನ ಸೀನ್ಗಳು ಹೇಳಿದಾಗ ಏನೋ ಒಂಥರ, ನನ್ನ ಕ್ಯಾರೆಕ್ಟರ್ ಸ್ವಲ್ಪ ಎನರ್ಜಿ ಜಾಸ್ತಿ ಇತ್ತು. ಅಷ್ಟು ಎನರ್ಜಿ ಇರೋ ಹುಡುಗ ಆಮೇಲೆ ಏನಾಗ್ತದೆ, ಟರ್ನ್ ಆಗ್ತಾ ಹೋಗ್ತಾನೆ. ಅಂಡ್ ಪೃಥ್ವಿ ಕ್ಯಾರೆಕ್ಟರ್, ಅವರು ಆ ಪೃಥ್ವಿ ಅವ್ರ ಕೈಲಿ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿಸಿದ್ದಾರೆ ಅಂತಂದ್ರೆ ನೀವು ಮತ್ತೆ ನೋಡ್ಬೇಕು ಅನ್ಸುತ್ತೆ. ಆಮೇಲೆ ನನ್ನ ಜೊತೆ ಜರ್ನಿ ಮಾಡಿದ ಪೋರ್ಷನ್ ಇತ್ತಲ್ಲ, ಪೃಥ್ವಿ ನಾನು ಜರ್ನಿ, ನಂಗೆ ತುಂಬಾ ಇಷ್ಟವಾದ ಪೋರ್ಷನ್ ಅದು. ಅದೇನೋ ಶೂಟಿಂಗ್ ಮುಗಿದ ಲಾಸ್ಟ್ ದಿನ, ಇದನ್ನು ಮುಗ್ದಾಯ್ತಲ್ಲ ಶೂಟಿಂಗು, ನಂದು ಪೃಥ್ವಿದು ಅಂತ ಅನಿಸ್ತಾ ಇತ್ತು. ಆಕ್ಚುಲಿ ಮಿಸ್ ಮಾಡ್ಕೊತಿದ್ದೆ ನಾನು. ಆ ಕನ್ಯಾಕುಮಾರಿಯಲ್ಲಿ ಮುಗ್ದಾಗ ಮುಗ್ದಾಯ್ತಾ ಶೂಟಿಂಗ್ ಇಷ್ಟು ಬೇಗ ಅನಿಸ್ತಾ ಇತ್ತು ನನಗೆ. ಆಕ್ಚುಲಿ ಈಗ ಪ್ರಮೋಷನ್ ಶುರು ಮಾಡಿದೀವಲ್ಲ ಸರ್, ಶೂಟಿಂಗ್ ಅಲ್ಲಿ ಹೆಸರುಘಟ್ಟ ಹತ್ರ ಒಂದು ಜಾತ್ರೆ ಸೆಟ್ ಹಾಕಿ ಶೂಟಿಂಗ್ ಮಾಡಿದ್ರಿ ಅಂತ. ಒಂದು ಜಾತ್ರೆನ ಕ್ರಿಯೇಟ್ ಮಾಡೋದು ಅಂದ್ರೆ ಅದೊಂಥರ ಗ್ರೇಟೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ಸೊ ಪೃಥ್ವಿ ಪೋರ್ಷನ್ ಅಲ್ಲಿ ಸ್ಟಾರ್ಟ್ ಆಗೋದು. ಸೊ ಪೃಥ್ವಿ ಪೋರ್ಷನ್ಗೆ ಬರುವಾಗ ನಾವು ಬರ್ಕೊಳ್ಳುವಾಗ್ಲೇ ಅಷ್ಟು ಬರ್ಕೊಂಬಿಟ್ಟಿದ್ವಿ. ಸೊ ಇದು ಹಿಂಗೆ ಈ ಥರ ಸೊ ಇಲ್ಲಿ ಬೇಕು ಅಂತ ಹೇಳ್ಬಿಟ್ಟು, ಸೊ ಹೀಗಾಗಿ ಅದನ್ನ ಅದು ಮಾಡಲೇಬೇಕಾಯ್ತು, ಅನಿವಾರ್ಯ. ಸೊ ಅದು ಮಾಡಬೇಕು ಅಂತ ಹೇಳಿದಾಗ ನಿರ್ಮಾಪಕರು ತುಂಬಾನೇ ಸಪೋರ್ಟ್ ಮಾಡಿದ್ರು. ಅದು ಕಂಪ್ಲೀಟ್ಲಿ ತುಂಬಾನೇ ಖರ್ಚು ಮಾಡಿ ಆಲ್ಮೋಸ್ಟ್ ಊರು ಮಾಡಿ ನಿಮ್ಗೆ ನಮ್ಮ ಪ್ರಮೋದ್ ಅವತ್ತು ಬಂದಿದ್ರು. ಸೊ ಇದೇನು ಈ ತರ ಮಾಡ್ಬಿಟ್ಟಿದ್ದಾರೆ, ಅವ್ರಿಗೆ ಅದು ಇಮ್ಯಾಜಿನ್ ಅನ್ಕೊಂಡಿರ್ಲಿಲ್ಲ. ಅಂದ್ರೆ ಜೋರಾಗಿ, ತುಂಬಾ ಜೋರಾಗಿ ಸೆಟ್ ಹಾಕಿದ್ರು. ಸಿಕ್ಕಾಪಟ್ಟೆ ಖರ್ಚಲ್ಲ ಅದು, ಅದನ್ನ ಅಷ್ಟು ಚೆನ್ನಾಗಿ ಒಂದು ಊರೇ ಕ್ರಿಯೇಟ್ ಮಾಡ್ದಂಗಿತ್ತು ಅದು. ಆಕ್ಚುಲಿ ಈ ತರ ಮಾಡ್ತಾರೆ ಅಂತ ಹೇಳಿದ್ರು, ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಅದನ್ನ ಯಾಕೆ ಹಾಕಿದ್ವಿ, ಸೊ ಅಲ್ಲಿ ಏನ್ ನಡೆಯುತ್ತೆ ಅದು ಸಿನಿಮಾದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಮತ್ತೊಂದು ಸರಿ ಏನು ಅಂದ್ರೆ February 14 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಭುವನಂ ಗಗನಂ. ಸೊ ತುಂಬಾ ಚೆನ್ನಾಗಿದೆ. ಸೊ ನಾವು ಚೆನ್ನಾಗಿದೆ ಅಂತ ಹೇಳೋಕ್ಕಿಂತ ನೀವು ಬಂದು ಚೆನ್ನಾಗಿದೆಯಾ ಅಥವಾ ಇಲ್ವಾ, ಅದನ್ನ ನೀವು ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ. ಓಕೆ, ಕಂಪ್ಲೀಟ್ ಒಂದು ಪ್ಯಾಕೇಜ್ ಕೊಟ್ಟಿದ್ದೀರಾ. ಎಮೋಷನ್, ಕಾಮಿಡಿ, ಒಂದು ಟ್ರಾವೆಲಿಂಗ್, ಸೊ ಕಮರ್ಷಿಯಲ್ ಎಲ್ಲ ಒಂದು ಕಂಪ್ಲೀಟ್ ಪ್ಯಾಕೇಜ್ ಕೊಟ್ಟಿದ್ದೀರಾ. ಖಂಡಿತ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡ್ತೀವಿ. ಆ್ಯಂಡ್ ಸದ್ಯಕ್ಕೆ ಈಗ ನಮ್ಮ ಡೈರೆಕ್ಟರ್ನ ಕಾರ್ಯಕ್ರಮದಿಂದ ಬೀಳ್ಕೊಡೋಣ. ಹಬ್ಬ ಅಂದರೆ ಹೆಣ್ಮಕ್ಳು ಇರಬೇಕಲ್ಲ, ಸೊ ಹೆಣ್ಮಕ್ಳನ್ನ ವೆಲ್ಕಮ್ ಮಾಡ್ಕೊಂಡು ನಮ್ಮ ಸಿನಿಮಾದ ಡೈರೆಕ್ಟರನ್ನು ಬೀಳ್ಕೊಡೋಣ. ಥ್ಯಾಂಕ್ ಯು ಸರ್. ಕೊನೆಯಿಂದ ವೀಕ್ಷಕರಿಗೆ ಏನಾದರೂ ಹೇಳೋದಿದ್ರೆ ಹೇಳು. ವೀಕ್ಷಕರಿಗೆ ಹೇಳೋದು ಅಂತ ಹೇಳಿದ್ರೆ ನಮ್ಮ ಆಡಿಯನ್ಸ್ ಅವರು. ಸೊ ಆಡಿಯನ್ಸಿಗೆ ನಾನು ಹೇಳೋದು ಒಂದೇ, ಸೊ ಯಾರು February 14 ಸಿನಿಮಾ ಥಿಯೇಟರ್ ಒಳಗಡೆ ಬರ್ತೀರಾ, ಸೊ ನೀವು ಭುವನಂ ಗಗನಂ ಅಂದ ತಕ್ಷಣನೇ ಓಕೆ ಇದೊಂದು ಹೊಸಬರ ಸಿನಿಮಾ, ಸೊ ಇದ್ರೊಳಗಡೆ ಏನಿರುತ್ತೆ ಆ ಥರದ್ದು ಯಾವುದೇ ಇಟ್ಕೊಳ್ಬೇಡಿ. ನಿಮಗೆ ಒಂದು ಒಳ್ಳೆ ಸಿನಿಮಾ, ಸೊ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ. ಸೊ ತುಂಬ ಅಂದರೆ ಪ್ರತಿಯೊಬ್ಬರು ಕೂಡ ನೀವು ಥಿಯೇಟ್ರ್ ಒಳಗಡೆ ಬಂದರೆ 100% ನಿಮ್ಗೆ ಇಷ್ಟ ಆಗುತ್ತೆ. ಸೊ ಥಿಯೇಟರ್ ಒಳಗಡೆ ಬಂದು ಸಿನಿಮಾ ನೋಡಿದ ಮೇಲೆ ಬೇರೆಯವರಿಗೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ. ಸೊ ಅವತ್ತು ನಮಗೆ ನಿಜವಾದ ಏನು ಹಬ್ಬ ಅಂತಾರಲ್ಲ ಅದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಸೊ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಹಬ್ಬ ಅಂದರೆ ಹೆಣ್ಮಕ್ಳಿದ್ರೇ ಚಂದ ಅಲ್ವಾ? ಸೊ ಹಾಗಾಗಿ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ರಾನಿ ಫಿಲಮ್ ಹೀರೋಯಿನ್ ರಾಧ್ಯ ಅವರು. ಮೇಡಮ್ ವೆಲ್ಕಮ್, ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದೇ ಸಿನಿಮಾದಲ್ಲೇ ಇಬ್ರು ಹೀರೋಯಿನ್ ಇಟ್ಕೊಂಡು ಇವ್ರನ್ನ ಕರ್ಸಿದೀವಿ ಅಂತ ಶಾಕ್ ಆಗಬೇಡಿ. ಸೊ ಹಬ್ಬ ಅಂದರೆ ನಿಜವಾಗ್ಲೂ ಹೆಣ್ಮಕ್ಳು ಇದ್ರೇ ಚಂದ, ಆಗಲೇ ಒಂದು ಲಕ್ಷಣ ಕಳೆ ಅಂತ ಹೇಳ್ಬೋದು. ಸೊ ಹಾಗಾಗಿ ರಾಧ್ಯ ಅವರು ನಮ್ಮ ಜೊತೆ ಇದ್ದಾರೆ. ಹೇಗೆ ಆಚರಣೆ ಮಾಡಿದ್ರಿ ಹಬ್ಬ ಎಲ್ಲ? ತುಂಬಾ ಚೆನ್ನಾಗಿ ಆಗ್ತಾ ಇದೆ ಹಬ್ಬ. ಐ ಥಿಂಕ್ 2025 ಬರೋ ಮೊದಲನೇ ಹಬ್ಬ. ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ನೀವು ಹಬ್ಬ ಎಲ್ಲ ರಂಗೋಲಿ ಎಲ್ಲ ಹಾಕ್ತೀರಾ? ಅಡುಗೆ ಗಿಡ್ಗೆ ಎಲ್ಲ ಮಾಡಿ ಸೆಲೆಬ್ರೇಟ್ ಮಾಡ್ತೀರಾ? ರಂಗೋಲಿ ಹಾಕ್ತೀನಿ, ಬಟ್ ಅಡುಗೆ ಎಲ್ಲ ಅಮ್ಮ ಮಾಡ್ತಾರೆ.
ಓಕೆ ನೈಸ್. ಓಕೆ ಹಾಗೆ ಮಾತಾಡ್ತಾ ಹೋಗೋಣ ಸಿನಿಮಾ ಬಗ್ಗೆ. ಸರ್, ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳ್ತೀರಾ ಸರ್? ತುಂಬ ಏನಂತಾರೆ, ಆಗಲೇ ಎಲ್ಲ ಹೇಳಿದರು ಪೃಥ್ವಿ ಸರ್, ನಿಮ್ಮ ಪ್ರೊಡ್ಯೂಸರ್ ಎಲ್ಲ ಫುಲ್ ಸೈಲೆಂಟ್ ಕ್ಯಾರೆಕ್ಟರ್ ಅಂತ ಹೇಳ್ತಾ ಇದ್ರು, ಅವರು ತರಲೆ ಸೈಲೆಂಟ್ ಆ ಥರ. ಸೊ ನಿಮ್ಮ ಕ್ಯಾರೆಕ್ಟರ್ಗೆ ಅಪೋನೆಂಟ್ ಆಗಿ ಸಿಕ್ಕಿದೆ ಅಂತ ಹೇಳ್ತಿದ್ರು, ಏನು ಹೇಳ್ತೀರಾ ಅದ್ರ ಬಗ್ಗೆ? ಇಲ್ಲ, ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಅಂದರೆ ಅಗ್ರೆಸಿವ್ ಇದೆ ಸ್ವಲ್ಪ, ಅಂದರೆ ಅನ್ಸಿದ್ದನ್ನು ಮಾಡುವಂಥವನು. ಅದನ್ನು ತುಂಬ ಯೋಚನೆ ಮಾಡಿದೆ, ಏನು ಸತಿ ಅದನ್ನು ಮಾಡ್ತಾನೆ. ಆ ಕ್ಯಾರೆಕ್ಟರ್ಗೆ ಜಸ್ಟಿಸ್ ಕೊಡೋ ಥರ ಸೀನ್ಗಳು ತುಂಬ ಚೆನ್ನಾಗಿ ಬರೆದಿದ್ದಾರೆ ನಮ್ಮ ಡೈರೆಕ್ಟರ್. ಇಲ್ಲಾಂದರೆ ಯಾರು ಎಷ್ಟೇ ಒಳ್ಳೆ ಆ್ಯಕ್ಟರ್ ಆದರೂ ಸೀನ್ಗಳು ಚೆನ್ನಾಗಿಲ್ಲದೆ ಹೋದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಸೊ ಅದನ್ನು ಡೈರೆಕ್ಟರ್ ಅಷ್ಟು ಚೆನ್ನಾಗಿ ಬರೆದಿರೋದಕ್ಕೇ ಆ ಅಗ್ರೆಸಿವ್ ನೇಚರ್ನ ತೋರ್ಸೋಕ್ಕೋಸ್ಕರನೇ ಒಂದಷ್ಟು ಸೀನ್ಗಳಿದೆ. ಅದು ತುಂಬ ಇಷ್ಟ ನನಗೆ ಅದು ಮಾಡೋಕ್ಕೆ. ಅದನ್ನು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಕಾಲೇಜ್ ಪೋರ್ಷನ್ಸಲ್ಲಂತೂ ನಾನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಡೈರೆಕ್ಟ್ರು ಮತ್ತು ಕ್ಯಾಮ್ರಾ. ಇಲ್ಲ, ತುಂಬ ಚೆನ್ನಾಗಿ ಖರ್ಚು ಮಾಡಿ ನಮ್ಮ ಪ್ರೊಡ್ಯೂಸರ್ ಸರು 2 ಫೈಟು ನಾನು ಮಾಡಿಸಿರೋದು. ಎರಡಕ್ಕೂ ತುಂಬ ಚೆನ್ನಾಗಿ ಬರಬೇಕು, ಪ್ರಮೋದ್ ಚೆನ್ನಾಗಿ ಆಗಬೇಕು ಮಾಡಬೇಕು ಅಂಥೇಳಿ ಅದನ್ನು ಜಾಸ್ತಿ ಖರ್ಚು ಮಾಡಿಸಿ ಒಂದು ರವಿವರ್ಮ ಮಾಸ್ಟ್ರು, ಅವರು ತುಂಬ ನಂಬರ್ 1 ಇವತ್ತು ಇಂಡಿಯಾದಲ್ಲಿ ಅವರು ಆಲ್ಮೋಸ್ಟು, ಅವ್ರ ಕೈಯಲ್ಲಿ ಒಂದು ಮಾಡಿಸಿದ್ವಿ. ಇನ್ನೊಂದು ಅರ್ಜುನ್ ಮಾಸ್ಟರ್ ಅಂತ, ಅವ್ರು ತುಂಬ ಸ್ಟೈಲಿಶ್ ಆಗಿ ಮಾಡಿಕೊಟ್ರು. ಸೊ ಹಂಗಾಗಿ ಫೈಟ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ 2 ಫೈಟು. ಇದು ನೋಡಿದ ತಕ್ಷಣ ಲವ್ ಸ್ಟೋರಿ, ಇದು ಸ್ವಲ್ಪ ಬರೀ ಎಮೋಷ್ನಲ್ ಡ್ರಾಮಾ ಅನ್ಕೋಬೇಡಿ, ಆ್ಯಕ್ಷನ್ ಕೂಡ ಇದೆ. ಬಿಕಾಸ್ ನನ್ನ ಕ್ಯಾರೆಕ್ಟರ್ ಹಂಗಿದೆ. ಸೊ ಅದನ್ನು ಇಟ್ಕೊಂಡು ಒಂಚೂರು ಅಗ್ರೆಸಿವ್ ಕ್ಯಾರೆಕ್ಟರ್ನ ಅದು ಪ್ಲೇ ಮಾಡೋದು ತುಂಬ ಇಷ್ಟ ಆಯಿತು. ಬಿಕಾಸ್ ಆ ಕ್ಯಾರೆಕ್ಟರ್ ಆಮೇಲೆ ಟರ್ನ್ ಆಗುತ್ತಲ್ಲ, ಈ ಲವ್ ಅನ್ನೋದಾದಮೇಲೆ ಆಗಕ್ಕೆ ಮುಂಚೆ ಇನ್ನೊಂದಷ್ಟು ಬೆಳವಣಿಗೆ ಆಗುತ್ತೆ ಸಿನಿಮಾದಲ್ಲಿ. ಅದೆಲ್ಲ ಆದಮೇಲೆ ಅದು ನನಗೆ ತುಂಬ ಖುಷಿ ಕೊಡ್ತು ಆ್ಯಸ್ ಎ ಕ್ಯಾರೆಕ್ಟರ್. ನನ್ನ ಪರ್ಫಾರ್ಮೆನ್ಸ್ ವೈಸ್ ಹೇಳಬೇಕು ಅಂದರೆ ಏನು ಅದ್ಭುತವಾಗಿ ಇಲ್ಲಿ ಏನೇನೋ ಮಾಡುವಂಥದ್ದೇನೂ ಇರಲಿಲ್ಲ. ಅವ್ನು ನ್ಯಾಚುರಲ್, ಒಂದು ಹುಡುಗ ಸ್ವಲ್ಪ ಅಗ್ರೆಸಿವ್ ಇರೋ ಹುಡುಗ ಏನು ಮಾಡ್ತಾನೆ ಅಷ್ಟೇ ಕ್ಯಾರೆಕ್ಟ್ರು. ಬಟ್ ಪೃಥ್ವಿ ಕ್ಯಾರೆಕ್ಟರ್ ಇದೆಯಲ್ಲ, ಅದನ್ನು ನೋಡಿದ್ರೆ ಜಲಸ್ ಆಗುತ್ತೆ ಆ್ಯಕ್ಚುಲಿ. ನಾನು ಮಾಡಬೇಕಿತ್ತಲ್ಲ ಕ್ಯಾರೆಕ್ಟರ್, ಬೇಕಿತ್ತು ಅನ್ನೋದಕ್ಕಿಂತ ಅದಷ್ಟು ಮುದ್ದಾಗಿದೆ ಕ್ಯಾರೆಕ್ಟ್ರು. ಅಲ್ಲಿ ಕೆಲಸ ಮಾಡೋಕ್ಕೆ ಜಾಸ್ತಿ ಸ್ಪೇಸ್ ಇದೆ ಅವ್ರಿಗೆ. ಸೊ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಆ ಕ್ಯಾರೆಕ್ಟ್ರು ನಂಗೆ ತುಂಬ ಇಷ್ಟ ನೋಡೋಕ್ಕೆ. ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿದೆ ಅದು ಪೃಥ್ವಿ ಮಾಡಿರೋ ಕ್ಯಾರೆಕ್ಟ್ರು. ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಅದೇ ಥರ ಕ್ಯಾರೆಕ್ಟರ್ ನೀವು ಟ್ರೈ ಮಾಡಿ ಅಲ್ಲ? ಅಲ್ಲ, ಡೆಫಿನೆಟ್ಲಿ ಸ್ಕ್ರಿಪ್ಟ್ ಬಂದರೆ ಯಾಕೆ ಬೇಡ, ಎಲ್ಲ ಬೇಕು. ನಂತರ ಆ್ಯಕ್ಟರ್ಗಳಿಗೆ ಸ್ವಲ್ಪ ಆಸೆ ಜಾಸ್ತಿ ನನಗೆ, ಎಲ್ಲ ಥರ ಪಾತ್ರನೂ ಮಾಡಬೇಕು. ಒಂದ್ಸರಿ ಗ್ರಾಫ್ ನೆಕ್ಸ್ಟ್ ನೋಡಿದ್ರೆ ಈ ಕ್ಯಾರೆಕ್ಟರ್ ನಾನು ಮಿಸ್ ಮಾಡಿದ್ದೀನಿ ಅಂತ ಅನ್ನಿಸ್ಬಾರ್ದು. ಹೌದು, ಎಲ್ಲರಿಗೂ ಜನಗಳಿಗೆ ಹತ್ರ ಆಗೋ ಥರದ್ದು ಮಾಡಬೇಕು. ಅದರಲ್ಲಿ ಒಂದು ಎಮೋಷನ್ ಇರಬೇಕು, ಒಂದು ಏನೋ ಬೇಕಲ್ಲ. ಆಮೇಲೆ ಈಗ ಭುವನಂ ಗಗನಮಲ್ಲಿ ಅಭಿ ಅನ್ನೋ ಕ್ಯಾರೆಕ್ಟರ್ನ ಮತ್ತೆ ಇನ್ನೊಂದು ಸಿನಿಮಾ ಬಂದು ಇದೇ ಥರ ಮಾಡಿದರೆ ಮಾಡೋಕ್ಕೆ ಅಲ್ಲ, ಮಾಡಬಾರ್ದು ಆ್ಯಕ್ಚುಲಿ ನನ್ನ ಪ್ರಕಾರ. ಇನ್ನೇನೋ ಎಕ್ಸ್ಪ್ಲೋರ್ ಮಾಡ್ತಿರ್ಬೇಕು. ಸೊ ಹಾಗಾಗಿ ಈ ಕ್ಯಾರೆಕ್ಟರ್ ಹೌದು ಯಾವಾಗಲೂ ಅವಾಗ ತಾನೇ ಆ್ಯಕ್ಟರ್ ಅನ್ಸ್ಕೊಳ್ಳೋದು, ಕಂಪ್ಲೀಟ್ ಆ್ಯಕ್ಟರ್ ಅನ್ಸ್ಕೊಳ್ಳೋದು. ಸೊ ಈ ಕ್ಯಾರೆಕ್ಟರ್ ನನಗೆ ಫಸ್ಟ್ ಟೈಮ್ ಆದ್ರೂ ಆಲ್ಮೋಸ್ಟ್ ಅದಕ್ಕೆ ನ್ಯಾಯ ಒದಗಿಸಿದ್ದೀನಿ ಅನ್ನೋ ನಂಬಿಕೆ ನನಗಿದೆ. ಬಿಕಾಸ್ ಡೈರೆಕ್ಟರ್ ಸರ್, ನಮ್ಮ ಪ್ರೊಡ್ಯೂಸರ್ ಸರ್, ಆಮೇಲೆ ಸಿನಿಮಾ ನೋಡಿದವ್ರು ಎಲ್ಲರೂ ಅದು ಹೇಳ್ತಿದ್ದಾಗ ಓಕೆ ಖುಷಿ ಆಗುತ್ತೆ ತುಂಬ. ಎಲ್ಲರೂ ಹಬ್ಬದ ಬಗ್ಗೆ ಮಾತಾಡಿದ್ರು, ನೀವು ಕೂಡ ಹಬ್ಬದ ದಿನ ಬಂದಿದ್ದೀರಾ. ಸೊ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ರಿ ಹಬ್ಬ ಎಲ್ಲ? ನಾವು ಮೈಸೂರಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಇವತ್ತು ಇಲ್ಲಿ ಬಂದಿದ್ದೀನಿ. ಐ ಥಿಂಕ್ ನಮ್ಮ ಕಡೆ ಎಲ್ಲ ಸ್ವಲ್ಪ ಹಸುಗಳಿಗೆ ಅರ್ಶಿನ ಎಲ್ಲ ಹಾಕಿ ಆ್ಯಂಡ್ ಪೂಜೆ ಮಾಡಿ ಅದಾದಮೇಲಿಂದ ಆರತಿ ಎಲ್ಲ ಮಾಡ್ತಾರೆ. ಮಕ್ಕಳನ್ನ ಕೂರಿಸಿ ಆರತಿ ಮಾಡಿ ದೆನ್ ವಿ ಡಿಸ್ಟ್ರಿಬ್ಯೂಟ್ ಎಳ್ಳು ಬೆಲ್ಲ ಎಲ್ಲ. ಓಕೆ, ಸೊ ನೀವು ಅದೇ ಸಿನಿಮಾ ಸೆಟ್ಟಿಗೆ ಈಗ ಬಂದಿದ್ದೀರಾ, ಭುವನಂ ಗಗನಂ ಸಾಂಗ್ಸು ಟೀಸರ್ ಎಲ್ಲ ರಿಲೀಸ್ ಆಗಿದೆ, ನೋಡಿದ್ರಾ? ಏನು ಅನ್ನಿಸ್ತು ನಿಮಗೆ? ತುಂಬ ಪ್ರಾಮಿಸಿಂಗ್ ಆಗಿದೆ. ಐ ಥಿಂಕ್ ನನಗೆ ಟೀಮ್ ಪರಿಚಯ ಇರೋದ್ರಿಂದ ಐ ಥಿಂಕ್ ಅವರು ಪ್ರತಿಯೊಂದು ಐ ಥಿಂಕ್ ಎಷ್ಟು ಎಫರ್ಟ್ಸ್ ಆಗಿ ಮಾಡಿದರೆ ಅದು ಕಾಣಿಸ್ತಿದೆ ತೆರೆ ಮೇಲೆ. ಆ್ಯಂಡ್ ಅಫ್ಕೋರ್ಸ್ ಪೃಥ್ವಿ ಸರ್ ಬಗ್ಗೆ, ಪ್ರಮೋದ್ ಸರ್ ಬಗ್ಗೆ ಹೇಳೋಗಿಲ್ಲ. ಐ ಥಿಂಕ್ ದೇ ಆರ್ ದ ಫ್ಯೂಚರ್ ಅಂತ ಅನಿಸುತ್ತೆ. ಬಿಕಾಸ್ ದೇ ಆರ್ ವೆರಿ ಪ್ರಾಮಿಸಿಂಗ್ ಆ್ಯಂಡ್ ತುಂಬ ಕ್ಯಾಲಿಬರ್ ಇರೋಂಥ ಆ್ಯಕ್ಟರ್ಸ್. ಸೊ ಅವ್ರಿಗೆ ಇಬ್ರಿಗೂ ತುಂಬ ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ಇಡೀ ತಂಡಕ್ಕೆ ಐ ಥಿಂಕ್ ಅವ್ರು ಏನು ಶ್ರಮ ಪಟ್ಟಿದ್ದಾರೆ ಅದಕ್ಕೆ ಜನ ನೋಡಿ ಅವ್ರನ್ನ ಇಷ್ಟಪಡಲಿ, ಈ ಸಿನಿಮಾನ ಇಷ್ಟಪಡಲಿ ಅಂತ ಹೇಳಿ. ಆ್ಯಕ್ಚುಲಿ ಸಾಂಗ್ ಎಲ್ಲ ನಾವು ನೋಡಿದ್ವಿ ಸರ್, ತುಂಬ ಚೆನ್ನಾಗಿ ರೊಮ್ಯಾಂಟಿಕ್ ಆಗಿ ತುಂಬ ಚೆನ್ನಾಗಿ ಬಂದಿದೆ 2 ಸಾಂಗು ಕೂಡ. ಸೊ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಏನು ಹೇಳ್ತೀರಾ? ಸೊ ಆ ಸಾಂಗ್ ವಿಜಯ್ ಸರ್ ಅವರು ನಿಜವಾಗ್ಲೂ ಹೇಳ್ತೀನಿ ಇಂಡಸ್ಟ್ರಿಗೆ ಒಂದು ಒಳ್ಳೆ ಅಸೆಟ್ ಆಗ್ತಾರೆ. ಅಂದರೆ ಇಲ್ಲಿ ಎಷ್ಟೇ ಜನ ಟೆಕ್ನಿಷಿಯನ್ಸ್ ಬಂದರೂ ಖಾಲಿ ಆಗ್ತಾ ಇರ್ತಾರೆ, ಹೊಸದು ಬೇಕಾಗುತ್ತಲ್ಲ. ಸೊ ಆ ಸಾಲಿಗೆ ನಮ್ಮ ವಿಜಯ್ ಸರ್ ತುಂಬ ಚೆನ್ನಾಗಿ ಹೊಂದ್ಕೋತಾರೆ. ಆಮೇಲೆ ಅವ್ರಿಗೆ ಒಳ್ಳೆ ನಾಲೆಡ್ಜ್ ಇದೆ ಮ್ಯೂಸಿಕ್ ಬಗ್ಗೆ. ಅವ್ರು ಆಲ್ರೆಡಿ ಸುಮಾರು ಮಾಡಿದ್ದಾರೆ, ಅವ್ರ ಹೆಸರು ಜಾಸ್ತಿ ಎಲ್ಲೂ ಆಚೆ ಬಂದಿಲ್ಲ ಅಷ್ಟೇ. ಈ ಪೊಗರು ಅನ್ನೋ ಸಿನಿಮಾದಲ್ಲಿ, ಧ್ರುವ ಸರ್ಜಾ ಸರ್ ಸಿನಿಮಾದಲ್ಲಿ ಒಂದು ತಾಯಿ ಬಗ್ಗೆ ಒಂದು ಸಾಂಗ್ ಮಾಡಿದ್ದಾರೆ, ಅವರೇ ಅದನ್ನು ಮಾಡಿರೋದು, ಕಂಪೋಸ್ ಮಾಡೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಥರ ಸುಮಾರು ಕೆಲಸಗಳು ಮಾಡಿದ್ದಾರೆ. ಈಗ ನಮ್ಮ ಸಿನಿಮಾದಲ್ಲಂತೂ 2 ಸಾಂಗ್ ಆಲ್ರೆಡಿ ತುಂಬ ಜನ ಕೇಳಿದವರೆಲ್ಲ ಎಷ್ಟು ಫ್ರೆಶ್ ಇದೆ ಅಂತ ಅಂತಿದ್ದಾರಲ್ವ. ಸೊ ಇನ್ನೆರಡು ಸಾಂಗ್ ಇದೆ, ಇನ್ನು 3 ಸಾಂಗ್ ಇದೆ. ಅದರಲ್ಲಿ 2 ಸಾಂಗಲ್ಲಿ ಒಂದು ನನ್ನ ತುಂಬ ಫೇವ್ರೇಟ್ ಇದೆ, ಬರುತ್ತೆ. ನೀವು ಮಾಡಿರೋ ಸಾಂಗ, ನಿಮ್ಮ ಸಾಂಗ? ಇಲ್ಲ, ನಂದು ಪೃಥ್ವಿ ಇಬ್ಬರು ಸಾಂಗ್, ಟ್ರಾವೆಲಿಂಗ್ ಸಾಂಗು, ಇಡೀ ಥೀಮ್ ಸಾಂಗ್, ಭುವನಂ ಗಗನಂ ಅನ್ನೋ ಸಿನಿಮಾದ ಥೀಮ್ ಅದು. ಆ್ಯಂಡ್ ಲಿರಿಕ್ಸ್ ಕೂಡ ಅಷ್ಟೇ, ಗೌಸ್ಪೀರ್ ಸರ್ ಬರೆದಿರೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ ಅದು. ನನ್ನ ಕಾರಲ್ಲಿ ಆನ್ ಮಾಡಿದ ತಕ್ಷಣ ರಿಪೀಟ್ ಮಾಡೋದು ಓಡ್ತಿರುತ್ತೆ ಆ ಸಾಂಗ್. ಬಿಕಾಸ್ ಅಷ್ಟಿಷ್ಟ ನಂಗೆ ಅದು. ಅಂದರೆ ಅದಕ್ಕೆ ವ್ಯಾಲ್ಯೂ ಅಷ್ಟಿದೆ, ಫಿಲಾಸಫಿ, ಬದುಕಿನ ಮಹತ್ವ ಅಷ್ಟು ಚೆನ್ನಾಗಿದೆ. ನಮ್ಮ ಗಿರೀಶ್ ಸರ್ಗೆ ಮ್ಯೂಸಿಕ್ ಬಗ್ಗೆ ತುಂಬ ಒಳ್ಳೆ ನಾಲೆಡ್ಜ್ ಇದೆ. ಸೊ ಅವ್ರು ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ನಮ್ಮ ಹೇಳ್ದಂಗೆ ವಿಜಯ್ ಗುಮ್ಮಿನೇನಿ ಅಂತ ಅವ್ರ ಹೆಸರು,
ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಮುಂದಕ್ಕೆ ಸಾಕಷ್ಟು ಸಿನಿಮಾಗಳನ್ನ ಮಾಡ್ತಾರೆ ಇಂಡಸ್ಟ್ರಿಯಲ್ಲಿ. ಓಕೆ, ಟ್ರಾವೆಲಿಂಗ್ ಸಿನಿಮಾ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರಾ ಟ್ರಾವೆಲಿಂಗ್ ಎಲ್ಲ? ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ ಬಸ್ಸಲ್ಲಿ. ಹಾ. ಸೊ ಹಂಗಾಗಿ ಇಲ್ಲಿ ಪೃಥ್ವಿ ಜೊತೆ ಹೋಗಿದ್ದು ಭಾರಿ ಖುಷಿ ಆಯ್ತು. ಅವ್ರಿಗೆ ಕೇಳ್ದೆ ಏನಾದ್ರು ತರ್ಲೆ ಏನಾದ್ರು ಇದೆಯಾ ಸರ್ ಶೂಟಿಂಗ್ ಅಲ್ಲಿ ಆಗಿದ್ದು ಅಂದ್ರೆ? ಇಲ್ಲ ನಾನು ಹಂಗೆಲ್ಲ ಇಲ್ಲ, ಆಫ್ ಕ್ಯಾಮ್ರಾ ಆಗಿದ ತಕ್ಷಣ ತುಂಬಾ ಇಲ್ಲ ಸೈಲೆಂಟ್, ಮರ್ತಿರ್ತಾರೆ ನೀವು ಜಾಸ್ತಿ ಅಂತಲ್ಲ, ಏನ್ ತರ್ಲೆ? ತರಲೇ ಆಗ್ತಿರ್ಲಿಲ್ಲ. ಬಿಕಾಸ್ ಯಾಕಂದ್ರೆ ನಾವು ಇಬ್ರು ಸೀರಿಯಸ್ ಸ್ವಲ್ಪ, ಅಂದ್ರೆ ಕೆಲಸ ಚೆನ್ನಾಗಾಗಬೇಕು, Okay. ಶಾರ್ಟ್ ಚೆನ್ನಾಗಾಗಬೇಕು, ಹಾ. ಇಬ್ರು ಚೆನ್ನಾಗಿ ಮಾಡಬೇಕು ಅಂತ. ಇಡೀ ಸಿನಿಮಾದಲ್ಲಿ ಒಂದು ಹಾಫ್ ಆಫ್ ದಿ ಪೋರ್ಷನ್ ನಾನು ಅವರು ಟ್ರಾವೆಲ್ ಮಾಡೋದೇ ಇರೋದ್ರಿಂದ ಎಲ್ಲೂ ಬೋರ್ ಆಗಬಾರ್ದು, ಬೇರೆ ಬೇರೆ ಅನಿಸ್ತಿರ್ಬೇಕಲ್ಲ, ಅದನ್ನ ಜಾಸ್ತಿ ಸೀರಿಯಸ್ ಆಗಿ ಯೋಚನೆ ಮಾಡ್ಕೋತಿದ್ವಿ. ಹಂಗಾಗಿ ತರಲೆಗಳು ಅಂತ ಆಗಿಲ್ಲ. ಹೌದಾ? ಹಂಗಿದ್ರೆ ಫನ್ನಿ ಇನ್ಸಿಡೆಂಟ್ ಅಂತ ಏನು ಅವ್ರ ಕ್ಯಾರೆಕ್ಟರ್ ಅಲ್ಲೇ ಇದೆಯಲ್ಲ, ಓಕೆ, ಅಂದ್ರೆ ಅದು ಹೇಳಿದ್ರೆ ಸೀನ್ ಹೇಳ್ಬೇಕಾಗುತ್ತೆ ನಾನು, ಹಂಗಾಗಿ ಹೇಳ್ತೀನಿ ಅಷ್ಟೇ. ಪರವಾಗಿಲ್ಲ. ಈಗ ಎಷ್ಟೋ ಕಡೆ ಅಲ್ಲಿ ಹೋಗ್ತಾ ಟ್ರಾವೆಲ್ ಮಾಡ್ತಾ ನಿಲ್ಸಿ ಒಂದು ಸೀನ್ ಇದೆ, ಅವ್ರು ಇಳಿದು ಇದಕ್ಕೆ ಅನ್ನೋ ತರದೆಲ್ಲ ಆ ಸೀನ್ಗಳು ತುಂಬಾ ಮಜವಾಗಿ ಬಂದಿದೆ ಆಕ್ಚುಲಿ. ಅಂಡ್ ಪೃಥ್ವಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದ್ ಬಿಟ್ರೆ ಇನ್ನೊಂದಷ್ಟು ಆಗಿರುತ್ತೆ, ಮರ್ತೋಗಿದ್ದೀನಿ. ಆನ್ ಸ್ಕ್ರೀನ್ ಇಷ್ಟೊಂದು ಎಂಜಾಯ್ ಮಾಡಿದ್ದೀರಲ್ಲ? ಸಿಕ್ಕಾಬಿಟ್ಟೆ ಹೇಳಿದ್ನಲ್ಲ ನಾನು, ಲಾಸ್ಟ್ ದಿನ ಶೂಟಿಂಗ್ ದಿನ ಮುಗ್ದೈತೆ, ಇಷ್ಟ ಬೇಗ ಶೂಟಿಂಗ್ ಇನ್ನೊಂದಷ್ಟು ದಿನ ಇರ್ಬೇಕಿತ್ತಲ್ಲ ಅನಿಸ್ತಿತ್ತು. ಬಿಕಾಸ್ ಆ ಟ್ರಾವೆಲಿಂಗ್ ಪೋರ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಆ ಗ್ರೀನರಿ ಮಧ್ಯೆ, ಆ ಬೆಟ್ಟಗಳ ಮಧ್ಯೆ, ಬೀಚ್ ಹತ್ರ ತುಂಬಾ ಚೆನ್ನಾಗಿದೆ. ಆ ಇಡೀ ಸಿನಿಮಾ ಕಣ್ಣಿಗೆ ಹಬ್ಬ, ಮನಸ್ಸಿಗೆ ಆನಂದ, ಫ್ಯಾಮಿಲಿಯವ್ರು ಕುತ್ಕೊಂಡು ನೋಡ್ಬೇಕು. ಯಾಕಂದ್ರೆ ಇಡೀ ಸಿನಿಮಾ ಇರೋದೇ ಫ್ಯಾಮಿಲಿ ಎಮೋಷನ್ ಮೇಲೆ. ಹುಡುಗ ಹುಡುಗಿ, ಲವ್, ಮದುವೆ, ಅಪ್ಪ ಅಮ್ಮ, ಕಾಲೇಜ್, ಫ್ರೆಂಡ್ಸ್, ಇಷ್ಟನ್ನು ಸೇರಿಸಿ ಇಷ್ಟೊಳ್ಳೆ ಸಿನಿಮಾ ಮಾಡಿ ಅದಕ್ಕೊಂದು ಒಳ್ಳೆ ಕ್ಲೈಮ್ಯಾಕ್ಸ್ ಮಾಡಿ ಜನಗಳಿಗೆಲ್ಲ ಖುಷಿ ಕೊಟ್ಟು ಆಚೆ ಕಳಿಸೋದಿದೆಯಲ್ಲ, ತುಂಬ ದೊಡ್ಡ ಚಾಲೆಂಜಿಂಗ್ ಕೆಲಸ. ನಮ್ಮ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು. ಓಕೆ, ನೀವು ಕೂಡ ಹೊಸದಾಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದೀರಾ. ಸೊ ನಿಮ್ಮ ಮೂವಿ ಕೂಡ ತುಂಬ ಚೆನ್ನಾಗಿ ಹೋಗಿದೆ ರೋನಿ. ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ, ಇಂಡಸ್ಟ್ರಿಗೆ ಬಂದಿರೋದ್ರ ಬಗ್ಗೆ, ಅದ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನು ಹೇಳ್ತೀರಾ? ಇಂಡಸ್ಟ್ರಿಗೆ ಬಂದಿರೋದು ಅದು ಇಟ್ಸ್ ಆಲ್, ಎಲ್ಲರೂ ಯಾರೇ ಬಂದ್ರೂ ಅದು ಐ ಥಿಂಕ್ ಅದು ಹೇಳ್ತಾರಲ್ಲ, ಸರಸ್ವತಿ ಯಾರನ್ನ ಕರ್ಕೊಬೇಕು ಅವ್ರನ್ನೇ ಕರ್ಕೊಳ್ಳೋದು ಅಂತ. ಇಟ್ಸ್ ಅ ಬ್ಲೆಸ್ಸಿಂಗ್. ಆ್ಯಂಡ್ ಸಿನಿಮಾ ಚೆನ್ನಾಗಾಗಿದೆ, ಅದು ಇನ್ನೂ ಒಂದು ಖುಷಿ ಇದೆ. ಬಟ್ ಇನ್ನೂ ಹೆಚ್ಚಾಗಿ ಜನಗಳಿಗೆ ರೀಚ್ ಆಗಬೇಕು ಆ್ಯಂಡ್ ಇನ್ನೂ ಹೆಚ್ಚಾಗಿ ಒಳ್ಳೊಳ್ಳೆ ಪಾತ್ರ ಮಾಡಬೇಕು ಅನ್ನೋ ಆಸೆ ಇದೆ. ಸೊ ಹಂಟಿಂಗ್ ಫಾರ್ ದ ಗುಡ್ ಕ್ಯಾರೆಕ್ಟರ್ಸ್. ಓಕೆ, ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಎಲ್ಲ ಆಲ್ರೆಡಿ ರೆಡಿ ಇದೆಯಾ? ಮಾಡ್ತಾ ಇದ್ದೀರಾ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನಾದ್ರು? ರೆಡಿ ಇದೆ, ಇನ್ನೂ ಯಾವುದು ಅನೌನ್ಸ್ ಮಾಡಿಲ್ಲ, ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ. ಓಕೆ, ಆದಷ್ಟು ಬೇಗ ಮಾಡ್ತಾ ಇರಿ ಸಿನಿಮಾಗಳು. ಬ್ಯೂಟಿಫುಲ್ ಹುಡುಗಿರು ಆಗೋಗ ಸಿನಿಮಾಗಳು ಮಾಡ್ತಾ ಇದ್ರೆ ನೋಡೋಕ್ಕೂ ಖುಷಿ. ಥ್ಯಾಂಕ್ ಯು. ಸರ್, ನಾನು ಕೇಳ್ಪಟ್ಟೆ ಸರ್, ನೀವು ಪುಷ್ಪ 2 ಮೂವಿ ಆಫರ್ ರಿಜೆಕ್ಟ್ ಮಾಡಿದ್ರಿ ಅಂತ. ಪ್ಯಾನ್ ಇಂಡಿಯಾ ಮೂವಿ ಯಾಕೆ ಸರ್ ರಿಜೆಕ್ಟ್ ಅಲ್ಲ, ಮಾಡಿದ್ರು? ರಿಜೆಕ್ಟ್ ಅಂದ್ರೆ ತಪ್ಪಾಗುತ್ತೆ, ಇಷ್ಟ ಆದ್ರೆ ಆಗಿಲ್ಲ ಬೇಡ, ಮಾಡೋದು ಬೇಡ, ಅವಕಾಶ ಸಿಕ್ಕಿದ್ದನ್ನು ಬೇಡ ಅಂದ್ರೆ ಹಂಗಲ್ಲ. ಆ್ಯಕ್ಚುಲಿ ಕರೆಕ್ಟ್ ಮುಂಚೆ ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಯೋಚನೆ ಮಾಡ್ತಿದ್ವಿ. ಇವಾಗ ಸಿಕ್ಕಾಪಟ್ಟೆ ಸಿಕ್ತಿದೆ, ಬಟ್ ಅದರಲ್ಲಿ ಎಲ್ಲವನ್ನೂ ಮಾಡೋಕ್ಕಾಗಲ್ಲ, ಆಯ್ಕೆ ಮಾಡ್ಕೋಬೇಕಾಗತ್ತಲ್ವಾ. ಕೆಲವೊಂದು ಆ್ಯಕ್ಟರ್ಗಳಿಗೆ ಅನಿಸುತ್ತೆ ಈ ಥರದ್ದು ಬೇಡ ಅಂತ, ಒಂದೆಲ್ಲೋ ಒಂದು ಸೆನ್ಸ್ ಹೊಡೆಯುತ್ತಲ್ಲ. ಸೊ ಅದು ಅನ್ನಿಸ್ತು, ಈ ಪಾತ್ರ ಎಕ್ಸ್ಪ್ಲೈನ್ ಮಾಡಿದಾಗ ಯಾಕೋ ಬೇಡ ಅನ್ನಿಸ್ತು. ಆ್ಯಂಡ್ ಇವತ್ತು ತುಂಬ ಜನ ಅದನ್ನು ಬರೆದ್ಬಿಟ್ಟು ಹಾಕ್ತಿದ್ದಾರೆ, ಅದನ್ನು ಹಾಕಿ ಒಳ್ಳೆ ಕೆಲಸ ಮಾಡಿದ್ರಿ ನೀವು ಅಂತ. ಆ ಪಾತ್ರ ಕೆಟ್ಟದ್ದು ಅಂತಲ್ಲ, ನಾನು ಅದನ್ನು ಮಾಡಬಾರ್ದು, ನಮ್ಮ ಚಾಯ್ಸ್ ಅಂತ ಇದ್ದೇ ಇರುತ್ತಲ್ಲ. ಸೊ ಅದು ಬೇಡ ಅನಿಸಿತ್ತು ಅವತ್ತಿಗೆ. ಇವತ್ತು ಜನ ಕೂಡ ಅದನ್ನು ರಿಯಾಕ್ಟ್ ಮಾಡಿದಾಗ ಒಳ್ಳೆ ಕೆಲಸ ಮಾಡಿದ್ರಿ ಸರ್ ಅಂತ. ಯಾಕಂದರೆ ನಾವಿಲ್ಲಿ ಎಷ್ಟೇ ಆದರೂ ಹೀರೋ ಅಲ್ವಾ, ನಮ್ಮನ್ನು ಜನ ಹಂಗೆ ನೋಡೋಕೆ ಇಷ್ಟಪಡ್ತಾರೆ. ಅಲ್ಲಿ ಹೋಗಿ ಆ ಥರದ್ದು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಆಮೇಲೆ ಅವ್ರಿಗೂ ನಮ್ಮನ್ನು ನೆನೆಸ್ಕೊಂಡ ತಕ್ಷಣ ಒಂದು ಇಮೇಜ್ ಬರಬೇಕಲ್ಲ, ಆ ಇಮೇಜ್ ಬರಬಾರ್ದು ಅಲ್ಲ, ಲೈಫ್ ಟೈಮಲ್ಲಿ ಅದು ಬರಬಾರ್ದು ಅನ್ನೋ ಥಾಟ್ಸ್ ಮೂಲಕ ಅದನ್ನು ಮಾಡಲಿಲ್ಲ. ಅಫ್ಕೋರ್ಸ್ ಬೇರೆ ಯಾವುದೋ ಇನ್ನೊಂದು ತೆಲುಗು ಪ್ರಾಜೆಕ್ಟ್ ಮಾಡ್ತಿದ್ದೀನಿ, ಹೇಳ್ತೀನಿ ನೆಕ್ಸ್ಟ್ ಮುಂದೆ ಹೇಳ್ತೀನಿ. ಬೇಗ ಅನೌನ್ಸ್ ಮಾಡಿ ಹೇಳಿ. ಆ್ಯಕ್ಚುಲಿ ಖುಷಿ ಆಗುತ್ತೆ, ನಮ್ಮ ಕನ್ನಡದಿಂದ ಸೊ ಬೇರೆ ಭಾಷೆಯಲ್ಲಿ ಹೋಗಿ ಒಂದು ಐಡೆಂಟಿಫೈ ಆಗ್ತಾರೆ ಅಲ್ಲ, ಅದು ಕೇಳೋಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ನಿಮ್ಮ ಇಂಟರ್ವ್ಯೂಸಲ್ಲೂ ನಾನು ತುಂಬ ಕಡೆ ನೋಡಿದ್ದೀನಿ, ನಿಮಗೆ ಕನ್ನಡದ ಮೇಲೆ, ಕನ್ನಡ ಮೂವೀಸ್ ಮಾಡಬೇಕು ಅನ್ನೋದ್ರ ಮೇಲೆ ತುಂಬ ಪ್ರೀತಿ ಇದೆ. ಅದು ಆ್ಯಕ್ಚುಲಿ ಕೇಳೋಕ್ಕೆ ಖುಷಿ ಆಗುತ್ತೆ. ಅಲ್ಲ, ಅದೇನು ದೊಡ್ಡಸ್ಕೆ ಅಲ್ಲ. ನಾವು ಇಲ್ಲಿಯವರಾಗಿರೋದ್ರಿಂದ ಫಸ್ಟ್ ನಮ್ಮ ಜನ ನಮ್ಮನ್ನು ಗೆಲ್ಲಿಸ್ಬೇಕು, ನಮ್ಮ ಜನಕ್ಕೆ ನಾವು ಇಷ್ಟ ಆಗಬೇಕು, ಜಾಸ್ತಿ ಹತ್ರ ಆಗಬೇಕು, ಅದೇ ಇರುತ್ತೆ ಫಸ್ಟು. ಗೆದ್ದ ಮೇಲೆ ಆಮೇಲೆ ಎಲ್ಲರೂ ಕರೆಯೋದು ಎಲ್ಲ ಓಕೆ. ಬಟ್ ಇಲ್ಲಿ ನಮ್ಮವರೇ ನಮ್ಮನ್ನು, ಹೊರಗ್ನವರು ನಮ್ಮ ಕೆಲಸ ನೋಡಿ ಕರೆದಾಗ ಖುಷಿ ಆಗ್ತಿದೆ ಸರಿ, ನಮ್ಮವರೇ ನಮ್ಮನ್ನು ಕರಿತಿಲ್ಲ, ಬೇಜಾರಿದೆಯಲ್ಲ, ಅದು ಜಾಸ್ತಿ ಹರ್ಟ್ ಮಾಡುತ್ತೆ ನನಗೆ. ಬಿಕಾಸ್ ಯಾರೋ ಹೊರಗ್ನವರು ನಮ್ಮ ಸಿನಿಮಾ ನೋಡಿ, ರತನ್ ಪ್ರಪಂಚ ಸಿನಿಮಾ ನೋಡಿ ಮೊನ್ನೆ ಒಂದು ದೊಡ್ಡ ಸಿನಿಮಾದವ್ರು ಕರೆದು ಕೆಲಸ ಅಲ್ಲಿ ಮಾಡ್ತಿದ್ದೀನಿ ನಾನು, ಖುಷಿ ಆಯ್ತು ನನಗೆ. ಓಕೆ, ಬೇಜಾರಾಗಿದ್ದ ಕಾರಣ ಇನ್ನು ಅವ್ರು ಯಾರೋ ಗುರ್ತು ಹಿಡಿತಿದ್ದಾರೆ, ನಮ್ಮವರು ಯಾಕೆ ಮಾಡ್ತಿಲ್ವಲ್ಲ. ಇಲ್ಲಿ ಇಷ್ಟು ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಿದೆ, ನಮ್ಮ ಥರ ಹೊಸ ಹುಡುಗರು ಎಷ್ಟೋ ಜನ ಇದ್ದಾರೆ. ಅಂದರೆ ತೀರಾ ಫಸ್ಟ್ ಸಿನಿಮಾದವರಲ್ಲ ನಾವು, ಆಲ್ರೆಡಿ ಒಂದಷ್ಟು ಮಾಡಿದ್ದೀವಿ, ಕೆಲಸ ಮಾಡ್ತಾರೆ ಅಂತ ಗೊತ್ತು. ನಮ್ಮಂಥ ಹುಡುಗರನ್ನ ಒಬ್ಬರನ್ನ ಸಿನಿಮಾ ಮಾಡಿದ್ರೆ ಒಂದು 4 ಜನ ಡೈರೆಕ್ಟರ್ಗಳು ಬರ್ತಾರೆ. ಸೊ ಇಂಡಸ್ಟ್ರಿಗೆ ಒಬ್ಬ ಹೀರೋನ್ ಕೊಟ್ಟಾಗ, 4 ಜನ ಹೀರೋನ್ ಕೊಟ್ಟಾಗುತ್ತೆ. ಪ್ರೊಡಕ್ಷನ್ ಹೌಸ್ಗಳು ಕನ್ನಡ ಇಂಡಸ್ಟ್ರಿಗೆ ಏನು ಮಾಡಿದ್ರಿ ನೀವು ಅಂತಂದರೆ ಈ ಥರದ್ದೇನೋ ಮಾಡಿರ್ಬೇಕಲ್ಲ ಅವರು. ಹೊಸ ಹೀರೋಗಳನ್ನ ಪರಿಚಯ ಮಾಡಿದ್ವಿ, ಹೀರೋಗಳು, ಡೈರೆಕ್ಟರ್ಗಳು ಎಲ್ಲರೂ ಹಂಗೆ ಮಾಡಿರ್ತಾನೆ ಇಂಡಸ್ಟ್ರಿ ಬೆಳೆಯೋದು. ಬರೀ ಒಂದು ಸಿನಿಮಾ 10 ವರ್ಷಕ್ಕೆ ಒಂದು ಸಿನಿಮಾ ಮಾಡಿ ಇಂಡಸ್ಟ್ರಿ ಬೆಳೆ ಹಂಗಾಗಲ್ಲ. ಅದು 10 ಸಿನಿಮಾ ಮಾಡ್ತಿರ್ಬೇಕು, ಎಲ್ಲವೂ ಗೆಲ್ಲೇಬೇಕಾಗಿಲ್ಲ. ಅಟ್ಲೀಸ್ಟ್ ಹುಡುಗರು ಗೆದ್ದರೆ, ಡೈರೆಕ್ಟ್ರು ಹೀರೋನೋ ಗೆದ್ದರೆ ಇನ್ನೊಂದು 4 ಫಿಲಮ್ ಮಾಡ್ತಾರೆ, ಇನ್ನೊಂದಷ್ಟು ಜನ ಕೆಲಸ ಕೊಡ್ತಾರೆ. ಹಂಗೆ ಇಂಡಸ್ಟ್ರಿ ಬೆಳೆಯೋದು ಅಂತ ನಾನು. ಸ್ಟಾರ್ ಆಗಿರೋರೆಲ್ಲ ಅದರಿಂದನೇ ಅಲ್ವಾ ಸರ್ ಬಂದಿರೋದು? ನ್ಯೂ ಕಮರ್ಸ್ ಅವರು ಒಂದು ಫಸ್ಟ್. ಆಮೇಲೆ ಯಾರಿಗೆ ಪೊಟೆನ್ಷಿಯಲ್ ಇದೆ ಅಂತ ಅನ್ಸುತ್ತೋ ಅಂಥವ್ರು ಕೆಲಸ ಕೊಡಬೇಕು. ಈಗ ಬೇರೆ ಕಡೆ ನಡೆಯುತ್ತೆ ಆ್ಯಕ್ಚುಲಿ. ಈಗ ಬೇರೆ ನೀವು ಅಬ್ಸರ್ವ್ ಮಾಡಿದ್ರೆ ಬೇರೆ ಭಾಷೆಗಳಲ್ಲಿ ಯಾರೋ ಒಂದು ಹುಡುಗ ಸೈಡ್ ಕ್ಯಾರೆಕ್ಟರ್ ಮಾಡಿದರೆ, ಅವ್ನು ಚೆನ್ನಾಗಿ ಮಾಡಿದರೆ ಅವ್ನು ಹಾಕೊಂಡು ಯಾರೋ ಹೀರೋ ಮಾಡ್ತಾರೆ, ಗೆಲ್ಲಿಸ್ತಾರೆ, ಬರೀತಾರೆ ಅವ್ರಿಗೋಸ್ಕರ. ಆ ಥರ ಬೆಳವಣಿಗೆ ನಮ್ಮ ಇಂಡಸ್ಟ್ರಿಲಿ ಆಗಬೇಕು ಅಂತ ಆಸೆ.
ನೆಕ್ಸ್ಟ್ ಆಗಲಿ. ನೀವು ಈ ಸಿನಿಮಾ ಟೀಮಿಗೆ ಬಂದಿದ್ದೀರಾ ಅಂದರೆ ನೆಕ್ಸ್ಟು ಪ್ಲ್ಯಾನಿಂಗ್ ಇದೆಯಾ ಡೈರೆಕ್ಟರ್ ಅಥವಾ ಪ್ರೊಡ್ಯೂಸರ್ ಕಡೆಯಿಂದ ನೀವು ಇವ್ರ ಬ್ಯಾನರಲ್ಲಿ ಇವ್ರ ಡೈರೆಕ್ಷನಲ್ಲಿ ಅಥವಾ ಇವ್ರ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡೋ ಆಪ್ಷನ್ ಏನಾದರೂ? ಡೆಫಿನೆಟ್ಲಿ ಆಗುತ್ತೆ. ಅಂದರೆ ಎಂಡ್ ಆಫ್ ದಿ ಡೇ ಪಾತ್ರ ತುಂಬ ಚೆನ್ನಾಗಿರಬೇಕು. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಬಿಕಾಸ್ ನನ್ನ ಕರೆದಿರೋದಕ್ಕೆ ಐ ಥಿಂಕ್ SPC ಫಿಲಿಮ್ಸ್ಗೆ, ಮುನೇಗೌಡ ಸರ್ಗೆ ಆ್ಯಂಡ್ ಗಿರಿ ಸರ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಐ ಥಿಂಕ್ ಹೊಸಬ್ರನ್ನ ಇವ್ರು ಹೇಳ್ದಂಗೆ ಹೊಸಬ್ರನ್ನ ಗುರ್ತಿಸೋದೇ ಕಷ್ಟ. ಬೇರೆ ಎಲ್ಲೋ ಗುರ್ತಿಸಿರ್ತಾರೆ, ಇಲ್ಲೇ ಗುರ್ತಿಸ್ತಿರಲ್ಲ. ಅದೊಂದು ಐ ಥಿಂಕ್ ಪ್ರತಿಯೊಂದು ಆರ್ಟಿಸ್ಟ್ಗೂ ಅದಿದೆ. ಬಿಕಾಸ್ ಅದೇನೋ ಅಂತಾರಲ್ಲ, ನಮ್ಮ ಮನೇಲೇ ನಮಗೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ ಅಂದರೆ ಬೇರೆ ಎಲ್ಲಿ ಹೋದರೂ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಅನಿಸುತ್ತೆ. ಸೊ ಇಲ್ಲಿ ನಾವು ಚೆನ್ನಾಗಿ ಪ್ರೂವ್ ಮಾಡ್ಕೊಂಡಾಗ ನಮ್ಗೆ ಖುಷಿ ಅನಿಸುತ್ತೆ. ಸರ್ ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ನೀವು ಹೇಳಿರೋದೆಲ್ಲ ಕೇಳಿದ್ರೆ. ಓಕೆ, ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಎಲ್ಲ ಏನಿದೆ ಸರ್? ಇದೆ, ಆದಷ್ಟು ಬೇಗ ಹೇಳ್ತೀನಿ. ಈಗ ಸದ್ಯಕ್ಕೆ ಅದೇ ಹೇಳಿದ್ನಲ್ಲ, ಒಂದು ತೆಲುಗು ಪ್ರಾಜೆಕ್ಟ್ ನಡೀತಿದೆ, ರೀಸೆಂಟ್ ಶುರು ಆಯಿತು. ಆಮೇಲೆ ಆ್ಯಕ್ಚುಲಿ ಬೇಜಾರು ಮಾಡ್ಕೊಬಾರ್ದು ಜನ, ಅದೇನೋ ತೆಲುಗು ಹಂಗೆ ಹಿಂಗೆ ಅಂತಿದ್ದನಪ್ಪ ಅಂತ. ಯಾಕಂದರೆ ವಿಷಯ ಏನಂದರೆ ಅದನ್ನು ನಾನು ರಿಜೆಕ್ಟ್ ಮಾಡಿದಾಗ ಇವತ್ತು ಅದನ್ನು ಬರೆದು ಹಾಕಿ ಎಷ್ಟು ಜನ ಹೊಗಳ್ತಿದ್ದೀರೋ ಒಳ್ಳೆ ಕೆಲಸ ಮಾಡಿದ್ರಿ ನೀವು ಅಂತ. ಈ ಸಿನಿಮಾ ಒಪ್ಕೊಂಡಿದ್ದ, ಈ ಸಿನಿಮಾ ಬಂದ ಮೇಲೆ, ಆ ತೆಲುಗು ಸಿನಿಮಾ ಬಂದ ಮೇಲೆ ಹೇಳ್ತೀರಾ ಇದು ಒಪ್ಕೊಂಡಿದ್ದು ಕರೆಕ್ಟಾಗಿದೆ ನೀವು ಮಾಡಿರೋದು ಅಂತ. ಬಿಕಾಸ್ ಅಷ್ಟು ಚೆನ್ನಾಗಿದೆ. ಹಂಗೆಲ್ಲ ಸುಮ್ಮನೆ ಯಾವುದೋ ಮಾಡಲ್ಲ, ತುಂಬ ಗಟ್ಟಿ ಇದ್ದು ಜನಗಳಿಗೂ ಇಷ್ಟ ಆಗುತ್ತೆ ಅಂತ ಅನ್ಸಿದ್ರೆ ಮಾತ್ರ ಒಪ್ಕೊಂಡಿರೋದು. ಸೊ ಅದು ಯಾವತ್ತಿದ್ರೂ ಸೆಕೆಂಡೇ ನನಗೆ. ನಮ್ಮ ನೆಲದಲ್ಲಿ, ನನ್ನ ಭಾಷೆಯಲ್ಲಿ, ನಮ್ಮ ಜನಗಳ ಮಧ್ಯೆ ನಡೀತಿರೋ ಸಿನಿಮಾ. ಈಗ ನಮ್ಮ ಶ್ರುತಿ ನಾಯ್ಡು ಮೇಡಮ್ ಮತ್ತು ರಮೇಶ್ ಇಂದ್ರ ಸರ್ ಅಂತ ಅವ್ರು ಪ್ರೀಮಿಯರ್ ಪದ್ಮಿನಿ ಅಂತ ಸಿನಿಮಾ ಮಾಡಿದ್ವಿ ನಾವು. ಆ ಟೀಮ್ ಜೊತೆ ಇನ್ನೊಂದು ಸಿನಿಮಾ ಶುರುವಾಗಿದೆ ಆಲ್ರೆಡಿ. ಸೊ ಅದು ಜನವರಿ ಮೇಲೆ ಟೇಕ್ ಆಫ್ ಆಗಬೇಕು. ನೆಕ್ಸ್ಟು ಇನ್ನೊಂದು ದೊಡ್ಡ ಪ್ರೊಡಕ್ಷನ್ ಜೊತೆ ಮಾತುಕತೆ ನಡೆದಿದೆ. ಮೋಸ್ಟ್ಲಿ ಈ ತಿಂಗಳು 25th ತನಕ ಅನೌನ್ಸ್ ಮಾಡ್ಬೋದು. ಸಲಾರ್ 2ಗೆ ವೆಯ್ಟಿಂಗು. ಸೊ ಈಗ ಸ್ವಲ್ಪ ಆಯ್ಕೆಗಳು ನಿಧಾನಕ್ಕೆ ನೋಡ್ಕೊಂಡು ಚೆನ್ನಾಗಿ ಮಾಡೋಣ ಅಂತ. ಆ್ಯಕ್ಚುಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಭುವನಂ ಗಗನಂ ಬಗ್ಗೆ ತುಂಬ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ ನನಗೆ. ಸೊ ನನಗೆ ಇದಾದಮೇಲೆ ತುಂಬ ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ, ಒಳ್ಳೊಳ್ಳೆಯವ್ರ ಕಡೆಯಿಂದ ಕಾಲ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಸಿನಿಮಾ ಕೂಡ February 14 ಲವರ್ಸ್ ಡೇ ಅವತ್ತೇ ರಿಲೀಸ್ ಆಗ್ತದೆ. ಏನು ಹೇಳ್ತೀರಾ? ಖುಷಿ ಇದೆ ಆ್ಯಕ್ಚುಲಿ. ಈ ಸಿನಿಮಾಗೆ ಪರ್ಫೆಕ್ಟ್ ಆಪ್ಟ್ ಡೇ ಅಂತ ಅದು. ಅವತ್ತಿನ ದಿವಸ ತುಂಬ ಜನ ಹುಡುಗಿಯರು ಪ್ರಪೋಸ್ ಮಾಡ್ಕೋತಿರ್ತಾರೆ, ಖುಷಿ ಪಡ್ಕೋತಿರ್ತಾರೆ. ಅವರೆಲ್ಲರೂ ಈ ಸಿನಿಮಾ ನೋಡಿದ್ರೆ ಪ್ರಪೋಸ್ ಮಾಡಿದ್ದನ್ನ ಗ್ಯಾರಂಟಿ ಹುಡುಗಿ ಒಪ್ಕೋತಾರೆ. ಹೆಂಗ್ ಗೊತ್ತಾ, ಪೃಥ್ವಿ ಸರ್ ಹೇಳಿದ್ರು, ನೀವು ಆ ಸಿನಿಮಾ ನೋಡಿ ಬಂದು ಪ್ರಪೋಸ್ ಮಾಡಿದ್ರೆ ಗ್ಯಾರಂಟಿ ಒಪ್ಕೋತಾರೆ ಮೋಸ್ಟ್ಲಿ. ಯಾರು ನಿಮ್ಮ ಲವ್ ಸ್ಟೋರಿ ನೋಡಿನಾ ಅಥವಾ ಅವ್ರ ಲವ್ ಸ್ಟೋರಿ ನೋಡಿ ಇನ್ಸ್ಪೈರ್ ಆಗ್ತಾರಾ? ಇಲ್ಲ, ಎರಡೂ ಅಷ್ಟು ಚೆನ್ನಾಗಿದೆ, ಎರಡೂ ಮುದ್ದಾಗಿದೆ. ನಂದು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿದೆ. ಬಿಕಾಸ್ ಆ ಜರ್ನಿ ನಂದು ಸ್ವಲ್ಪ ಜಾಸ್ತಿ ಜರ್ನಿ ಇದೆ. ಅವ್ರದ್ದು ಒಂದಷ್ಟು ಪೋರ್ಷನ್ ಬಂದರೂ ಕೂಡ ಆ ಪೋರ್ಷನಲ್ಲಿ ಅವರಿಬ್ಬರ ಮಧ್ಯೆ ಇದ್ದಂಥ ಅವರ ಪ್ಯೂರಿಟಿ ಆಫ್ ಲವ್ ಬೇರೆ ಇದೆ, ನಮ್ಮದು ಸ್ವಲ್ಪ ಜಾಸ್ತಿ ಇಂಟೆನ್ಸ್ ಇದೆ. ಸ್ವಲ್ಪ ಜಾಸ್ತಿ ಕೆಮಿಸ್ಟ್ರಿ, ತುಂಬ ಜಾಸ್ತಿ ಇಂಟೆನ್ಸ್ ಅಂತಂದರೆ ಗೊತ್ತಾಗುತ್ತೆ ಪೋಸ್ಟ್ಗಳು ನೋಡಿದ್ರೆ ನಿಮಗೆ. ಸೊ ಆ ಇಂಟೆನ್ಸಿಟಿ ಇರೋದ್ರಿಂದ ನಮ್ಮ ಲವ್ ಸ್ಟೋರಿ ಇವತ್ತಿನ ಹೊಸ ಹುಡುಗಿರಿಗೆ, ಕಾಲೇಜ್ ಹುಡುಗಿರಿಗೆ ಜಾಸ್ತಿ ಇಷ್ಟ ಆಗ್ಬೋದು. ಆಕ್ಚುಲಿ ಅದೇ ಮುಗ್ಧತೆ ಇದೆ, ನಿಮ್ ಸ್ವಲ್ಪ ರೊಮ್ಯಾನ್ಸ್ ಜಾಸ್ತಿ ರೊಮ್ಯಾನ್ಸ್ ಅನ್ನೋದಕ್ಕಿಂತ ಇಂಟೆನ್ಸಿಟಿ, ಅಂದ್ರೆ ಅದು ಬೇಕೇ ಬೇಕು, ಪಡ್ಕೋಬೇಕು. ಆ ಹಠ ಇದೆಯಲ್ಲ ಇವತ್ತಿನ ಯಂಗ್ಸ್ಟರ್ಸ್ ಅಲ್ಲಿ ಕಾಣ್ತಿಲ್ಲ. ಅದು ಸಣ್ಣ ಪುಟ್ಟ ಮಾತು ಜಗಳ, ಏನಾರು ಅಂದ್ರೆ ಬೇಜಾರು ಮಾಡ್ಕೊಂಡು ಬ್ರೇಕಪ್ಸ್ಗಳಾಗ್ತಿದೆಯಲ್ಲ, ಅದೆಲ್ಲ ಲೈಫು ಬೇರೆ ಇದೆ ಅಂತ ತೋರ್ಸಕ್ಕೆ ಹೊರಟಿರೋ ಸಿನಿಮಾ ಭುವನಂ ಗಗನಂ ಆ್ಯಕ್ಚುಲಿ. ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಆ್ಯಂಡ್ ನಿಮ್ಮ ಮೂವಿ ಬಗ್ಗೆನೂ ಹೇಳಿದ್ರಿ, ಸೊ ಹಬ್ಬದ ಬಗ್ಗೆ ಹೇಳಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಇದ್ದಿದ್ದಕ್ಕೆ. ಥ್ಯಾಂಕ್ ಯು. ಒಳ್ಳೇದಾಗಲಿ. February 14th ರಿಲೀಸ್ ಆಗ್ತಿದೆ. ಗ್ರ್ಯಾಂಡ್ ಸಕ್ಸಸ್ ಆಗಲಿ ನಿಮ್ಮ ಸಿನಿಮಾಗೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ಭುವನಂ ಗಗನಂ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ತುಂಬ ಚೆನ್ನಾಗಾಗಲಿ. ಆ್ಯಂಡ್ ಇನ್ನೂ ಹೆಚ್ಚೆಚ್ಚು ಸಿನಿಮಾ ನಿಮ್ಗೆಲ್ಲರಿಗೂ ಸಿಗ್ತಾ ಹೋಗಲಿ. ಆ್ಯಂಡ್ ಜನ ಕೂಡ ಅಷ್ಟೇ, ನೀವು ಬೆಳೆಸಿದ್ರೇ ಪ್ರತಿಯೊಬ್ಬರು ಹೊಸಬ್ರು ಬೆಳೆಯೋಕ್ಕಾಗೋದು. ಸೊ ಪ್ಲೀಸ್ ಮಿಸ್ ಮಾಡದೆ ಭುವನಂ ಗಗನಂನ ನೋಡಿ. ಆ್ಯಂಡ್ ಥಿಯೇಟರಲ್ಲೇ ಹೋಗಿ ನೋಡಿ ಸಿನಿಮಾ. ನಿಮಗೂ ಕೂಡ ನೆಕ್ಸ್ಟ್ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗಲಿ. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.